19ನೇ ಚಾಪ್ಟರ್ ಮೊದಲ ಗ್ರಂಥಿ. ಗ್ರಂಥಿ ಪ್ರಕರಣ ಮೊದಲನೇ ಗ್ರಂಥಿ. ನಾವು ಈ ಚೇತನತೆಯೊಂದಿಗೆ ಸಂಪೂರ್ಣ ಬೆರೆತು ಹೋಗಿ ಅದರ ಪ್ರಭಾವವನ್ನು ನಮ್ಮಲ್ಲಿ ಅರಗಿಸಿಕೊಂಡು ಅದರಲ್ಲಿ ಲಯ ಹೊಂದುವುದೇ ವಾಸ್ತವವಾಗಿ ಜ್ಞಾನದ ಅವಸ್ಥೆ. ಇದು ಮೊದಲನೇ ಲೈನ್ ಇದೆಯಲ್ಲ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ಞಾನದ ಅವಸ್ಥೆ ಅಂದ್ರೆ ಏನು? ನಾವು ಈ ಚೇತನದೊಂದಿಗೆ ಸಂಪೂರ್ಣ ಬೆರೆತು ಹೋಗಿ ಅದರ ಪ್ರಭಾವವನ್ನು ನಮ್ಮಲ್ಲಿ ಅರಗಿಸಿಕೊಂಡು ಅದರಲ್ಲಿ ಲಯ ಹೊಂದುವುದೇ ವಾಸ್ತವವಾಗಿ ಜ್ಞಾನದ ಅವಸ್ಥೆ. ಈ ದಶೆಯನ್ನು ಉಂಟು ಮಾಡಿಕೊಂಡು ಇದರಲ್ಲಿ ಲಯವಾದಾಗಲೇ ನಿಜಕ್ಕೂ ಆ ಗ್ರಂಥಿಯ 4 ನಿಟ್ಟಿನ ಜ್ಞಾನವು ಪ್ರಾಪ್ತವಾಗಿ ಅಷ್ಟಮಟ್ಟಿಗೆ ಜ್ಞಾನಿಗಳಾದವು. ನಾವು ಯಾವಾಗ ಅದರಲ್ಲಿ ಲಯಾವಸ್ಥೆಯನ್ನು ಪಡೆದೆವೋ ಅದರ ಆನಂದವನ್ನು ಸವಿದು ಹೃದಯವು ಮುಂದೆ ಹೋಗಲು ಕಾತರಿಸತೊಡಗಿತೋ ಆಗ ನಮ್ಮಲ್ಲಿ ಉಂಟಾಗಿದ್ದ ಜ್ಞಾನದ ಸಂಬಂಧವು ನಮ್ಮನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲು ವಿವಶಗೊಳಿಸಿತು. ಸಾಹಸ ಹೆಚ್ಚಿತು. ಮುಂದೆ ಹೋದ ಸಂತೋಷಕರ ಸುದ್ದಿಯು ಬಂದಿತು. ಪ್ರತಿಯೊಂದು ಲಯ ಅವಸ್ಥೆಯ ನಂತರ ಬರುವ ಪ್ರಾಥಮಿಕ ವಾಸ್ತವಿಕ ಜೀವನವು ನಮ್ಮಲ್ಲಿ ಮೂಡಿತು. ಇದು ನಮಗೆ ಮತ್ತಷ್ಟು ಸಹಾಯ ಮಾಡಿತು ಮತ್ತು ನಾವು ಇನ್ನೂ ಮುಂದುವರೆದೆವು. ಎರಡನೇ ಗ್ರಂಥಿ ಬಂತು. ಈಗ ನಮ್ಮಲ್ಲಿ ಕಳವಳವೇನೋ ಇದೆ, ಆದರೆ ಅದರೊಡನೆ ತತ್ಪರತೆಯೂ ಸಾಕಷ್ಟಿದೆ. ಅದರಲ್ಲಿ ಪರಿಶ್ರಮ ಪೂರ್ವಕ ತೊಡಗಿದರೆ ಹಿಂದಿನ ಅವಸ್ಥೆಗಿಂತ ಶ್ರೇಷ್ಠ ದಶೆಯು ಬಂದೇ ಬರುವುದು. ಪ್ರತಿಯೊಂದು ವಸ್ತುವು ಸಮೀಪವೇ ಇದ್ದು ನಾವು ಎಲ್ಲಿಗೂ ಹೋಗಬೇಕಿಲ್ಲವಾದರೂ ಅಂತಿಮ ದಶೆಯನ್ನುಂಟು ಮುಟ್ಟಲೇಬೇಕಾಗಿದೆ. ಒಂದು ವೇಳೆ ಯೋಗ್ಯ ಗುರುವು ದೊರೆತು ಈ ವಿಷಯವನ್ನು ಹಿಡಿದುಕೊಂಡು ಬಿಟ್ಟರೆ ವಿಷದ ಔಷಧಿ ವಿಷಹಾರಿ ಮಾತ್ರವೇ ಬಾಕಿ ಉಳಿದಿರುವುದು. ತಮ್ಮ ಪ್ರಯತ್ನದಿಂದ ಜನರು ಬಹುದೂರ ಮಟ್ಟದವರೆಗೆ ಮುಟ್ಟುವರಾದರೂ ಸಮಯ ಬಹಳ ಬೇಕಾಗುವುದು. ಆದುದರಿಂದ ಈ ತಿರುಗಣೆಯ ಸುಳಿಯಲ್ಲಿ ಸಿಕ್ಕಿಬಿಡುವ ಅಂಜಿಕೆ ಸದಾ ಇರುತ್ತದೆ. ಇದೇ ಪ್ರಕಾರ ಅಗಣಿತ ಗ್ರಂಥಿಗಳಿವೆ ಮತ್ತು ಪ್ರತಿಯೊಂದು ಗ್ರಂಥಿಗೂ ಅವೇ ಲಯ ಮತ್ತು ಸಾರೂಪ್ಯತೆ ಅವಸ್ಥೆಗಳು ಬರುತ್ತಾ ಹೋಗುತ್ತವೆ. ಸೊ ಪ್ರತಿಯೊಂದು ಗ್ರಂಥಿನಲ್ಲಿ 4 ಅವಸ್ಥೆ ಬರುತ್ತೆ. ಸಾಲೋಕ್ಯತ, ಸಾಮೀಪ್ಯತ, ಸಾರೂಪ್ಯತ, ಸಾಯುಜ್ಯತ 4 ಅವಸ್ಥೆ ಬರುತ್ತೆ. ನಾವು 4 ಅವಸ್ಥೆನ ಪಡ್ಕೊಳ್ತಾ ಮುಂದಕ್ಕೆ ಹೋಗ್ತೀವಿ. ಸಾರೂಪ್ಯತೆವರೆಗೂ ತಕ್ಕ ಮಟ್ಟಿಗೆ ಬಂದ ಮೇಲೆ ಗುರುಗಳು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ಇನ್ನು ಉಳಿದಿದ್ದು ನಮಗೆ ಕಾಲಕ್ರಮೇಣದಲ್ಲಿ ತಾನಾಗೆ ಆಗುತ್ತೆ. ಗುರುಗಳು ಇಲ್ದಿರ ನಾವೇ ಪ್ರಯತ್ನ ಪಟ್ಟರೆ ಬಹಳ ವರ್ಷಗಳ ಶ್ರಮ ಬೇಕಾಗುತ್ತೆ. ನಿಧಾನವಾಗಿ ಮುಂದುವರಿಬಹುದು. ಆದರೆ ಗುರುಗಳಿದ್ದಾಗ ವೇಗವಾಗಿ ಮುಂದುವರಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಮೊದಲನೇ ಉಪಗ್ರಂಥಿಯ ಅನಂತರದ ಬರುವ ಚೇತನತೆಯ ಕುರಿತು ಸ್ವಲ್ಪ ಹೇಳುವೆನು. ನಾವು ಈ ಗ್ರಂಥಿಯನ್ನು ದಾಟಿ ಆ ಚೇತನತೆಯನ್ನು ಹೊಂದಿದಾಗ ಜಗತ್ತು ಅವಶ್ಯವಾಗಿ ಸ್ವಲ್ಪ ಬದಲಾಯಿಸುವುದು. ನಾವು ಅದರಲ್ಲಿ ಲಯಾವಸ್ಥೆಯನ್ನು ಪಡೆದರೆ ಈಶ್ವರದೀಯ ದಶೆಯು ಪ್ರಾರಂಭವಾಗುವುದು. ಸೊ ಮೊದಲನೇ ಗ್ರಂಥಿನಲ್ಲಿ ಎರಡನೇ ಉಪಬಿಂದು ಇದೆಯಲ್ಲ, ಇಲ್ಲಿ ಉಪಬಿಂದು ಅಂತ ಬರೀತಾರೆ, ನೀವು ಚಿಂತೆ ಮಾಡಬೇಡಿ. ಮೊದಲನೇ ಗ್ರಂಥಿನಲ್ಲಿ ಆಗ್ತಿರತಕ್ಕಂಥ ಬದಲಾವಣೆ ಇವೆಲ್ಲ ಏನಾಗುತ್ತೆ. ನಾವು ಪೇಜ್ ನಂಬರ್ ಹೇಳಿದ್ದಾರೆ 286 29ನೇ ಚಾಪ್ಟರ್. ಈಶ್ವರೀಯ ದಶೆಯನ್ನು ನಾವು ಪಡ್ಕೊಳ್ತೀವಿ. ಸ್ವಲ್ಪ ಮೊದಲನೇ ಬಿಂದುವಿನಲ್ಲಿ ಮುಂದುವರೆದಂಗೆ ಆಳಕ್ಕೆ ಹೋದಂಗೆ ಈಶ್ವರೀಯ ದಶೆಯನ್ನು ಪಡ್ಕೊಳ್ತೀವಿ. ಇದರಲ್ಲಿ ಸಾರೂಪ್ಯ ಹೊಂದಿದಾಗ ಸಮಸ್ತ ಜಡ ಚೇತನ ಸಮುದಾಯವನ್ನು ಒಂದು ವಿಚಿತ್ರ ದಶೆಯು ಆವರಿಸಿದಂತೆ ನಮಗೆ ಕಂಡು ಬರುವುದು. ಅದರಲ್ಲಿ ಈಶ್ವರೀಯ ದಶೆಯು ಆಭಾಸವಾಗುವುದು. ಶಬ್ದಗಳಿಂದ ವ್ಯಕ್ತ ಮಾಡಲಾಗದ ಒಂದು ಉನ್ಮಾದ ಬರುವುದು. ಇಲ್ಲಿ ಒಂದು ವೇಳೆ ಯಾರಿಗಾದರೂ ಯೋಗ್ಯ ಗುರು ಸಿಗದಿದ್ದರೆ ಜನರು ಭಾಷಾ ಈ ಮೊದಲನೇ ಅವಸ್ಥೆಯಲ್ಲಿಯೇ ಅವಧೂತರಾಗುವರು. ಆಗ ಅವರ ಪ್ರಯತ್ನ ಎಲ್ಲ ನಿಂತು ಹೋಗಿ ಜೀವನಾವಧಿಯೆಲ್ಲ ಇಲ್ಲಿಯೇ ಸಿಕ್ಕಿಬಿಡುವರು. ವಾಸ್ತವವಾಗಿ ಜ್ಞಾನದ ಮೊದಲನೇ ಅಧ್ಯಾಯದ ಆರಂಭದಲ್ಲಿರುವ ಈ ಸ್ಥಿತಿಯು ತಾವು ದುರಂಧರ ಜ್ಞಾನಿಗಳೆಂದು ಸಾರುವ ಜನರಿಗೆ ಎಂದಾದರೂ ಪ್ರಾಪ್ತವಾಗಿದೆಯೇ ಎಂಬುದನ್ನು ಕೇಳಿ ನೋಡಿರಿ. ಇದೇ ದಶೆಯನ್ನು ಧ್ಯಾನಿಸುತ್ತಾ ಕುಳಿತರೆ ವಾಸ್ತವಿಕತೆ ಹೊರಟು ಹೋಗಿ ಕೃತ್ರಿಮತೆ ಬರುವುದು. ಈಗ ನಾವು ಮತ್ತೊಂದು ಉಪಗ್ರಂಥಿಯನ್ನು ತಲುಪಿದೆವು. ಇದರ ಸುತ್ತಲೂ ಇರುವ ಸ್ಥಿತಿಯು ಜ್ಞಾನದ ಎರಡನೇ ಅವಸ್ಥೆ. ಪ್ರೇಮ ಭಕ್ತಿಗಳು ನಮ್ಮನ್ನು ಒಂದು ವೇಳೆ ಅಲ್ಲಿವರೆಗೆ ಮುಟ್ಟಿಸಿದರೆ ಜ್ಯೋತಿರ್ಮಯ ದಿವ್ಯ ದಶೆಗಳ ರೂಪವು ಬದಲಾಗುವುದು. ಈ ವಸ್ತುವು ಹಗುರವಾಗಿ ಶ್ರೇಷ್ಠತರ ದಶೆಯು ಪ್ರಾಪ್ತವಾಗುವುದು. ಸಾರಾಂಶವಿಷ್ಟೇ. ಮೊದಲನೇ ಸ್ಥಿತಿ ಭಾರವಾಗಿದ್ದಿತು. ಇದು ಅದಕ್ಕಿಂತ ಹಗುರವಾಗಿರುವುದು. ಈಗ ಈ ಗ್ರಂಥಿಯಲ್ಲಿ ಏನಿದೆ, 4 ಕಡೆಗೂ ಈಶ್ವರೀಯ ದಶೆಯ ಕವಿದಿರುವಂತೆ ಅನುಭವವಾಗುವುದು. ಅಂತಹ ದಶೆ ಅಥವಾ ದಿವ್ಯ ಪ್ರಕಾಶ ಇಲ್ಲಿದೆ.
ಇಲ್ಲಿ ಸ್ವಲ್ಪ ಸರಳತೆಯ ಆಭಾಸವೂ ಆಗುವುದು. ಪ್ರತಿಯೊಂದು ನಾವು ಅದರ ಒಳಕ್ಕೆ ಇನ್ನಷ್ಟು ಪ್ರವೇಶಿಸಿದ್ದೇವೆಂದ ಇದರರ್ಥ. ಪ್ರತಿಯೊಂದು ಸ್ತರದಲ್ಲಿ ಲಯಾವಸ್ಥೆ ಮತ್ತು ಸಾರೂಪ್ಯತೆ ಬರುವುದು. ಯಾವುದನ್ನು ಎರಡನೇ ಅವಸ್ಥೆಯ ಜ್ಞಾನವೆನ್ನುವರೋ ಈ ದಶೆಯು ಪ್ರಾಪ್ತಿಯೇ ಸಾರೂಪ್ಯತೆ. ಈಗ ನಾವು ಇದರಲ್ಲಿ ಲಯ ಅವಸ್ಥೆಯನ್ನು ಪಡೆದು ಸಾರೂಪ್ಯತೆಯ ಸಂತೋಷ ವಾರ್ತೆಯು ಬಂದಿತು. ಅದರಲ್ಲಿ ನಾವು ಸಾಕಷ್ಟು ರಮಿಸಿದಾಗ ಎರಡನೇ ಗ್ರಂಥಿಯ ಕಡೆಗೆ ನಮ್ಮ ದೃಷ್ಟಿ ಹೊರಳಿತು. ಇಲ್ಲಿ ಬಾಬೂಜಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರ ಟೈಮ್ನಲ್ಲಿ ಮೊದಲನೇ ಬಿಂದುವಿನಲ್ಲೇ ಎರಡು ಉಪಬಿಂದುಗಳನ್ನ ಗುರುತಿಸಿದ್ರು. ಆ ಉಪಬಿಂದುಗಳಲ್ಲಿ ಆಗ್ತಕ್ಕಂಥದ್ದನ್ನ ಅವ್ರು ಬರಿತಾ ಇದ್ದಾರೆ. ಆದ್ರೆ ಈಗ ನಾವು ಆ ಉಪಬಿಂದು ಅಂತ ನಾವಿಲ್ಲಿ ಯಾವುದನ್ನು ಗಮನಿಸಕ್ಕೆ ಹೋಗಲ್ಲ. ಮೊದಲನೇ ಗ್ರಂಥಿನಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತ ಆಮೂಲಾಗ್ರವಾಗಿ ತಗೊಳ್ತೀವಿ, ಒಟ್ಟಿಗೆ ತಗೊಳ್ತೀವಿ. ಸರಿನಾ? ಮೊದಲನೇ ಗ್ರಂಥಿನಲ್ಲಿ ಮೊದಲನೇ ಉಪಬಿಂದು, ಎರಡನೇ ಉಪಬಿಂದು ಅಂತ ನಾವು ಸಪರೇಟ್ ಆಗಿ ತಗೊಳ್ಳಿಕ್ ಹೋಗಲ್ಲ. ಅದನ್ನ ಜ್ಞಾಪಕ ಇಟ್ಕೊಳ್ರಿ. ಹಾಗಾಗಿ ಇದಿಷ್ಟು ಏನ್ ಬರ್ದಿಯಾರಲ್ಲ, 286ನೇ ಎರಡನೇ ಪ್ಯಾರಾಗ್ರಾಫ್ ಇಂದ ಹಿಡಿದು 286 ಎರಡನೇ ಪ್ಯಾರಾಗ್ರಾಫ್ ಇಂದ ಹಿಡಿದು 887ರ ಕಡೆವರೆಗೂ ಎರಡನೇ ಗ್ರಂಥಿ ಅಂತ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಅದಷ್ಟು ಕೂಡ ಮೊದಲನೇ ಗ್ರಂಥಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಂತ ತಿಳ್ಕೋಬೇಕು. ಏನಾಗತ್ತೆ ನಮಗೆ ಮೊದಲನೇ ಗ್ರಂಥಿನಲ್ಲಿ? ತಕ್ಮಟ್ಟಿಗೆ ಈಶ್ವರೀಯ ಭಾವನೆ ನಮ್ಮಲ್ಲಿ ಸ್ಫುರಿಸ್ಲಿಕ್ಕೆ ಶುರು ಆಗುತ್ತೆ. ಪ್ರತಿಯೊಂದು ವಸ್ತು, ಜಡ ಮತ್ತು ಚೇತನ ವಸ್ತುವು ಕೂಡ ಆ ಈಶ್ವರೀಯ ಇದರಲ್ಲಿ ಭಾಸವಾಗುತ್ತೆ. ಈಶ್ವರೀಯ ದಶೆಯಲ್ಲಿ ಇರೋದು ನಮಗೆ ಆಭಾಸವಾಗುತ್ತೆ. ಆ ದಶೆನಲ್ಲೇ ಎಷ್ಟೋ ಜನ ಮುಳುಗಿ ಹೋಗಿ ಅಲ್ಲೇ ಸಿಗಾಕೊಂಡ್ಬಿಡ್ತಾರೆ. ಬಾಬೂಜಿಯವ್ರು ಏನ್ ಬರೀತಾ ಇದ್ದಾರೆ ಅಂದ್ರೆ, ಜ್ಞಾನಿಗಳು ಅಂತ ಹೇಳ್ಕೊಂಡು ಮಾತಾಡ್ತಾರಲ್ಲ, ಅವ್ರಿಗೆ ಆ ದಶೆ ಕೂಡ ಪ್ರಾಪ್ತವಾಗಿರಲ್ಲ. ಸೊ ಅದನ್ನ ಇನ್ನೊಂದು ಚೂರು ಮುಂದುವರ್ಕೊಂಡು ಹೋಯ್ತು ಅಂತಂದ್ರೆ, ಜ್ಯೋತಿರ್ಮಯ ದಿವ್ಯ ದಶೆಗಳ ರೂಪವು ಬದಲಾಗುವುದು. ಈ ವಸ್ತುವಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಗುರತೆ ಮೂಡುವುದು. ಹಗುರತೆ ಸ್ಥಿತಿ ಇದ್ದಂಗೆ ಈಗ ಆ ಗ್ರಂಥಿಯಲ್ಲಿ 4 ಕಡೆ ಈಶ್ವರ್ಯ ದಶೆಯ ಕವಿದಿರುವಂತೆ ಆಭಾಸವಾಗುವುದು. ಎಲ್ಲಿ ನೋಡಿದ್ರು ಈಶ್ವರ್ಯ ದಶೆ ಅಂದ್ರೆ ದೇರ್ ಇಸ್ ಎ ಟಿಂಜ್ ಆಫ್ ಡಿವಿನಿಟಿ ಅಂತ ಬರೀತಾರೆ ಇಂಗ್ಲಿಷ್ನಲ್ಲಿ. ಟಿಂಜ್ ಆಫ್ ಡಿವಿನಿಟಿ. ಪ್ರತಿಯೊಂದು ವಸ್ತು ಮೇಲೆ ಆ ದೈವತ್ವದ ಒಂದು ಕುರು ಇರುತ್ತೆ ಅಂತ. ಆದ್ರೆ ಇಲ್ಲಿ ಮುಂದೆ ಏನಾಗುತ್ತೆ ಅಂತಂದ್ರೆ, ಎಲ್ಲದರ ಕಡೆ ಕೂಡ ಈಶ್ವರೀಯ ದಶೆಯು ಕವಿದಿರುವಂತೆ ಅನುಭವ ಆಗುವುದು. ಅಂದ್ರೆ ಪ್ರತಿಯೊಂದು ವಸ್ತು ಕೂಡ ಭಗವಂತನ ಸ್ಮರಣೆಯಲ್ಲಿಯೇ ಮಗ್ನವಾಗಿದೆ. ಈಶ್ವರೀಯ ದಶೆ ಎಲ್ಲಾ ಕಡೆನೂ ಕವಿದಿದೆ ಅಂದ್ರೆ ಭಗವಂತನ ಸ್ಮರಣೆಯಲ್ಲಿಯೇ ಎಲ್ಲ ವಸ್ತುಗಳು ಮುಳುಗಿ ಹೋಗಿದೆ ಅನ್ನೋ ಒಂದು ಅನುಭವ ಬರುತ್ತೆ. ಅಲ್ಲಿ ಸ್ವಲ್ಪ ಹಗುರತೆ, ಸರಳತೆ ಮತ್ತು ಎಲ್ಲವೂ ಭಗವಂತನ ಸ್ಮರಣೆಯಲ್ಲಿಯೇ ಮುಳುಗಿದೆ ಅನ್ನೋ ಒಂದು ಅನುಭವ ಬರುತ್ತೆ. ಮತ್ತೆ ಅಲ್ಲಿ ನಮಗೆ ಲಯಾವಸ್ಥೆ ಆಗುತ್ತೆ, ಸಾರೂಪ್ಯತೆ ಬರುತ್ತೆ. ತದನಂತರ ನಾವು ಮುಂದಕ್ಕೆ ಹೋಗ್ತೀವಿ. ಎರಡನೇ ಗ್ರಂಥಿ. ಈಗ ನಮ್ಮ ಪ್ರೇಮವು ಬಲವತ್ತರವಾದರೆ ಅದರಲ್ಲಿಯೂ ಹೊಕ್ಕೆವು. ಪ್ರತಿಯೊಂದು ಗ್ರಂಥಿಯಲ್ಲಿ ಸ್ವಲ್ಪ ಭಾರದ ಅನುಭವ ಆಗುವುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳತಕ್ಕದ್ದು. ಈಗ ತುಂಬಾ ಜನ ಅಭ್ಯಾಸಿಗಳಿಗೆ ಕೆಲವು ಸಿಟ್ಟಿಂಗ್ಸ್ ತುಂಬಾ ಹಗುರ ಅಂತ ಅನಿಸ್ತಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನಿಸ್ತಿರುತ್ತೆ. ಮಧ್ಯದಲ್ಲಿ ಒಂದು ಸಿಟ್ಟಿಂಗ್ ಸಡನ್ ಆಗಿ ಏನು ತುಂಬಾ ಭಾರ ಆಯ್ತು ಇವತ್ತು ಅಂತ ಅನಿಸುತ್ತೆ. ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುಗೆ ಹೋದಾಗ, ಎರಡನೇ ಬಿಂದುವಿನಲ್ಲಿ ನಾವು ಪ್ರವೇಶ ಪಡೆದಾಗ, ಮಧ್ಯದಲ್ಲಿ ಒಂದು ಬಿಂದುವಿನಿಂದ ಮಧ್ಯದಲ್ಲಿ ಎರಡನೇ ಬಿಂದುವಿಗೆ ನಾವು ಮಧ್ಯದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಭಾರದ ಅನುಭವ ಆಗುತ್ತೆ. ಎಸ್ಪೆಷಲಿ ಹೊಸ ಬಿಂದುವನ್ನ ನಾವು ಪ್ರವೇಶ ಮಾಡಿದ ತಕ್ಷಣ ನಮಗೆ ಭಾರದ ಅನುಭವ ಆಗುತ್ತೆ. ನಾವು ಕೈಟ್ಕೊಳ್ರಿ ಇದನ್ನು. ಅದೇ ಇಲ್ಲಿ ಬರಿತಾ ಇರೋದು. ಸೊ ಯಾರಾದ್ರೂ ಧ್ಯಾನ ಮಾಡಿಸಿದ ಮೇಲೆ ನೀವು ನಂಗೆ ಸ್ವಲ್ಪ ಮಟ್ಟಿಗೆ ಭಾರ ಆಯ್ತು ಅಂತಂದ್ರೆ ಇದು ಅದರ ಒಂದು ಪರಿಣಾಮ ಇರ್ಬೋದು, ಇದರ ಪರಿಣಾಮ ಇರ್ಬೋದು. ಅವರು ಹೊಸ ಬಿಂದುವಿನಲ್ಲಿ ಪ್ರವೇಶ ಪಡೆದಿದ್ದಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಭಾರದ ಅನುಭವ ಆಗುತ್ತೆ. ಆಬ್ವಿಯಸ್ಲಿ ತುಂಬಾ ಸಂಸ್ಕಾರಗಳು ತುಂಬ್ಕೊಂಡ್ ಬಂದಿದ್ರು ಭಾರದ ಅನುಭವ ಆಗುತ್ತೆ. ಬಟ್ ಸಾಮಾನ್ಯವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಗೆ ಹಗುರತೆಯ ಅನುಭವ ಆಗುತ್ತೆ. ಕೆಲವೊಮ್ಮೆ ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನಕ್ಕೆ ಮುಂಚೆ ಚೆನ್ನಾಗಿದ್ವಿ, ಆದ್ರೆ ಧ್ಯಾನದಲ್ಲಿ ಭಾರ ಆಯ್ತು ಅಂತ ಅನಿಸುತ್ತೆ. ಆ ಧ್ಯಾನದಲ್ಲಿ ಭಾರ ಆಯ್ತು ಅಂತ ಅನಿಸಿದ್ರೆ ಇದೊಂದು ನಿಮಗೆ ಪರಿಣಾಮ. ಹೊಸ ಬಿಂದುವನ್ನ ಅವರು ಹೊಕ್ಕಿದ್ದಾರೆ. ಇದನ್ನು ನೋಡಿ ಬಹುತೇಕ ಜನರು ಅಭ್ಯಾಸವನ್ನು ಬಿಟ್ಟು ಕೊಡುವರು. ಏನೋ ತೊಂದರೆ ಆಗಿದೆ ಅಂತ ಹೇಳಿ ಎಷ್ಟೋ ಜನ ನಿಲ್ಲಿಸ್ಬಿಡ್ತಾರೆ ಅಭ್ಯಾಸನ. ಆದರೆ ಕಾಯಿಲೆಯ ನಂತರ ಆರೋಗ್ಯ ಲಘೂಸಿದೆಂಬ ಮಾತು ಮನವರಿಕೆಯಾದರೆ ಪ್ರತಿಯೊಂದು ಗ್ರಂಥಿಯನ್ನು ದಾಟುವ ಸಾಹಸ ಉಂಟಾಗುವುದು. ಅಂದ್ರೆ ಆ ಗ್ರಂಥಿನ ಎಂಟರ್ ಆಗ್ಬೇಕಾದ್ರೆ, ಪ್ರವೇಶ ಪಡಬೇಕಾದ್ರೆ ಭಾರ ಆಗುತ್ತೆ. ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಯ್ತು ಅಂತಂದ್ರೆ ನಮ್ಗೆ ತಕ್ಕ ಮಟ್ಟಿಗೆ ಹಗುರತೆ ಆಗುತ್ತೆ. ಅದೇ ರೀತಿಯಾಗಿ ನೀವು ಒಂದು ಜಿಮ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಜಿಮ್ನಲ್ಲಿ ಯಾವುದೋ ಒಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ. ಮೊದಲು ಆ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಮೈಕೈ ನೋವು ಬಂದಿರುತ್ತೆ. ಅದಾದ್ಮೇಲೆ ಅದೇ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡ್ತು ಅಂತಂದ್ರೆ ಮೈಕೈ ನೋವೆಲ್ಲ ಹೊರಟೋಗುತ್ತೆ. ಅದೇ ರೀತಿಯಾಗಿ ಜಿಮ್ಗೆ ಹೋಗ್ತಾ ಇದ್ದೀರಾ, 2 ತಿಂಗಳಾಯ್ತು, ಹೊಸ ಎಕ್ಸರ್ಸೈಸ್ ಕಲ್ತ್ಕೊಂಡ್ರಿ. ಹೊಸ ಎಕ್ಸರ್ಸೈಸ್ ಕಲ್ತ್ಕೊಂಡ್ರು ಕೂಡ
ಆವಾಗಲೂ ಕೂಡ ಮತ್ತೆ ಮೈಕೈ ನೋವು ಬರುತ್ತೆ. ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಮೈಕೈ ನೋವು ಹೋಗುತ್ತೆ. ಇದು ಅದೇ ತರನೇ ಪ್ರತಿಯೊಂದು ಬಿಂದುನ ಎಂಟರ್ ಆಗ್ಬೇಕಾದ್ರೆ ನಿಮಗೆ ಭಾರದ ಅನುಭವ ಆಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ರಿ. ಭಾರದ ಅನುಭವ ಬೇರೆ ಕಾರಣಕ್ಕೂ ಆಗ್ಬೋದು, ಆದ್ರೆ ಇದು ಪ್ರಮುಖವಾದಂತ ಕಾರಣ. ಹಾಗಾದ್ರೆ ನೀವು ಪ್ರತಿಯೊಂದು ಬಿಂದುನ ಎಂಟರ್ ಆಗ್ಬೇಕಾದ್ರೆ ಭಾರ ಅಂತ ಅನಿಸ್ತಲ್ವಾ, ಅದಾದ್ಮೇಲೆ ಏನ್ ನೋಡ್ಬೇಕು ನೀವು? ಆ ಗ್ರಂಥಿನ ಎಂಟರ್ ಆದ್ರೆ ಮೊದಲು ಭಾರ ಅಂತ ಅನಿಸ್ತು, ಮುಂದಕ್ಕೆ ಏನ್ ಬರುತ್ತೆ ಅಂತ ಯಾರು ಗೊತ್ತಿಲ್ಲ. ಯಾರು ಹಬ್ಬಗೆ ನಿಮ್ಗೆ ರಜಾ ಕೊಡಿ ಅಂತ ನಿಮ್ಗೆ ಯಾರು ಕೇಳಿದ್ರು? ಇವರೋ ಮೊದಲು ಭಾರ ಅಂತ ಅನಿಸುತ್ತೆ, ಹಾಗೆ ನೀವು ಅಭ್ಯಾಸ ಮುಂದುವರ್ಸ್ಕೊಂಡು ಹೋದಂಗೆಲ್ಲ ಹಗುರತೆಯ ಅನುಭವ ಆಗುತ್ತೆ. ಇನ್ನೂ ಮುಂದುವರ್ಸ್ಕೊಂಡು ಹೋದಂತೆಲ್ಲ ಹಗುರತೆ ಜೊತೆಗೆ ಆ ಗ್ರಂಥಿನಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳು ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ನಿಮಗೆ ಇಂಡಿಕೇಶನ್. ಆ ಭಾರ ಅಂತ ಏನಾಗಿತ್ತಲ್ವಾ, ಆ ಭಾರ ಅನ್ನೋದು ಹೊಸ ಗ್ರಂಥಿಯನ್ನ ಪ್ರವೇಶ ಮಾಡಬೇಕಾದ್ರೆ ಆದಂತ ಸ್ಥಿತಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ 3 ಸ್ಥಿತಿ ಆಯ್ತು ಈಗ. ಭಾರ ಆಗತ್ತೆ, ಆಮೇಲೆ ಹಗುರ ಆಗತ್ತೆ, ಆಮೇಲೆ ಆ ಗ್ರಂಥಿಯ ಸ್ಥಿತಿಗತಿಗಳು ವ್ಯಕ್ತ ಆಗುತ್ತೆ. ಆ ಗ್ರಂಥಿಯ ಸ್ಥಿತಿಗತಿಗಳನ್ನ ತಕ್ಕ ಮಟ್ಟಿಗೆ ಹೀರ್ಕೊಂಡ್ಮೇಲೆ ನಾವು ಮತ್ತೆ ಮುಂದುವರಿತೀವಿ. ಮತ್ತೆ ಅದೇ ಆಗುತ್ತೆ, ಮತ್ತೆ ಭಾರ ಅಂತ ಅನ್ಸುತ್ತೆ ಹೊಸ ಗ್ರಂಥಿ ಹತ್ರ ಹೋದಾಗ, ಮತ್ತೆ ಹಗುರ ಆಗುತ್ತೆ ಸ್ವಲ್ಪ ಕ್ಲೀನ್ ಆದ್ಮೇಲೆ, ಮತ್ತೆ ಆದ್ಮೇಲೆ ಸ್ಥಿತಿಗತಿಗಳು ವ್ಯಕ್ತ ಆಗುತ್ತೆ. ಇದೇ ಪ್ರೋಸೆಸ್ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ನಾವು ಕಟ್ಕೊಳ್ರಿ, ಸರಿನಾ? ಸೊ ಹಾಗಾಗಿ ಇನ್ನೊಂದು ದೃಷ್ಟಿಕೋನದಲ್ಲಿ ಹೇಳಿದ್ರೆ ಭಾರ ಹಗುರ, ಭಾರ ಹಗುರ, ನಾವು ಇರೋ ಅಷ್ಟು ಕೂಡ ನಾವು 13ನೇ ಬಿಂದು ಹೋಗೋವರೆಗೂ ಕೂಡ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಏನಂತೀರ ಸೂಕ್ಷ್ಮತೆಯಲ್ಲಿ ಇದು ರಿಪೀಟ್ ಆಗುತ್ತೆ, ಮರುಕಳಿಸುತ್ತೆ, ಸರಿನಾ? ಆದರೆ ಅದರೊಡನೆ ಆಯ್ತಲ್ಲ ಇದು. ಈಗ ದಿವ್ಯ ದಶೆಗಳ ರೂಪ ಬೇರೆಯಾಯಿತು, ಭಾರದಿಂದ ಬಿಡುಗಡೆ ದೊರೆಯಿತು, ವಾಸ್ತವಿಕತೆಯ ಕೆಳ ಅಂತಸ್ತಿನ ಜ್ಞಾನ ಉಂಟಾಯಿತು. ಅಂದ್ರೆ ರಿಯಾಲಿಟಿಯ ಕೆಳ ಅಂತಸ್ತು, ವಾಸ್ತವಿಕತೆ ಅಂದ್ರೆ ರಿಯಾಲಿಟಿ, ಅದರ ಕೆಳ ಅಂತಸ್ತು. ಲಘುತ್ವವು ಮತ್ತಷ್ಟು ಹೆಚ್ಚಿತು. 2ನೇ ಬಿಂದುನಲ್ಲಿ ಅದು ಸೋಲ್ ಪಾಯಿಂಟ್ ಅಲ್ವಾ, ಆತ್ಮ ಬಿಂದು ಅಲ್ವಾ, ಸಾಕಷ್ಟು ಹಗುರ ಅಂತ ಅನಿಸುತ್ತೆ. ಮೊದಲನೇ ಬಿಂದುನಲ್ಲಿ ಏನು ಹಗುರ ಅಂತ ಅನ್ಸುತ್ತಲ್ಲ, ಅದಕ್ಕಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಗುರ ಅಂತ ಅನಿಸುತ್ತೆ 2ನೇ ಬಿಂದುನಲ್ಲಿ. ಸುತ್ತಲೂ ಸರಳತೆಯ ಪ್ರತೀತಿ ಆಯಿತು. ಸೊ ಸಿಂಪ್ಲಿಸಿಟಿ, ಸರಳತೆಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸೋಲ್ ಪಾಯಿಂಟ್ ಅಲ್ಲಿ ಸೋಲು ಸಂಸ್ಕಾರಗಳಿಗೆ ಅಷ್ಟೊಂದು ಅಂಟ್ಕೊಂಡಿರಲ್ಲ, ಅಲ್ಲಿ ಸ್ಪೇಸ್ ಬೇರೆ ಇದೆ. ಸ್ಪೇಸ್ ಅಲ್ಲಿ ಏನಿರುತ್ತೆ, ಖಾಲಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಥಿಂಗ್ನೆಸ್ಸು, ಎಂಟಿನೆಸ್ಸು, ಮತ್ತೆ ಸರಳತೆ, ಹಗುರತೆ ಇವೆಲ್ಲ ಕೂಡ ಜಾಸ್ತಿ ಇರುತ್ತೆ 2ನೇ ಬಿಂದುನಲ್ಲಿ. ಆದರೆ ನಿರ್ಮಲತೆ ಇನ್ನೂ ದೂರವಿದೆ. ಇದು 2ನೇ ಗ್ರಂಥಿಯ ಅನಂತರದ ಮಾತು. ಇಲ್ಲಿ ಆತ್ಮದ ಸ್ವಲ್ಪ ಪ್ರಕಾಶವು ಅನುಭವಕ್ಕೆ ಬರುತ್ತದೆ. ಆತ್ಮ ಬಿಂದು ಆದ್ರಿಂದ ಆತ್ಮದ ಪ್ರಕಾಶ ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರುತ್ತೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಒಳಗಡೆ ಏನೋ ಗ್ಲೋ ಆಗ್ತಾ ಇದೆ ಅಂತ ಅನಿಸುತ್ತೆ. ಏನೋ ಒಂದು ಗೊತ್ತಾಗಲ್ಲ, ಬಟ್ ಏನೋ ಗ್ಲೋ ಆಗ್ತಿದೆ ಅಂತ ಅನಿಸುತ್ತೆ. ಇದು ನಾವು ಬಿ ಪಾಯಿಂಟ್ ಕ್ಲೀನಿಂಗ್ ಮಾಡ್ಕೊಂಡಾಗ ಆತ್ಮದ ಒಂದು ಗ್ಲೋ ಬರ್ತಾ ಇದೆ, ನಮಗೆ ಅನುಭವಕ್ಕೆ ಬರ್ತಿದೆ ಅಂತ ನಾವು ಹೇಳ್ಕೊಳ್ತೀವಿ. ಜ್ಞಾಪಕ ಇದೆಯಾ? ಬಿ ಪಾಯಿಂಟ್ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಅದೇ ಇದು. ಆತ್ಮದ ಗ್ಲೋ ಇವಾಗ ನಮ್ಗೊಂಚೂರು ಪ್ರಕಟ ಆಗುತ್ತೆ. ಯಾಕೆ? ಆತ್ಮ ಬಿಂದುಗೆ ಹೋಗಿದ್ವಿ, ಪ್ರಕಟ ಆಗುತ್ತೆ. ಈ ಸ್ಥಾನವನ್ನು ಜನರು ಆತ್ಮದ ಸ್ಥಾನವೆಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಅಂಥದೇವಾದ ದಿವ್ಯ ದಶೆಗಳ ಅನುಭವ ಉಂಟಾಗುವುದು. ಸ್ವಚ್ಛತೆ ಮತ್ತು ಸರಳತೆಗಳು ಈ ಅವಸ್ಥೆಯ ಜೀವಾಳವಾಗಿದೆ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಸ್ವಚ್ಛತೆ ಮತ್ತು ಸರಳತೆ ಇವೆರಡೂ ಕೂಡ ಆತ್ಮ ಬಿಂದುವ ಜೀವಾಳ. ಬಹುಶಃ ಸಮಾಸಮ ದಶೆಯೇ ಪ್ರತೀತವಾಗುವುದು. ಒಂಥರ ಬ್ಯಾಲೆನ್ಸ್ ಅಂತ ಅನಿಸುತ್ತೆ ಅಲ್ಲಿ, ಸಮಾಸಮ ವ್ಯವಸ್ಥೆ. ಇಂಥದೇ ಅಗಣಿತ ಗ್ರಂಥಿಗಳ ಶ್ರೇಣಿ ಇದೆ. ಅವುಗಳ ವರ್ಣನೆಯು ವ್ಯರ್ಥ, ಏಕೆಂದರೆ ಇವುಗಳ ನಡುವಿನ ಅಂತರವು ಶಬ್ದಗಳಿಂದ ವ್ಯಕ್ತ ಮಾಡಲು ಬಾರದಷ್ಟು ಕಡಿಮೆ ಇದೆ. ತಾತ್ಪರ್ಯವೇನೆಂದರೆ, ಈಗ ಆತ್ಮಸ್ಥಾನದ ದಿವ್ಯ ದಶೆಗಳು ನಮ್ಮೆದುರಿಗೆ ಕಾಣಿಸಿಕೊಳ್ಳುತ್ತವೆ. ನಮಗೆ ಈ ಸ್ಥಾನದ ಮಹತ್ವ ತಿಳಿದು ಬಂದು ನಾವು ಅದನ್ನು ಮನನ ಮಾಡಿ ಅದರಲ್ಲಿ ಲಯ ಹೊಂದುವುದು. ಈಗ ಮೊದಲನೇ ಆವರಣವು ಸರಿಯುವುದು, ನಮಗೆ ಆತ್ಮದ ಸುಗಂಧ ತಟ್ಟುವುದು. ಆತ್ಮದ ಸುಗಂಧ ನಮಗೆ ಗಾಳಿ ಬಿಸ್ತಾ ಇದೆಯಂತೆ, ಏನೋ ವಾಸನೆ ಬರ್ಲಿಕ್ಕೆ ಶುರು ಆಗಿದೆ, ಆತ್ಮದ ವಾಸನೆ ಬರ್ಲಿಕ್ಕೆ ಶುರು ಆಗಿದೆ. ಅರ್ಥ ಆಯ್ತಾ? ನಮಗೆ ಈ ಅಂಥದೇ ದೃಶ್ಯ ಒಳಗೂ ಹೊರಗೂ ಕಾಣಲು ಆರಂಭಿಸುವುದು. ಆತ್ಮದ ಏನು ಸುಗಂಧ ಬರ್ತಿದ್ದಲ್ಲ, ಒಳಗೂ ಅದೇ ಅನುಭವಿಸ್ತೀವಿ, ಹೊರಗೂ ಅದನ್ನೇ ಅನುಭವಿಸ್ತೀವಿ. ಒಂದು ವೇಳೆ ಹೀಗಾಗದಿದ್ದರೆ ಅದನ್ನು ಜ್ಞಾನದ ದಶೆ ಎಂದು ಎಂದಿಗೂ ಹೇಳಲಾಗದು. ಇದನ್ನು ಧ್ಯಾನಿಸಿ ಮುಂದುವರೆದರೆ ಕೃತ್ರಿಮತೆ ತಲೆದೋರುವುದು. ತನ್ನ ವಿಚಾರ ಶಕ್ತಿಯ ಜೋರು ಕೊಡುವುದರಿಂದ ಒಳಗೊಳಗೆ ಅದರ ಚಮತ್ಕಾರಗಳ ಅನುಭವವಾಗತೊಡಗುವುದು. ಮುಂದೆ ಇದೇ ಒಂದು ಬಂಧನವಾಗುವುದು ಮತ್ತು ಬಲೆಯಲ್ಲಿ ಎಷ್ಟರ ಮಟ್ಟಿಗೆ ಸಿಕ್ಕಿ ಬೀಳುವುದೆಂದರೆ ಅದರಿಂದ ಬಿಡುಗಡೆ ಹೊಂದುವುದು ತುಂಬಾ ಕಷ್ಟವಾಗುವುದು. ಮೊದಲಿನಿಂದ ಕೊನೆಯವರೆಗೂ ಯೋಗ್ಯವಾದ ಅಭ್ಯಾಸವನ್ನು ಮುಂದುವರಿಸುವವನೇ ನಿಜವಾದ ಸಾಧಕನು ಎನಿಸುವವನು. ಈ 2ನೇ ಗ್ರಂಥಿಯು ಆತ್ಮದ ಸಮಗ್ರ ಕ್ಷೇತ್ರವನ್ನು ಒಳಗೊಳ್ಳುವುದು. ಇದರಲ್ಲಿ ಮತ್ತೆ ಅಸಂಖ್ಯವಾದ ಸಣ್ಣ ಸಣ್ಣ ಗ್ರಂಥಿಗಳು ಇವೆ.
ಇವನ್ನೆಲ್ಲ ದಾಟಿದ ಮೇಲೆ ನಾವು ಈ ಕ್ಷೇತ್ರದಿಂದ ಹೊರಗೆ ಬರಬೇಕು. ಮನುಷ್ಯರಲ್ಲಿ ಈ ವಸ್ತುಗಳು ಅನೇಕ ಪದರುಗಳಾಗಿ ಕುಳಿತಿವೆ. ಅದೇನೇ ಇರಲಿ, ಈಗ ನಾವು ಇದಕ್ಕಿಂತ ಮುಂದೆ ತಲುಪಲು ಯತ್ನಿಸುತ್ತೇವೆ. ಭಗವಂತನ ಸಹಾಯದಿಂದ ನಮಗೆ ಮುಂದಿನ ಸುವಾರ್ತೆ ದೊರೆಯುವುದು ಇಲ್ಲಿಯವರೆಗೆ ತಮಗೆ ಜ್ಞಾನವಾಗಿಯೇ ಬಿಟ್ಟಿತು. ನಾವು ದಿವ್ಯ ಅಥವಾ ಜ್ಯೋತಿರ್ಮಯ ವೃತ್ತವನ್ನು ಪ್ರವೇಶಿಸಿದರೆ ಇದಕ್ಕೆ ಸಾಕ್ಷಿ. ಈಗ ಮುಂದಿನ ಗ್ರಂಥಿ ಬರುವುದು. ನೀವು ಕನ್ನಡದಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ. ಈ ಗ್ರಂಥಿ ಪ್ರಕರಣ ಇದೆಯಲ್ಲ, ಕನ್ನಡದಲ್ಲಿ ಬಹಳ ಕಡಿಮೆ ಇದೆ. ಇಂಗ್ಲಿಷ್ನಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಅಂದ್ರೆ ಬೇಸಿಕಲಿ ಏನಾಗಿದೆ ಅಂದ್ರೆ, ಇಂಗ್ಲಿಷ್ನಲ್ಲಿ ಎರಡೆರಡೇ ಪೇಜ್ ಇದೆ, ಆದ್ರೆ ಅದು ಮುಂದಿನ ಪೇಜಿಗೆ ಹೋಗ್ತಾರೆ. ಆಯ್ತಾ? ಈಗ ಅರ್ಧ ಪ್ಯಾರಾಗ್ರಾಫ್ ಬಿಟ್ಬಿಟ್ಟು, ಈಗ ಅರ್ಧ ಪ್ಯಾರಾಗ್ರಾಫ್ ಖಾಲಿ ಇದೆ ಅಂತ ಇಟ್ಕೊಳ್ರಿ ಒಂದು ಪೇಜ್ನಲ್ಲಿ, ಅದನ್ನ ಬಿಟ್ಬಿಟ್ಟು ಮುಂದಿನ ಪೇಜ್ನಲ್ಲಿ ಹೊಸ ಗ್ರಂಥಿ ಕೊಡ್ತಾರೆ. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ, ಜಾಗ ಉಳಿಸ್ಬೇಕು ಅಂತಂತ ಹಾಗಾಗಿ ಕೊಟ್ಟಿದ್ದಾರೆ, ಜೊತೆಯಾಗಿ ಕೊಟ್ಟಿದ್ದಾರೆ. ಸರಿನಾ? ಹಾಗಾಗಿ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಇದೆಯೇನೋ ಅಂತ ಅನಿಸುತ್ತೆ, ಬಟ್ ಆಕ್ಚುಲಿ ಕಡಿಮೆ ಇಲ್ಲ. ಇಂಗ್ಲಿಷ್ನಲ್ಲಿ ಇರೋದೆಲ್ಲ ಕನ್ನಡದಲ್ಲೂ ಇದೆ. ಸರಿನಾ? ಬ್ರದರ್, ಒಂದು ಪ್ರಶ್ನೆ ಬ್ರದರ್. ಹೇಳ್ರಿ. 2ನೇ ಗ್ರಂಥಿ ಆತ್ಮದ ಗ್ರಂಥಿ ಅಂತ ಹೇಳ್ತಾರಲ್ವಾ? ಹೌದು. ಆದ್ರೆ ನಾವು ಹೃದಯದಲ್ಲಿ ನಮ್ಗೆ ಆತ್ಮ ಇದೆ ಅಂತ ಹೇಳ್ತಾರಲ್ವಾ? ಅದು ಹೇಗೆ? ನೀವು ಹೃದಯ ಅಂತಂದ್ರೆ ಏನ್ ಅನ್ಕೊಳ್ತೀರಾ ಅಂದ್ರೆ ಫಿಸಿಕಲ್ ಹಾರ್ಟ್ ಅಂತ ಅನ್ಕೊಳ್ತೀರಾ. ಅದಕ್ಕೆ ಈ ಕನ್ಫ್ಯೂಷನ್. ಓಕೆ. ಹೃದಯ ಅಂದ್ರೆ ಫಿಸಿಕಲ್ ಹಾರ್ಟ್ ಅಲ್ಲ. ಹೃದಯ ಅಂದ್ರೆ ಹಲವಾರು ಅರ್ಥಗಳಿದೆ. ಅರ್ಥ ಆಯ್ತಾ? ಅದು ಮುಂಚೆ ನಿಮ್ಗೆ ಜ್ಞಾಪಕ ಇದೆಯಾ? ಹೃದಯ ಕ್ಷೇತ್ರ ಅಥವಾ ಹೃದಯ ಮಂಡಲ ಅಂದ್ರೆ ಅಡಿಯಿಂದ ಮುಡಿವರೆಗೂ ಹೃದಯ ಮಂಡಲ ಅಂತ ಬರೆದ್ರು. ಜ್ಞಾಪಕ ಇದೆಯಾ ನಿಮ್ಗೆ? ಹಾ ಇದೆ ಬ್ರದರ್. ಅಂದ್ರೆ ಕಾಲಿನ ಬೆರಳಿನ ತುದಿಯಿಂದ ಹಿಡಿದು ತಲೆಯ ಮೇಲ್ವರೆಗೂ ಕೂಡ ಅದು ಹೃದಯದ ಸ್ಥಿತಿ ಅಂತ ಬರೀತಾರೆ. ಅಂದ್ರೆ ಹೃದಯ ಮಂಡಲ ಅಂತ ಬರೀತಾರೆ. ಓಕೆ. ಇದು ಹೃದಯ ಅಂತಂದ್ರೆ. ಎರಡನೇದು, ಹೃದಯ ಅಂತಂದ್ರೆ ಎಲ್ಲವನ್ನು ಸಮಸ್ತವನ್ನು ಒಳಗೊಂಡಿರತಕ್ಕಂಥದ್ದು ಹೃದಯ ಅಂತ ಕರಿತೀವಿ. ಇದು ಎರಡನೇದು. ಸರಿನಾ? ಹಾಗಾದ್ರೆ ಸಮಸ್ತವನ್ನು ಒಳಗೊಂಡಿರುತ್ತದೆ ಅಂತ ಯಾವುದು? ಕೇಂದ್ರ ಮತ್ತು ಅದರ ಸಮಸ್ತ ಸೃಷ್ಟಿ ಎಲ್ಲವೂ ಒಳಗೊಂಡಿರತಕ್ಕಂಥದ್ದು ಹೃದಯ. ಇದು ಎರಡನೇ ಅರ್ಥ. ಮೂರನೇ ಅರ್ಥ ನಮ್ಮ ಫಿಸಿಕಲ್ ಹಾರ್ಟ್. ನಾರ್ಮಲಿ ನಾವು ಹೃದಯ ಅಂತ ಹೇಳಿದಾಗ ಬರೀ ಫಿಸಿಕಲ್ ಹಾರ್ಟ್ ಅಂತ ಅನ್ಕೊಳ್ತೀವಿ. ಅದಕ್ಕೆ ನಿಮಗೆ ಈ ಕನ್ಫ್ಯೂಷನ್ ಅಲ್ವಾ? ಹೃದಯದಲ್ಲಿ ಆತ್ಮ ಇದೆ ಅಂತಂದ್ರೆ ಫಿಸಿಕಲ್ ಹಾರ್ಟ್ ಒಳಗಡೆ ಎಲ್ಲೋ ಅಡ್ಕೊಂಡಿದೆ ಅಂತ ಅನ್ಕೊಂಡಿದ್ದೀರಿ ನೀವು. ಅದಲ್ಲ, ಅದು ಮೂರನೇ ಅರ್ಥ ಹೃದಯಕ್ಕೆ. ನಾಲ್ಕನೇ ಅರ್ಥ ಹೃದಯ ಚಕ್ರ ಅಂತಿದೆ. ಹೃದಯ ಚಕ್ರ ಇದೆಯಲ್ಲ, ಅನಾಹತ ಚಕ್ರ ಅಂದ್ರೆ ಹೃದಯ ಚಕ್ರ. ನೋಡಿ, ಅಲ್ಲಿ ಹೃದಯ ಚಕ್ರಕ್ಕೆ, ಅನಾಹತ ಚಕ್ರಕ್ಕೆ ಹೃದಯ ಚಕ್ರ ಅಂತ ಕರಿತೀವಿ. ಅದು ಯಾವುದದು? ಆ ಚಕ್ರ 7 ಚಕ್ರಗಳಲ್ಲಿ ಒಂದು ಭಾಗ. ಅಲ್ಲಿಗೆ ಹೃದಯ ಅಂತ ಹೇಳಿದಾಗ ನೀವು ಇದಿಷ್ಟನ್ನು ತಗೋಬೇಕು. ಬರೀ ಎಡಗಡೆ ಮಾತ್ರ ಅಲ್ಲ, ಹೃದಯ ಅಂದ್ರೆ ಇದಿಷ್ಟನ್ನು ತಗೋಬೇಕು. ಹೃದಯದಲ್ಲೇ ಆತ್ಮ ಇದೆ ಅಂತಂದ್ರೆ ಅವಾಗ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಈ ಹೃದಯದಲ್ಲೇ ಆತ್ಮ ಇರೋದು. ಸರಿನಾ? ಇದು ರಮಣ ಮಹರ್ಷಿಗಳಿಗೂ ಈ ಪ್ರಶ್ನೆ ಕೇಳಿದಾಗ ಫಿಸಿಕಲ್ ಹಾರ್ಟ್ ಈಸ್ ಆನ್ ದ ಲೆಫ್ಟ್ ಸೈಡ್, ಸ್ಪಿರಿಚುವಲ್ ಹಾರ್ಟ್ ಈಸ್ ಆನ್ ದ ರೈಟ್ ಸೈಡ್ ಅಂತ ಬರೀತಾರೆ. ಈ ಆತ್ಮ ಬಿಂದು ಅಂತ ಕರಿತಲ್ವಾ, ಅದನ್ನೇ ನಾವು ಸ್ಪಿರಿಚುವಲ್ ಹಾರ್ಟ್ ಅಂತ ಕರಿತೀವಿ. ಅದು ಆತ್ಮದ ಮೂಲ ಸ್ಥಾನ ಅಲ್ಲ, ಆತ್ಮದ ಅತ್ಯಂತ ಕೆಳಗಿನ ಸ್ಥರ ಅಷ್ಟೇ. ಅದು ನಾವಿನ್ನೂ ಮೇಲೆ ಹೋಗ್ತಾ ಹೋಗ್ತಾ ಆತ್ಮದ ಅನುಭವ ಇನ್ನೂ ಸ್ಪಷ್ಟವಾಗಿ ಆಗ್ಲಿಕ್ಕೆ ಶುರು ಆಗುತ್ತೆ ನಮಗೆ. ಆತ್ಮದ ಸುತ್ತ ಇರ್ತಕ್ಕಂಥ ಕವಚಗಳೆಲ್ಲ ಬಿಚ್ಕೊಳ್ತಾ ಆತ್ಮದ ಅನುಭವ ಮತ್ತು ಆತ್ಮದ ಪ್ರಭಾವ ನಮ್ಮ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಶುರು ಆಗುತ್ತೆ. ಮೊದಲ ಬಾರಿಗೆ ನಾವು ಆತ್ಮದ ಬಿಂದು ಹತ್ರ ಬಂದಾಗ ಆತ್ಮದ ಒಂದು ರೀತಿಯಾದಂತ ಅನುಭವ ಪಡ್ಕೊಳ್ತೀವಿ. ಅದೇ ಅತ್ಯುನ್ನತವಾದಂತ ಅನುಭವ ಅಲ್ಲ. ಅರ್ಥ ಆಯ್ತಾ? ಸೊ ಹೃದಯ ಅಂದ್ರೆ ನೀವು ಎಷ್ಟನ್ನು ತಗೋಬೇಕು. ಹಾರ್ಟ್ ನ ಕ್ಲೀನ್ ಮಾಡಿ ಯಾರಿಗೋ ಒಬ್ರಿಗೆ ಅಂತ ಹೇಳಿದ್ರೆ ಬರೀ ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಕ್ಲೀನ್ ಮಾಡಲ್ಲ, ಕೆಳಗಡೆ ಎಲ್ಲಿ ಫಿಸಿಕಲ್ ಹಾರ್ಟ್ ಇದೆಯೋ ಅಲ್ಲಿ ಮಾತ್ರ ಕ್ಲೀನ್ ಮಾಡಲ್ಲ. ಹಾರ್ಟ್ ನ ಕ್ಲೀನ್ ಮಾಡಿ ಅಂದ್ರೆ ಇಡೀ ಕ್ಷೇತ್ರ ಕ್ಲೀನ್ ಮಾಡ್ತೇವೆ ನಾವು. ಸರಿನಾ? ಸೊ ಇಲ್ಲಿಗೆ 5 ಅರ್ಥ ಕೊಟ್ಟಿದ್ದೀನಿ ಹಾರ್ಟ್ ಅಂದ್ರೆ ಏನು. ಗೊತ್ತಾಯ್ತು. ಇಬ್ಬರು ಮೂವರು ಪ್ರಿಸೆಪ್ಟರ್ ಕೇಳಿದೆ ನಾನು, ನಂಗೆ ಸ್ಯಾಟಿಸ್ಫೈ ಆಗಿರ್ಲಿಲ್ಲ, ಅದಕ್ಕೆ ಈ ಸಲ ನಿಮ್ಮನ್ನು ಕೇಳಿದೆ. ಈಗ ಅರ್ಥ ಆಯ್ತು ಹೋಗ್ಲಿ. ಅರ್ಥ ಆಯ್ತು. ಯಾವಾಗ್ಲೂ ಹೃದಯ ಅನ್ನೋ ಪದ ಎಲ್ಲಾದ್ರೂ ನೋಡಿದಾಗ ಯಾವ ಅರ್ಥದಲ್ಲಿ ಅದನ್ನು ಬೆಳೆಸಿದ್ದಾರೆ ಅಂತ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅವಾಗ ನಿಮ್ಗೆ ಯಾವ ಅರ್ಥದಲ್ಲಿ ಅದು ಬೆಳೆಸಿದ್ರೆ ಅದನ್ನ ವಿಚಾರ ಏನು ಓದ್ತಿರಲ್ಲ
ಆ ಸರಿಯಾದ ಅರ್ಥನ ನೀವು ಹಾರ್ಟ್ ಪದಕ್ಕೆ ಗ್ರಹಿಸ್ಕೊಂಡ್ರೆ ಆ ವಿಚಾರ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಇಲ್ದೇ ಇವ್ರು ಬರ್ದಿರೋದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲಪ್ಪ ಅಂತ ಅನಿಸುತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು. ಸರಿ. ಸೃಷ್ಟಿ ಈಗ ನಿಮ್ಗೆಲ್ಲ ಮೊದಲನೇ ಬಿಂದುವಿನಲ್ಲಿ ಏನಾಗುತ್ತೆ, ಎರಡನೇ ಬಿಂದುವಿನಲ್ಲಿ ಏನಾಗುತ್ತೆ ಅಂತೆಲ್ಲ ಎಲ್ಲ ಹೇಳಿದಾರಲ್ಲ ಬಾಬೂಜಿಯವರು, ಅದನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಆಯ್ತಾ? ನಾವು ಮೊನ್ನೆ ಮಾತಾಡ್ತಾ ಇದ್ವಿ ಸರಳತೆ ಮತ್ತು ಸ್ವಚ್ಛತೆ ಅಂತ ಕೊಟ್ರೆ ಎರಡನೇ ಬಿಂದುನ ಬ್ರದರ್ ಅದು. ಹೌದು. 2-3 ಹತ್ರ ಬರುತ್ತೆ ಸರಳತೆ ಸ್ವಚ್ಛತೆ ಅಂತ. ಈ ಏನೇನೆಲ್ಲ ಬರ್ದಿರಲ್ಲ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ, ಯಾವ್ಯಾವ ಬಿಂದುವಿನಲ್ಲಿ ಏನೇನ್ ಬರುತ್ತೆ ಅಂತ. ಆಯ್ತಾ? ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಂಡ್ರೆ ನಿಮಗೆ ಈಗ ಸರಳತೆ ಅಂತ ಹೇಳಿದ್ರೆ ಎಲ್ಲಿರುತ್ತೆ ಅಂತ ಹುಡುಕ್ಲಿಕ್ಕೆ ಸುಲಭ ಆಗುತ್ತೆ. ಯಾವ ಬಿಂದುವಿನಲ್ಲಿ ಸರಳತೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅಂತ ಹುಡುಕ್ಲಿಕ್ಕೆ ಸುಲಭ ಆಗುತ್ತೆ ನೀವು ಅಂಡರ್ಲೈನ್ ಮಾಡ್ಕೊಂಡಿದ್ರೆ. ಇಲ್ಲದೆ ಏನಾಗುತ್ತೆ, ನೀವು ಅಲ್ಲಿ ಹೋಗಿ ಹುಡುಕ್ತಾ ಕೂತಿರ್ತೀರಿ ಸರಳತೆ ಯಾವ ಬಿಂದುವಿನಲ್ಲಿ ಬರುತ್ತೆ ಅಂತ. ಸರಿ, 2-3 ಹತ್ರ ಹೇಳ್ತಿದ್ದಾರೆ ಅದು. ಕರೆಕ್ಟ್. 2-3 ಬಿಂದುವಿನಲ್ಲಿ ಏನೇನೋ ಸರಳತೆ ಅಂತ ಬರುತ್ತೆ ಅಂತ ಹೇಳಿದಾರೋ ಅದನ್ನ ಅಂಡರ್ಲೈನ್ ಮಾಡ್ಕೊಂಡಿರಿ. ಅರ್ಥ ಆಯ್ತಾ? ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂತ. ಅವ್ರು ನಿಮ್ಗೆ ಸರಳತೆ ಯಾವ್ಯಾವ ಬಿಂದುಲ್ ಬರುತ್ತೆ ಅಂತ ಯಾವತ್ತೂ ಪ್ರಶ್ನೆ ಕೇಳಲ್ಲ. ಏನ್ worry ಲಾಸ್ಟ್ ಟೈಮ್ ಮಾಡ್ಬೇಡಿ. ಕೇಳಿದ್ರು ಬ್ರದರ್, ಸರಳತೆ ಸ್ವಚ್ಛತೆ ಬಿಂದು ಅಂತ. ಸರಳತೆ ಸ್ವಚ್ಛತೆ ಬಿಂದು ಎರಡನೇ ಬಿಂದು. ಬರೀ ಅದಕ್ಕೆ. ಸರಳತೆ ಎಷ್ಟೊಂದು ಬಿಂದುವಿನಲ್ಲಿ ಬರುತ್ತೆ, ಬರೀ ಹಗುರತೆ ಎಷ್ಟೊಂದು ಬಿಂದುವಿನಲ್ಲಿ ಬರುತ್ತೆ. ಆದ್ರೆ ಸರಳತೆ ಜೊತೆಗೆ ಸ್ವಚ್ಛತೆ ಜೊತೆಯಾಗಿ ಬರತಕ್ಕದ್ದು ಎರಡನೇ ಬಿಂದುನಲ್ಲಿ ಅಷ್ಟೇ. ಓಕೆ. ಗೊತ್ತಾಯ್ತಾ? ಅದಕ್ಕೆ ನಾನು Okay. ಹೇಳಿದ್ದು ಬರೀ ಸರಳತೆ ಯಾವ್ಯಾವ ಬಿಂದುನಲ್ಲಿ ಬರುತ್ತೆ ಅಂತ ನಿಮ್ಗೆ ಕೇಳಲ್ಲ, ಬರೀ ಹಗುರತೆ ಯಾವ್ಯಾವ ಬಿಂದುನಲ್ಲಿ ಬರುತ್ತೆ ಅಂತ ನಿಮಗೆ ಕೇಳಲ್ಲ. ಅದೆಲ್ಲವೂ ಕೂಡ ಪ್ರತಿಯೊಂದು ಬಿಂದುವಿನಲ್ಲೂ ತಕ್ಕಮಟ್ಟಿಗೆ ಬರುತ್ತೆ. ಆದ್ರೆ ಅದರ ಜೊತೆಯಾಗಿ ಕೆಲವು ಗುಣ ವಿಶೇಷತೆಗಳು ಬರುತ್ತೆ, ಸ್ಥಿತಿಗಳು ಬರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಅದನ್ನ ಸೇರಿಸಿ ಕೇಳ್ತಾರೆ. ಸೊ ಅದನ್ನ ಸೇರಿಸಿ ನೀವು ನೋಡ್ಕೊಂಡಿದ್ರೆ ನೋಡಿ, ಸರಳತೆ ಸ್ವಚ್ಛತೆ ಈ ಅವಸ್ಥೆಯ ಜೀವಾಳವಾಗಿದೆ ಅಂತ ಬರೆದಿರಲ್ಲ, ಅದನ್ನ ಅಂಡರ್ಲೈನ್ ಮಾಡಿಸಿದೆ ಎರಡನೇ ಬಿಂದುವಿನಲ್ಲಿ ಬರುತ್ತೆ. ನೀವು ಅಂಡರ್ಲೈನ್ ಮಾಡ್ಕೊಂಡಿದ್ರೆ ಜೊತೆಯಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರು ಪುಸ್ತಕದಿಂದ ಲೈನ್ ಬೈ ಲೈನ್ ಹಾಗೆ ತೆಗೆದಿರ್ತಾರೆ ತೆರೆದ ಪುಸ್ತಕದಲ್ಲಿ. ಅರ್ಥ ಆಯ್ತಾ? ಸೊ ನೀವು ಏನೇನೋ ಜ್ಞಾಪಿಸ್ಕೊಂಡು ಬರೆಯುವಂತ ಅವಶ್ಯಕತೆ ಇಲ್ಲ, ಪುಸ್ತಕದಲ್ಲಿ ಆ ಲೈನ್ ಹುಡುಕಿದ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ತಕ್ಷಣ. ಸರಿನಾ? ಸರಿ, ಮೂರನೇ ಗ್ರಂಥಿ. ಸೃಷ್ಟಿ ರಚನೆಯಲ್ಲಿ ಪ್ರತಿಯೊಂದು ವಸ್ತುವಿನ ಅಗತ್ಯವಿರುತ್ತದೆ, ಒಂದೊಂದು ತತ್ವಕ್ಕೂ ಇದಕ್ಕೆ ಸಾಕ್ಷಿಯಾಗಿದೆ. ಈಗ ನಾವು ಇದರ ಮುಂದಿನ ದಶೆಯನ್ನು ಮುಟ್ಟುವೆವು, ಅಲ್ಲಿ ದಿವ್ಯ ಪ್ರಕಾಶದ ಸಮೂಹವು ಒಂದು ಜ್ವಾಲೆಯ ರೂಪದಲ್ಲಿ ಕಾಣಿಸುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ವಾಲೆ ಎಲ್ಲಿ ಬರುತ್ತೆ? ಮೂರನೇ ಬಿಂದುನಲ್ಲಿ ಬರುತ್ತೆ. ದಿವ್ಯ ಪ್ರಕಾಶದ ಸಮೂಹವು ಒಂದು ಜ್ವಾಲೆಯ ರೂಪದಲ್ಲಿ ಕಾಣಿಸುವು. ಡಿವೈನ್ ಎಫಲ್ಜೆನ್ಸ್ ಇನ್ ದ ಫಾರ್ಮ್ ಆಫ್ ಫ್ಲೇಮ್. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಡಿವೈನ್ ಎಫಲ್ಜೆನ್ಸ್ ಇನ್ ದ ಫಾರ್ಮ್ ಆಫ್ ಫ್ಲೇಮ್. ಇದು ಮೂರನೇ ಬಿಂದುನಲ್ಲಿ ಆಗ್ತಕ್ಕಂಥದ್ದು. ಭಕ್ತನು ಈ ಕಾವನ್ನು ಪ್ರೇಮದ ಕಾವಿನೊಂದಿಗೆ ಸಂಬಂಧಿಸಿಕೊಳ್ಳುವನು. ಸೊ ಅಲ್ಲಿ ಮೂರನೇ ಬಿಂದು ಬಂದಾಗ ಏನಾಗುತ್ತೆ, ಪ್ರೇಮದ ಸ್ಥಿತಿ ಇದೆ. ಸೊ ಹಾಗಾಗಿ ಅದರಲ್ಲಿ ಕಾವೇರಿದಾಗ ನಮಗೆ ಪ್ರೇಮದ ಸ್ಥಿತಿ ಉತ್ಪನ್ನವಾಗುತ್ತೆ. ಇನ್ನೊಂದು ಮಾತು, ಧಾರೆಗಳು ಪ್ರವಹಿಸತೊಡಗಿದಾಗ ಅವುಗಳ ಕೇಂದ್ರವು ತನ್ನಗಿದ್ದಿತು, ಏಕೆಂದರೆ ಅದರಲ್ಲಿ ಪದಾರ್ಥ ಭಾಗವು ಬೆರೆತಿರಲಿಲ್ಲ. ಧಾರೆಗಳು ಇಳುತ್ತಲೇ ಅವುಗಳಿಂದ ಆಘಾತಗಳು ಹೆಚ್ಚುತ್ತಲೇ ನಡೆದವು. ಇವು ವಾಸ್ತವಿಕವಾಗಿ ಸೃಷ್ಟಿಯು ಎಲ್ಲಿಂದ ಪ್ರಾರಂಭವಾಗಿತ್ತೋ ಅಲ್ಲಿಯೇ ಹೆಚ್ಚಾಗಿ ಉಂಟಾದವು. ಇದನ್ನು ತಿಳಿದುಕೊಳ್ಳಲು ನಾವು 3 ಭಾಗಗಳನ್ನು ಕಲ್ಪಿಸಿಕೊಂಡೆವು. ಈ ಮಾತು ಮತ್ತಷ್ಟು ಸ್ಪಷ್ಟವಾಗುವುದು. ಎಲ್ಲಿ ಶೀತಲತೆಯು ತನ್ನದೇ ಆದ ಕ್ರಿಯೆಯಿಂದ ಕಾವನ್ನು ಹುಟ್ಟಿಸಿಕೊಂಡಿತೋ ಆ ಪ್ರದೇಶವನ್ನು ಹೊಕ್ಕಾಗ ಅದು ಅಲ್ಲಿಂದಲೇ ವ್ಯಕ್ತ ರೂಪವನ್ನು ಪಡೆಯಿತು. ಇದು ನಡುವಿನ ಭಾಗವಾಗಿತ್ತು. ಇದರಂತೆಯೇ ಈಗ ಅದೇ ಮಧ್ಯಭಾಗವು ಒಂದು ಗ್ರಂಥಿಯ ರೂಪದಲ್ಲಿ ನಮ್ಮೆದುರಿಗೆ ಬರುವುದು. ಒಂದು ಕಡೆ ಶೀತಲತೆ ಇದೆ, ಮತ್ತೊಂದು ಕಡೆ ಪ್ರಖರತೆ ಇದೆ. ಈ ಮೂರನೇ ಬಿಂದು ಇದೆಯಲ್ಲ, ಅದು ಮಧ್ಯದ ಭಾಗ. ಪಕ್ಕದಲ್ಲಿ ಹೋಯ್ತು ಅಂತಂದ್ರೆ ಶೀತಲತೆ ಇದೆ, ವಾಟರ್ ಇದೆ, ನೀರಿನ ಅಂಶ ಇದೆ, ಅಲ್ಲಿ ಶೀತಲತೆ. ಕೆಳಗಡೆ ಬಂತು ಅಂತಂದ್ರೆ ಪ್ರಖರತೆ ಇದೆ, ಬಿಸಿ ಇದೆ, ಸೃಷ್ಟಿಯ ಬಿಸಿ. ಆಯ್ತಾ? ಸೊ ಕೆಳಗಡೆ ಬಿಸಿ ಇದೆ, ಮೇಲ್ಗಡೆ ತಣ್ಣಗಿದೆ, ಶೀತಲತೆ ಇದೆ. ಇದು ಮಧ್ಯದಲ್ಲಿದೆ. ಸೊ ಇದು ಆ ಮಧ್ಯದ ಭಾಗ ಈಗ ಮೂರನೇ ಚಕ್ರದಲ್ಲಿ ಅಡಗಿ ಕುಳಿತುಕೊಂಡಿತು. ಇದರಂತೆಯೇ ಅದೇ ಮಧ್ಯಭಾಗವು ಒಂದು ಗ್ರಂಥಿಯ ರೂಪದಲ್ಲಿ ನಮ್ಮೆದುರಿಗೆ ಬರುವುದು. ಅದರಲ್ಲಿ ನಮಗೆ ತಿರುಗುವ ಚಕ್ರಗಳಂತೆ ಕಾಣಿಸುವು. ನಿಜ ಸಂಗತಿ ಏನೆಂದರೆ ಅದೇ ಮೂಲತಃ ತಾನೇ ಒಂದು ಗ್ರಂಥಿ ಆಯಿತು. ಮೂರನೇ ಚಕ್ರದಲ್ಲಿ ದಾಜಿಯವರು ಬರೀತಾರೆ ಸ್ಪಿರಿಚುವಲ್ ಆಟಮಿಲಿ, ಮೂರನೇ ಚಕ್ರನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ನನಗೆ ಬಹಳಷ್ಟು ಸಮಯ ಆಯ್ತು ಅಂತ ಬರೀತಾರೆ.
ಮೂರನೇ ಚಕ್ರ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಮೂಲ ತತ್ವವು ತಾನೇ ಒಂದು ಗ್ರಂಥಿ ಆಯಿತು. ಅಂಡರ್ಲೈನ್ ಮಾಡ್ಕೊಳ್ರಿ. ಮೂರನೇ ಚಕ್ರ ಒಂದಕ್ಕೆ ಅದನ್ನ ಅಪ್ಲೈ ಮಾಡೋದು. ಮೂಲ ತತ್ವವು ತಾನೇ ಒಂದು ಗ್ರಂಥಿ ಆಯಿತು ಅಂತಂದ್ರೆ ಅದು ಬರೀ ಮೂರನೇ ಚಕ್ರ, ಇನ್ಯಾವುದಕ್ಕೂ ಅಪ್ಲೈ ಆಗಲ್ಲ. ಕ್ರಿಯೆ ಪ್ರತಿಕ್ರಿಯೆಗಳು ಹೆಚ್ಚಾದ ಕಾರಣ ಅದು ಪದಾರ್ಥದ ರೂಪವನ್ನು ಪಡೆಯುವಷ್ಟು ಗಟ್ಟಿ ಆಯಿತು. ಈ ಗ್ರಂಥಿಯಲ್ಲಿ ನಾವು ವಿಚಾರಗಳೊಂದಿಗೆ ಸಮಾವಿಷ್ಟರಾಗಿ ಮುಂದಿನ ದಶೆಯನ್ನು ಮುಟ್ಟುವ ಧ್ಯಾನದಲ್ಲಿಯೇ ಇರುವೆವು. ಇದರಲ್ಲಿ ಭ್ರಮಣ ಮಾಡುತ್ತಿದ್ದೇವೆ. ನಮ್ಮಲ್ಲಿ ದೃಢವಾದ ತತ್ಪರತೆಯಿಂದ ಯಶ ದೊರೆತಾಗ ಈ ಗ್ರಂಥಿಯ ವಾಸ್ತವಿಕ ದಶೆಗೆ ಬರುವು. ಇಲ್ಲಿ ಪ್ರಕಾಶವು ಸ್ವಲ್ಪ ಅಗ್ನಿ ತತ್ವದೊಂದಿಗೆ ಸಂಬಂಧಪಟ್ಟಿದೆ. ಅಲ್ಲಿ ಪ್ರಕಾಶನೂ ನಮಗೆ ಕಾಣಿಸುತ್ತೆ. ಆ ಮೂರನೇ ಬಿಂದು ಬಂದಾಗ ಅಗ್ನಿ ತತ್ವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಕಾಶ ಕಾಣುತ್ತೆ. ಹಾಗಾಗಿ ಆ ಮೂರನೇ ಬಿಂದು ಗ್ರಂಥಿಯ ಕಲರ್ ಬಣ್ಣ ಬಿಳಿ. ಬಿಳಿ ಯಾಕೆ ಅಂತಂದ್ರೆ ಅಲ್ಲಿ ಪ್ರಕಾಶ ಕಾಣುತ್ತೆ. ಬೆಂಕಿಯ ತತ್ವದಿಂದ ಬರತಕ್ಕಂಥ ಪ್ರಕಾಶ ಕಾಣೋದ್ರಿಂದ ಅದು ಬಿಳಿ ಬಣ್ಣ ಅಂತ ಬರೀತಾರೆ. ನಾವು ಸಾಮಾನ್ಯವಾಗಿ ಬಿಳಿ ಬಣ್ಣದಿಂದ ಬೆಂಕಿಯನ್ನು ಹುಡ್ಕೊಂಡು ಹೋಗಲ್ಲ. ನಾವು ಲೌಕಿಕ ಸ್ತರದಲ್ಲಿ ಎಲ್ಲಿ ಹೊಗೆ ಇದೆಯೋ ಅಲ್ಲೇನೋ ಬೆಂಕಿ ಇದೆ ಅಂತ ಅನ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ತುಂಬಾ ಜನ ಈ ಕಲರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಫೈರ್ ಹೆಂಗ್ ವೈಟ್ ಕಲರ್ ಬಂತು, ಬ್ಲ್ಯಾಕ್ ಕಲರ್ ಬರ್ಬೇಕಲ್ವಾ ಸ್ಮೋಕು ಅಂತ ತುಂಬಾ ಜನ ಅನ್ಕೊಳ್ತಾರೆ. ಇಲ್ಲಿ ಆ ರೀತಿಯಾದಂತ ವಸ್ತು ಉರಿತಾ ಇಲ್ಲ. ಅಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಪವಿತ್ರವಾದಂತ ಪರಿಶುದ್ಧವಾದಂತ ಅಗ್ನಿಯ ತತ್ವ. ಅಲ್ಲಿ ಯಾವ ಇದು ಇರಲ್ಲ, ಯಾವುದು ಹೊಗೆನೂ ಇರಲ್ಲ, ಬರೀ ಬಿಳಿ ಕಲರ್ ಇರುತ್ತಷ್ಟೆ. ಬಿಳಿ ಅಲ್ಲಿ ಅಗ್ನಿ ತತ್ವ ಅಂತಂದ್ರೆ ನೀವು ಬೆಂಕಿ ನೋಡ್ತೀರ ಆ ರೀತಿ ಅಲ್ಲ. ಅಲ್ಲಿ ಜ್ಞಾನ ಅಥವಾ ನಿಮ್ಮ ಪ್ರಜ್ಞೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಮತ್ತಷ್ಟು ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಅದು ಬಿಳಿಯಾಗಿ ಕಾಣುತ್ತೆ. ಸರಿನಾ? ಮನುಷ್ಯನು ಈ ಗ್ರಂಥಿಯಲ್ಲಿ ಲಯವನ್ನು ಪಡೆಯುವುದಾದ್ರೆ ಅಗ್ನಿ ತತ್ವದ ಮೇಲೆ ಅಧಿಕಾರ ಉಂಟಾಗುವುದು. ಈ ಗ್ರಂಥಿಯಿಂದ ಹೊರಬಿದ್ದಾಗ ನಾವು ಅದರ ವಾಸ್ತವಿಕತೆಯನ್ನು ಮುಟ್ಟುವೆವು. ಇದು ನಮ್ಮ ಉನ್ನತಿಗೆ ಸೋಪಾನಪ್ರಾಯವಾಗಿದ್ದು ಈ ಸ್ಥಾನವು ದಶೆಯು ತಿಳುವಳಿಕೆಯನ್ನು ಉಂಟು ಮಾಡಿಕೊಳ್ಳುವುದು. ಇದರಲ್ಲಿ ನಾವು ಲಯ ಅವಸ್ಥೆಯನ್ನು ಹೊಂದಿದ್ದಾಗ ಇಲ್ಲಿಯ ಜ್ಞಾನದ ದಶೆಯು ನಮ್ಮೊಳಗೆ ಉಂಟಾಗುವುದು. ಈಗ ಈ ವಸ್ತುವು ನಮ್ಮದಾಯಿತು. ಇದರ ಮೇಲೆ ನಮಗೆ ಪ್ರಭುತ್ವ ಬಂದಿತು. ಈ ಸೀಮೆಯವರೆಗೆ ನಾವು ಜ್ಞಾನಿಗಳಾದೆವು. ಅದರ ವೈಶಿಷ್ಟ್ಯವು ನಮಗೆ ತಿಳಿಯಿತು. ಅದರಲ್ಲಿ ನಾವು ಲಯ ಕೂಡ ಹೊಂದಿದೆವು. ವಾಸ್ತವವಾಗಿ ಜ್ಞಾನಿಯ ದಶೆ ಹೇಗಿರುವುದು? ಈ ಪದಾರ್ಥವೆಂಥದ್ದು? ಈ ಸ್ಥಾನದ ಲಯಾವಸ್ಥೆಯ ನಂತರ ಬರುವ ಸಾರೂಪ್ಯದ ದಶೆ ನಿಜವಾದ ಆ ಸ್ಥಾನದ ಜ್ಞಾನ. ಆ ಅವಸ್ಥೆಯಲ್ಲಿ ನಾವು ಜಾಗೃತರಾಗುವೆವು. ಆದುದರಿಂದ ಅದನ್ನು ನಾವು ಈ ಸ್ಥಾನದ ಸಾರೂಪ್ಯತಾ ಜೀವನವೆಂದು ಕರೆಯುವೆವು. ಮತ್ತು ಸಜೀವ ವಸ್ತುವೇ ಈ ಜೀವನದ ಅನುಭವ ಪಡೆಯಬಲ್ಲುದು. ಈಗ ಜ್ಞಾಪಕ ಇಟ್ಕೊಳ್ರಿ, ನಾವು ಇವೆಲ್ಲ ಅವಸ್ಥೆಗಳನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ನಾವು ಸಜೀವರಾಗಿದ್ದಾಗಲೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಿರ್ಜೀವವಾದಾಗ ಇದು ಯಾವುದೂ ಅನುಭವ ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಇದೆಲ್ಲ ಅನುಭವಗಳು ಬರೀ ಸಜೀವ ಅಥವಾ ಸಚೇತನ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ. ಈಗ ನಮ್ಮ ಸಾಹಸ ಮತ್ತಷ್ಟು ಹೆಚ್ಚಿತು. ಇದಕ್ಕಿಂತ ಮುಂದಿನ ಜ್ಞಾನ ಪಡೆಯುವ ಹಂಬಲ ಉಂಟಾಯಿತು. ಜ್ಞಾನ ಅಂದ್ರೆ ಪ್ರತಿಯೊಂದು ಬಿಂದುವಿನಲ್ಲಿ ಬರ್ತಕ್ಕಂಥ ಸ್ಥಿತಿಗತಿಗಳನ್ನ ಗ್ರಹಿಸಿಕೊಂಡು ಅದರ ಪರಿಣಾಮ ಮನಸ್ಸಿನ ಮೇಲೆ ಏನಾಗುತ್ತಲ್ಲ ಅದನ್ನ ನಾವು ಅನುಭವ ಲೇಪಿತ ಜ್ಞಾನನ ನಾವು ನಿಜವಾಗಿ ಜ್ಞಾನ ಅಂತ ಕರಿತೀವಿ. ಪುಸ್ತಕದ ಜ್ಞಾನ ಅಲ್ಲ, ಅನುಭವ ಲೇಪಿತ ಜ್ಞಾನ. ಸರಿನಾ? ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಇದೆರಡು ತುಂಬಾ ಸುಲಭ. ಇದ್ರಲ್ಲಿ ತುಂಬಾ ಏನಿಲ್ಲ. ಇದ್ರಲ್ಲಿ ಬೆಂಕಿ ತತ್ವ ಇರುತ್ತೆ, ಅಗ್ನಿಯ ಜ್ವಾಲೆ ತರ ಬರ್ತಿರುತ್ತೆ. ನಾವು ಮುಂಚೆ ಅಂಡರ್ಲೈನ್ ಮಾಡಿಸಿದಿಲ್ಲ. ಇಲ್ಲಿ ಪ್ರಕಾಶ, ದಿವ್ಯ ಪ್ರಕಾಶದ ಸಮೂಹವು ಒಂದು ಜ್ವಾಲೆಯ ರೂಪದಲ್ಲಿ ಕಾಣಿಸುವುದು. ಅದೊಂದು. ಪ್ರೇಮದ ಕಾವು ಜಾಸ್ತಿ ಆಗುತ್ತೆ. ನಾಲ್ಕನೇದು, ನಮಗೆ ಇಲ್ಲಿ ಬಿಳಿ ಬಣ್ಣ ಕಾಣುತ್ತೆ. ಪ್ರಕಾಶ ಜಾಸ್ತಿ ಆಗುತ್ತೆ. ಅಗ್ನಿ ತತ್ವ ಇರೋದ್ರಿಂದ ಪ್ರಕಾಶ ಜಾಸ್ತಿ ಆಗುತ್ತೆ. ಹಾಗಾಗಿ ಬಿಳಿ ಬಣ್ಣ ಕಾಣುತ್ತೆ. ಅರ್ಥ ಆಯ್ತಾ? ಅದೊಂದು ಡೌಟ್ ಇತ್ತು ಬ್ರದರ್. ಬೆಂಕಿ ಯಾವಾಗ್ಲೂ ಕೆಂಪಗಿರುತ್ತಲ್ಲ, ಯಾಕೆ ಬಿಳಿ ಅಂತಾರೆ ಅಂತ ಅದೊಂದು ಡೌಟ್ ಇತ್ತು. ಕ್ಲಿಯರ್ ಆಯ್ತು ಈಗ. ಸರಿ ಸರಿ. ನೋಡ್ರಿ ಎಷ್ಟೆಲ್ಲ ನಮ್ಗೆ ಡೌಟ್ ಇರುತ್ತೆ ಅಂತ. ಎಲ್ಲರೂ ಓದಿದಾಗ ಇದು ಏನೋ ಆಗುತ್ತೆ, ಏನೋ ಬಿಡ್ತಿಲ್ಲ, ಅರ್ಥವೇ ಆಗ್ತಿಲ್ವಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಲೌಕಿಕ ಅನುಭವನ ನಾವು ಅದಕ್ಕೆ ತಾಳೆ ಹಾಕ್ತೀವಿ ಅಲ್ವಾ? ಐದರ್ ಆರೆಂಜ್ ಆರ್ ರೆಡ್ ಸಮಥಿಂಗ್ ಅಂತ ಅನ್ಕೊಂಡಿದ್ದೆ. ಇಲ್ಲ, ಕೆಲವೊಮ್ಮೆ ಆರೆಂಜ್ ಬಣ್ಣನೂ ಕಾಣುತ್ತೆ. ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಉಲ್ಲೇಖ ಇಲ್ಲ. ಬಟ್ ಕೆಲವೊಮ್ಮೆ ಬೆಂಕಿ ತತ್ವ ಇರೋದ್ರಿಂದ ಎಷ್ಟೋ ಅಭ್ಯಾಸಗಳು ನಮಗೆ ಆರೆಂಜ್ ಬಣ್ಣ ಕೂಡ ನಮಗೆ ಅನುಭವ ಆಯ್ತು ಅಂತ ಹೇಳ್ತಾರೆ. ಆರೆಂಜ್ ಬಣ್ಣ ಅನುಭವ ಆಯ್ತು ಅಂತಂದ್ರು ಅದು ಮೂರನೇ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಬರ್ದಿಲ್ಲ ಅದು. ಸಾಮಾನ್ಯ ಬಿಳಿ ಬಣ್ಣ ಅಂತ ಬರ್ದಿದ್ದಾರೆ. ಬಟ್ ನೀವು ಬೆಂಕಿ ನೋಡಿದಾಗ ಕೆಲವೊಮ್ಮೆ ಆರೆಂಜು ಇರುತ್ತದೆ. ಸೊ ಆರೆಂಜ್ ಬಣ್ಣ ಇದೆಯಲ್ಲ, ಆರೆಂಜ್ ಬಣ್ಣ ಕೂಡ ಕೆಲವೊಮ್ಮೆ ಬೆಂಕಿಗೆ ಸಂಬಂಧಪಟ್ಟಿದ್ದು. ರೆಡ್ ಕಲರ್ ಅಂತ ಏನ್ ಹೇಳಿದ್ರಲ್ಲ, ಅದು ಸಾಮಾನ್ಯವಾಗಿ ಎರಡನೇ ಚಕ್ರಕ್ಕೆ. ರೆಡ್ ಪಿಂಕ್, ಕೆಳಗಡೆ ರೆಡ್ ಜಾಸ್ತಿ ಇರುತ್ತೆ, ಪಿಂಕ್ ಕಡಿಮೆ ಇರುತ್ತೆ. ಇದು ಎರಡನೇ ಚಕ್ರ. ಒಂದ್ ನಿಮಿಷ. 7ನೇ ಚಕ್ರಕ್ಕೆ ಹೋದಾಗ
ಪಿಂಕ್ ಜಾಸ್ತಿ ಆಗುತ್ತೆ, ರೆಡ್ ಕಡಿಮೆ ಆಗುತ್ತೆ. ವ್ಯತ್ಯಾಸ ಸರಿನಾ? 2ನೇ ಚಕ್ರದಲ್ಲಿ ರೆಡ್ ಜಾಸ್ತಿ, ಪಿಂಕ್ ಕಡಿಮೆ. 7ನೇ ಚಕ್ರದಲ್ಲಿ ಪಿಂಕ್ ಜಾಸ್ತಿ, ರೆಡ್ ಕಡಿಮೆ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಹಾಗೆ 2ನೇ ಚಕ್ರದಲ್ಲಿ 2 ಬಣ್ಣ ಇದೆಯೋ, 3ನೇ ಚಕ್ರದಲ್ಲೂ ಕೆಲವೊಮ್ಮೆ ಬಿಳಿ, ಕೆಲವೊಮ್ಮೆ ಆರೆಂಜ್, ಎರಡೂ ಬಣ್ಣ ಕಾಣಲಿಕ್ಕೆ ಸಾಧ್ಯ ಉಂಟು. ಸರಿನಾ? ಇದು ಅನುಭವದಲ್ಲಿ ನಿಮ್ಗೆ ಎಷ್ಟೋ ಸತಿ ಗೊತ್ತಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಅಭ್ಯಾಸಿಗಳು ನಮ್ಗೆ ಆರೆಂಜ್ ಬಣ್ಣ ಗೊತ್ತಾಯ್ತು ಅಂತ ಹೇಳ್ತಾರೆ. ಆರೆಂಜ್ ಬಣ್ಣ ಕಾಣಿಸ್ತು ನಮ್ಗೆ ಅದು ಧ್ಯಾನದಲ್ಲಿ ಅಂತ ಹೇಳ್ತಾರೆ. ಅವಾಗ ನೀವು ವಂಡರ್ ಮಾಡ್ತೀರಾ, ನಮ್ಮ ಚಕ್ರಗಳಲ್ಲಿ ಯಾವ ಆರೆಂಜ್ ಬಣ್ಣನೇ ಇಲ್ವಲ್ಲ, ಯಾವ ಚಕ್ರ ಆಗ್ತಿದೆ ಅಂತ ನೀವು ವಂಡರ್ ಮಾಡ್ತೀರಾ. ಸರಿನಾ? ಇದು 3rd ಚಕ್ರಕ್ಕೆ. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಮಣಿಪುರ ಚಕ್ರದ ಮೇಲೂ ಕೆಲಸ ಮಾಡಿದಾಗ ಆರೆಂಜ್ ಬಣ್ಣ ಕಾಣುತ್ತೆ. ಎರಡೂ ಜ್ಞಾಪಕ ಇಟ್ಕೋಬೇಕು. ಆ 7 ಚಕ್ರಾಸಲ್ಲೂ ಬಣ್ಣಸಿದೆ, ಈ 7 ಚಕ್ರಾಸಲ್ಲೂ ಬಣ್ಣಸಿದೆ. ಎರಡೂ ಜ್ಞಾಪಕ ಇಟ್ಕೊಂಡಾಗ ನಮಗೆ ಎಲ್ಲಿ ಸ್ಪಷ್ಟವಾಗಿ ಕೆಲಸ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಬಣ್ಣ ಮಾತ್ರ ಕಾಣೋದಲ್ಲ, ಯಾವ ಚಕ್ರದ ಮೇಲೆ ಕೆಲಸ ಆಗಿರುತ್ತೆ ಆ ಚಕ್ರದ ಸ್ಥಿತಿಗತಿಗಳು ವ್ಯಕ್ತ ಆಗುತ್ತೆ. ಅದನ್ನ ನೀವು ನೋಡ್ಲಿಕ್ಕೆ ಹೋಗ್ಬೇಕು. ತರ್ತಾ ಇದೆ. ಯಾರಾದ್ರೂ ನಿಮ್ಗೆ ಆರೆಂಜ್ ಕಲರ್ ಕಾಣ್ತು ಅಂತ ಹೇಳಿದ್ರೆ ನೀವು ಮುಂದಕ್ಕೆ ಏನ್ ಕೇಳ್ತೀರಾ ಅಂದ್ರೆ, ಪ್ರೇಮ ನಿಮ್ಮಲ್ಲಿ ಯಾವ ರೀತಿ ವ್ಯಕ್ತ ಆಗ್ತಿದೆ ಅನ್ನೋದನ್ನ ನೀವು ನೋಡ್ಕೊಂಡು ನಮಗೆ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಿರೋದು. ಯು ಹ್ಯಾವ್ ಟು ಗಿವ್ ದಮ್ ಎ ಹೋಮ್ವರ್ಕ್. ಅದಕ್ಕೆ ಯಾರಿಗೆ ಸಿಟ್ಟಿಂಗ್ ಬಂದ್ರು ಒಂದು ಹೋಮ್ವರ್ಕ್ ಕೊಟ್ಟು ಕಳಿಸ್ಬೇಕು. ಯಾಕೆಂದ್ರೆ ಅವ್ರಿಗೆ ಏನ್ ಅನುಭವ ಆಯ್ತು ಅದರ ತಾತ್ಪರ್ಯ ಗೊತ್ತಿರಲ್ಲ. ನಿಮಗೆ ತಕ್ಕಮಟ್ಟಿಗೆ ಗೊತ್ತಿದೆ ಅಂತಂದ್ರೆ ಅವ್ರಿಗೆ ಹೇಳ್ಕೊಡ್ಬೇಕು. ನೀವು ಡೈರೆಕ್ಟ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ. 3ನೇ ಚಕ್ರದಲ್ಲಿ ಕೆಲಸ ಆಯ್ತು, ಅವ್ರಿಗೆ ಆದ್ರೆ 3ನೇ ಚಕ್ರದಲ್ಲಿ ಪ್ರೇಮ ಜಾಸ್ತಿ ಆಗ್ಬೇಕು ಅಂತ ಗೊತ್ತಿದೆ. ನೀವು ಅವ್ರಿಗೆ ಸೂಕ್ಷ್ಮವಾಗಿ ಹೇಳ್ತೀರಾ. ಏನಂತ ಹೇಳ್ತೀರಾ ಅಂದ್ರೆ, ಪ್ರೇಮದ ಒಂದು ಅಭಿವ್ಯಕ್ತಿಯಲ್ಲಿ ಏನಾದ್ರು ಪರಿಣಾಮ ಆಗಿದೆಯಾ, ವ್ಯತ್ಯಾಸ ಆಗಿದೆಯಾ ಅಂತ ನೋಡ್ಕೊಂಡು ಹೇಳ್ರಿ ಅಂತ ಹೇಳ್ತೀರ. That's how you teach the abhyasis and correlate with their experience. ಇಲ್ಲದ್ರೆ ಏನಾಗುತ್ತೆ, ನಾವು ಧ್ಯಾನ ಮಾಡ್ತೀವಿ ಹೋಗ್ತೀವಿ, ಏನಾಗ್ತಿದೆ ಎಷ್ಟೋ ವರ್ಷಗಳು ಧ್ಯಾನ ಮಾಡ್ತಿರ್ತೀರಿ, ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಕಲಿಯೋದು ಇಲ್ಲ. ಯಾವಾಗಲೂ ನಮ್ಮ ಅನುಭವನ ನಾವು ಏನು ಓದಿರ್ತೀವೋ ಅದಕ್ಕೆ ಥಿರಿಗೆ ತಾಳೆ ಹಾಕಿ ಅದರ ದೃಷ್ಟಾಂತದಲ್ಲಿ ನಾವು ನಮ್ಮ ಅಭ್ಯಾಸಗಳಿಗೆ ಹೇಳ್ಕೊಡ್ತು ಅಂತಂದ್ರೆ ತ್ವರಿತವಾಗಿ ಬೆಳೀತಾರೆ. ಅವ್ರಿಗೂ ಕೂಡ ಬೆಳೆಯೋದ್ರಲ್ಲಿ ಉತ್ಸಾಹ ಬರುತ್ತೆ. ಏನೇನೋ ಆಗ್ತಾ ಇದ್ದಿಲ್ಲ ನಂಗೆ, ನಾನು ಬೆಳಿಬೇಕು, ಇಲ್ಲಿ ಏನೇನೋ ಆಗ್ತಿದ್ದಾರೆ, ಮುಂದಕ್ಕೆ ಹೋದ್ರೆ ಇನ್ನೇನೇನೋ ಆಗುತ್ತೆ, ಏನಾಗುತ್ತೆ ಅಂತ ಅನ್ನೋ ಕುತೂಹಲ ಬರುತ್ತೆ. ಸೊ ಧ್ಯಾನದಲ್ಲಿ ಆಶ್ಚರ್ಯ ಮತ್ತು ಕುತೂಹಲ ತರಿಸುವಂತ ರೀತಿಯಲ್ಲಿ ನಾವು ಅಭ್ಯಾಸಗಳನ್ನ ನಮ್ಮನ್ನ ಕೈನಲ್ಲಿ ಹಿಡ್ಕೋಬೇಕು. ಅವ್ರಿಗೆ ನಾವು ಏನು ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಯಾವ ಕುತೂಹಲನೂ ಬರಲ್ಲ, ಯಾವ ಒಂದು ಆಶ್ಚರ್ಯನೂ ಬರಲ್ಲ. ಬಾಬುಜಿ ಹೇಳ್ತಾರಲ್ಲ, ಯು ಹ್ಯಾವ್ ಟು ಮೆಡಿಟೇಟ್ ವಿತ್ ಎ ಸೆನ್ಸ್ ಆಫ್ ವಂಡರ್ ಆರ್ ಕ್ಯೂರಿಯಾಸಿಟಿ. ಮೆಡಿಟೇಷನ್ ಹೇಗೆ ಅಪ್ರೋಚ್ ಮಾಡಬೇಕು ಅಂತಂದ್ರೆ, ಯು ಹ್ಯಾವ್ ಟು ಅಪ್ರೋಚ್ ಮೆಡಿಟೇಷನ್ ವಿತ್ ಎ ಸೆನ್ಸ್ ಆಫ್ ಕ್ಯೂರಿಯಾಸಿಟಿ ಆರ್ ವಂಡರ್. ಅರ್ಥ ಆಯ್ತಾ? ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ, ವಂಡರ್ ಅಂದ್ರೆ ಆಶ್ಚರ್ಯಚಕಿತ. ಈ 2 ಸ್ತರದಿಂದ, ಈ 2 ದೃಷ್ಟಿಕೋನದಿಂದ ನಾವು ಧ್ಯಾನವನ್ನ ಮಾಡಬೇಕು. ಆದ್ರೆ ಈ 2 ದೃಷ್ಟಿಕೋನ ಬೆಳೆಸೋದು, ಪೋಷಿಸೋದು ಪ್ರಶಿಕ್ಷಕರ ಕೈನಲ್ಲಿದೆ. ಇದು 2 ನಾವು ಪೋಷಣೆ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ವಾರಗಳು ಬರ್ತಾರೆ ಅಭ್ಯಾಸಗಳು, ಆಮೇಲೆ ಡ್ರಾಪ್ ಔಟ್ ಆಗ್ತಾರೆ. ನಂಗೆ ಏನು ಗೊತ್ತಾಗ್ತಿಲ್ಲ ಏನು. ತುಂಬಾ ಜನ ಅಭ್ಯಾಸ ಬಿಟ್ಟು ಹೋಗೋದು ಇದೇ ಕಾರಣಕ್ಕೋಸ್ಕರ. ಅರ್ಥ ಆಗ್ತಿದೆಯಾ? ನಮ್ಮಲ್ಲಿ ಈಗ ಎಷ್ಟೋ ಜನ 2ನೇ ಬಿಂದು ಬಂದು ಇನ್ನೇನು ಬಿಡುವಂತ ಟೈಮ್ ಬಂದಿದೆ ಅಂತ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 2ನೇ ಬಿಂದುನಲ್ಲಿ ಎಷ್ಟೋ ಜನ ಬಿಡ್ತಾರೆ, ಹಲವಾರು ಕಾರಣಕ್ಕೆ ಬಿಡ್ತಾರೆ. 2ನೇ ಬಿಂದುನಲ್ಲಿ ಎಷ್ಟೋ ಸತಿ ಅವನದ ಗತಿ ಬರುತ್ತೆ, ಶಾಂತಿ ಇರುತ್ತೆ, ನಮ್ಗೆ ಶಾಂತಿ ಸಿಗ್ತಲ್ಲ ಸಾಕು ಅಂತ ಬಿಡ್ಬಿಡುತ್ತೆ. ಇನ್ಸತಿ 2ನೇ ಬಿಂದು ಬರೋಷ್ಟೊತ್ತಿಗೆ, ಮೊದಲನೇ ಬಿಂದು 2ನೇ ಬಿಂದು ಬರೋಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ತಳಮಳ ಆಗುತ್ತೆ, ಭಾರ ಆಗುತ್ತೆ. ನಮ್ಗೆ ಯಾವ್ದೋ ಧ್ಯಾನ ಸೆಟ್ ಆಗ್ತಿಲ್ಲ, ಭಾರ ಆಗ್ತಿದೆ, ಅದಕ್ಕೆ ಅಂತ ಬಿಟ್ಬಿಡ್ತಾರೆ. ತುಂಬಾ ಜನಕ್ಕೆ ಇದು ಅನುಭವ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲೆಲ್ಲ ನಾವು ಇದೆಲ್ಲ ಪಾಸಿಂಗ್ ಫೇಸು, ಇದೆಲ್ಲ ಹೊರಟೋಗುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಪಾಡಿ ನೀವು ಧ್ಯಾನ ಮುಂದುವರ್ಸ್ಕೊಂಡು ಹೋಯ್ತು ಅಂತಂದ್ರೆ ಮತ್ತಷ್ಟು ಚೆನ್ನಾಗಿರ್ತಕ್ಕಂಥ ಸ್ತರಗಳು ಬರುತ್ತೆ ಅಂತ ನಾವು ವಿವರಣೆ ಕೊಟ್ಟಾಗ ಅವರದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಇಲ್ದಾರೆ ಬಹಳ ಜನ ಬಿಟ್ಟು ಹೋಗ್ತಾರೆ. ಮತ್ತೊಂದ್ಸತಿ ವಾಪಸ್ ಯಾವಾಗ ಬರ್ತಾರೆ ಅಂದ್ರೆ ಮತ್ತೆ ಜೀವನದಲ್ಲಿ ಪೆಟ್ಟು ತಿಂದಾಗ ಮತ್ತೆ ವಾಪಸ್ ಬರ್ತಾರೆ. ಸೊ ಅದಕ್ಕೆ ಮನುಷ್ಯ ಒಂದು ನೀತಿ, ಒಂದೇ ಸತಿ ನೆಟ್ಟಿಗೆ ಹೋಗಲ್ಲ ಅಂತ ಹೇಳಿ ಆಧ್ಯಾತ್ಮದಲ್ಲಿ ದೇವರು ನಿಸರ್ಗ ಸೃಷ್ಟಿ ಮಾಡಿದ್ದಾನೆ. ಅವಾಗ ಪೆಟ್ಟು ಕೊಡ್ಲಿಕ್ಕೆ. ಒಂದ್ಸತಿ ಪೆಟ್ಟು ಕೊಡ್ತು ಅಂತಂದ್ರೆ ಬುದ್ಧಿ ನೆಟ್ಟಿಗಾಗುತ್ತೆ. ಮತ್ತೊಂಚೂರು ಹುಷಾರಾಗಿದ್ದ ತಕ್ಷಣ ಮತ್ತೆ ಬುದ್ಧಿ ವಕ್ರ ಆಗುತ್ತೆ. ಮತ್ತೊಂದ್ಸತಿ ಪೆಟ್ಟು ಕೊಟ್ರೆ ಮತ್ತೆ ಒಂದಿಷ್ಟು ದಿವಸ ಬುದ್ಧಿ ನೆಟ್ಟಿಗಿರುತ್ತೆ. ಇದೇ ರಿಪೀಟ್ ಆಗುತ್ತೆ ಸೈಕಲ್ ಎಲ್ಲರಿಗೂ. ಸರಿ ಕಣ್ರಿ, 4ನೇ ಗ್ರಂಥಿ ಓದೋಣ ಈಗ. ಈಗ ನಾವು ಇದಕ್ಕಿಂತ ಮೇಲಿನ ಗ್ರಂಥಿಯನ್ನು ಪ್ರವೇಶ ಮಾಡಿದೆವು. ಅಗ್ನಿಯ ಅಸ್ತಿತ್ವವು ಇಲ್ಲವಾಯಿತು.
ಈಗ ಅದರ ವಿರುದ್ಧ ದಶೆಯಲ್ಲಿ ಸಾಗಿದ್ದೇವೆಂದೇ ಅರ್ಥ. ಇದು ಜಲಸ್ಥಾನ. ಕೇವಲ ಇದೇ ಗ್ರಂಥಿಯಲ್ಲಿ ನಾವು ಲಯವನ್ನು ಪಡೆದು ಉಳಿದುಕೊಂಡುದಾದರೆ ಸಾಕಷ್ಟು ಸುತ್ತಾಡಿದ ನಂತರವೂ ಇದೇ ತತ್ವವು ಮೇಲಷ್ಟೇ ನಮಗೆ ಅಧಿಕಾರ ಉಂಟಾಗುವುದು. ಅಂದ್ರೆ ಪ್ರತಿಯೊಂದು ಬಿಂದುವಿನಲ್ಲೂ ಕೂಡ, ಗ್ರಂಥಿಯಲ್ಲೂ ಕೂಡ ಒಂದೊಂದು ತತ್ವಗಳಿದೆ. ಆ ಗ್ರಂಥಿಯನ್ನು ನಾವು ಕರಗತ ಮಾಡ್ಕೊಂಡ್ಮೇಲೆ ಆ ತತ್ವದ ಮೇಲೆ ನಮಗೆ ಪ್ರಭುತ್ವ ಬರುತ್ತೆ. ಜ್ಞಾನವು ನಮಗೇನು ಸಹಾಯ ಮಾಡುವುದು? ಅದು ನಮ್ಮೊಳಗೆ ಭಗವದ್ ಅನ್ವೇಷಣ ಬುದ್ಧಿಯನ್ನು ಹುಟ್ಟಿಸುವುದು. ಈ ಮಾತು ಯಾರ ವಿಚಾರದಲ್ಲಿಯೂ ಬಾರದಿದ್ದರೆ ಅಥವಾ ವಾಸ್ತವಿಕತೆಯನ್ನು ಹುಡುಕುವುದು ನಮಗೆ ಬೇಡವಾದರೆ ಇದೇ ಗ್ರಂಥಿಯೇ ಸಿಕ್ಕಿ ಬೀಳುವುದು. ಹಾಗಾಗಿ ನಾವು ಯಾವ ಗ್ರಂಥಿನಲ್ಲೂ ಸಿಕ್ಕಾಕಬಾರದು. ಮುಂದುವರಿತಾನೆ ಹೋಗ್ಬೇಕು ಅಂತಂದ್ರೆ ಆ ಪರಮ ಪದ ಇದೆಯಲ್ಲ, ಅದರ ಮೇಲೆ ನಮ್ಮ ಗುರಿ ನೆಟ್ಟಿರ್ಬೇಕು. ಆ ರಿಯಾಲಿಟಿ ಮೇಲೆ ನಮ್ಮ ಗುರಿ ಗೋಲ್ ಸೆಟ್ ಆಗಿದ್ರೆ ಈ ಯಾವ ಗ್ರಂಥಿನಲ್ಲೂ ನಾವು ಸಿಗಾಕೊಡಲ್ಲ. ಇಲ್ಲದೆ ಇದ್ರೆ ರಿಯಾಲಿಟಿ ಕಡೆಗೆ ಹೋಗ್ಬೇಕು ಅಂತ ನಮ್ಮ ಮನಸ್ಸು ಹೃದಯ ಆತುರ ಪಡದೆ ಇದ್ರೆ ಯಾವ್ಯಾವುದೋ ಗ್ರಂಥಿನಲ್ಲೂ ಹೋಗಿ ಸಿಗಾಕೊಳ್ತೀವಿ. 2ನೇ ಬಿಂದುನಲ್ಲೂ ಸಿಗಾಕೊಳ್ತೀವಿ, 4ನೇ ಬಿಂದುನಲ್ಲಿ ಸಿಗಾಕೊಳ್ತೀವಿ, 7ನೇ ಬಿಂದುನಲ್ಲಿ ಸಿಗಾಕೊಳ್ತೀವಿ, 10ನೇ ಬಿಂದುನಲ್ಲೂ ಸಿಗಾಕೊಳ್ತೀವಿ, ಎಷ್ಟೊಂದು ಗ್ರಂಥಿಗಳು ಸಿಗಾಕೊಂಡ್ಬಿಡ್ತೀವಿ. ಯಾಕಂದ್ರೆ ಆ ಗ್ರಂಥಿನಲ್ಲಿ ಚೆನ್ನಾಗಿದೆ ಅನುಭವ, ಇಲ್ಲೇ ಇದ್ಬೋಣ ಆರಾಮಾಗಿ ಅಂತ ಅನ್ಸುತ್ತೆ. ಎಷ್ಟೋ ಜನ ಮೆಡಿಟೇಷನ್ ಆದ್ಮೇಲೆ ಬ್ರದರ್ ಎಷ್ಟು ಚೆನ್ನಾಗಿತ್ತು ಸಿಟ್ಟಿಂಗ್ ಅಂತಂದ್ರೆ ನಮ್ಗೆ ಕಣ್ಣು ಬಿಡೋದೇ ಬೇಡ ಅಂತ ಅನಿಸ್ತು ಅಂತ ಹೇಳ್ತಾರೆ. ಹಿಂಗೆ ಇದ್ಬೋಣ ಆರಾಮಾಗಿ ಅಂತ ಅನ್ಸುತ್ತೆ ಅಂತ. ಬಟ್ ಅದು ಯಾವುದು ನಮ್ಮ ಗುರಿ ಅಲ್ಲ. ಎಷ್ಟೇ ಚೆನ್ನಾಗಿದ್ರು ನಿಮಗೆ ಧ್ಯಾನದಲ್ಲಿ ಅನುಭವ, ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ರಿಯಾಲಿಟಿ ಕಡೆಗೆ ನಿಮ್ಮ ಗುರಿ ನೆಟ್ಟಿರಬೇಕು. ಅಲ್ಲಿ ಹೋಗಿ ಮುಟ್ಟೋ ತನಕ ನಾವು ಕೂಡಲ್ಲ, ವಿರಾಮ ತಗೊಳ್ಳಲ್ಲ ಅನ್ನೋ ಮನೋಭಾವ ಇದ್ದಾಗ ಯಾವ ಗ್ರಂಥಿನಲ್ಲೂ ಸಿಕ್ಕಾಕೊಳ್ಳಲ್ಲ. ಇಲ್ಲದೆ ಗ್ರಂಥಿಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸರಿನಾ? ಈಗ 4ನೇ ಬಿಂದು ಬಂದಾಗ ಜ್ಞಾನ ನಮ್ಗೇನ್ ಮಾಡುತ್ತೆ? ಬುದ್ಧಿಯನ್ನು ಕೊಡುತ್ತೆ. ಬುದ್ಧಿಯನ್ನು ಕೊಡುತ್ತೆ ಅಂದ್ರೆ ಇಲ್ಲಿ ಕರೇಜ್ ಅಂಡ್ ಕ್ಲಾರಿಟಿ, ಇದು ಯಾವುದು? ಕಾನ್ಫಿಡೆನ್ಸ್. ನಮಗೆ ಮುಂದುವರಿಲಿಕ್ಕೆ 4ನೇ ಬಿಂದುವಿನಲ್ಲಿ ನಮಗೆ ಆತ್ಮವಿಶ್ವಾಸ ಮೂಡುತ್ತೆ, ಧೈರ್ಯ ಮೂಡುತ್ತೆ. ನಮಗೆ ಆತ್ಮವಿಶ್ವಾಸ ಧೈರ್ಯ ಮೂಡ್ಲಿಲ್ಲ ಅಂದ್ರೆ 5ನೇ ಬಿಂದುವಿನಲ್ಲಿ ಬರುತ್ತಂತ ಏನು ಚಾಲೆಂಜಸ್, ಅದನ್ನ ಫೇಸ್ ಮಾಡ್ಲಿಕ್ಕೆ ನಮಗೆ ಆಗಲ್ಲ. 4ನೇ ಬಿಂದು ಕರಗತ ಮಾಡ್ಕೊಳ್ತೀರಾ 5ನೇ ಬಿಂದುಗೆ ಹೋಯ್ತು ಅಂತಂದ್ರೆ ವಾಪಸ್ಸು 4ನೇ ಬಿಂದುಗೆ ವಾಪಸ್ ಬಂದು ಕೂತ್ಕೊಳ್ತೀವಿ. ಅಂದ್ರೆ ಇದು ಹೆಂಗಿದೆ ಅಂದ್ರೆ ಆ ಚಾಪ್ಟರ್ನ ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀರಾ, ಮುಂದಿನ ಚಾಪ್ಟರ್ ಓಪನ್ ಮಾಡ್ತು ಅಂತಂದ್ರೆ ನಿಮ್ಗೆ ಏನು ಅರ್ಥವಾಗಲ್ಲ, ಮತ್ತೆ ವಾಪಸ್ ಹಿಂದಿನ ಚಾಪ್ಟರ್ಗೆ ಬರ್ತೀರ. ಇದು ಅದೇ ತರ ಆಗುತ್ತೆ. ತುಂಬಾ ಜನ 4-5 4-5 ರೌಂಡ್ ಹೊಡಿತಾ ಇರ್ತಾರೆ. ಈ 3-4-5 ಇದೆಯಲ್ಲ, ಅಲ್ಲಿ ಸಾಕಷ್ಟು ಜನ ಸುಮಾರು ವರ್ಷಗಳು ರೌಂಡ್ ಹೊಡಿತಾ ಇರ್ತಾರೆ. 3-4-5 3-4-5 ಮೇಲೆ ಹೋಗ್ತಾರೆ ಕೆಳಗಿರ್ತಾರೆ, ಮೇಲೆ ಹೋಗ್ತಾರೆ ಕೆಳಗಿರ್ತಾರೆ. ದಾರಿಗೂ ಹಂಗೆ 3-4-5ರಲ್ಲಿ ಸಾಕಷ್ಟು ದಿವಸ ಓಡಾಡ್ತಾ ಇದೆ. ಸೊ ಇದು ತುಂಬಾ ಯಾವಾಗ ನಾವು ಚೆನ್ನಾಗಿರ್ಬೋದು, ನಾವು ಅಭ್ಯಾಸ ಚೆನ್ನಾಗಿರ್ಬೇಕು, ನಿಯಮಿತವಾಗಿ ಬಟ್ಟೆಗಳನ್ನ ತಗೋಬೇಕು, ಸತ್ಸಂಗ ರೆಗ್ಯುಲರ್ ಅಟೆಂಡ್ ಮಾಡಬೇಕು, ನಮ್ಮ ಏನು ಅವಲೋಕನ ಶಕ್ತಿ ತಾವು ಬೆಳೆಸ್ಕೋಬೇಕು. ಜೊತೆಗೆ ನಾವು ಮುನ್ನಡಿಬೇಕು, ಗುರಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ನಮ್ಮ ಗುರಿ ಕಡೆಗೆ ನಮ್ಮ ಗಮನ ಹರಿತಾ ಇತ್ತು ಅಂತಂದ್ರೆ ಈ ಚಕ್ರಗಳಲ್ಲಿ ಸಿಕ್ಕಾಕೊಳ್ಳಲ್ಲ. ಇಲ್ಲದ್ರೆ 3-4-5ರಲ್ಲಿ ಸುಮಾರು ದಿವಸ ರೌಂಡ್ ಹೊಡಿತಾ ಇರ್ತೀವಿ. ಜ್ಞಾನವು ನಮಗೇನು ಸಹಾಯ ಮಾಡುವುದು? ಅದು ನಮ್ಮೊಳಗೆ ಭಗವದ್ ಅನ್ವೇಷಣೆಯ ಬುದ್ಧಿಯನ್ನು ಹುಟ್ಟಿಸುವುದು. ಈ ಮಾತು ಯಾರ ವಿಚಾರದಲ್ಲಿಯೂ ಬಾರದಿದ್ದರೆ ಅಥವಾ ವಾಸ್ತವಿಕತೆಯನ್ನು ಹುಡುಕುವುದು ನಮಗೆ ಬೇಡವಾದರೆ ಇದೇ ಗ್ರಂಥಿಯಲ್ಲಿಯೇ ಸಿಕ್ಕಿ ಬೀಳುವುದು ಮತ್ತು ಚಮತ್ಕಾರಗಳನ್ನು ತೋರಿಸಲು ಆರಂಭಿಸುವುದು. ಇದು 4ನೇ ಬಿಂದು ಬಂದಾಗ ಚಮತ್ಕಾರ ಜಾಸ್ತಿ ತೋರಿಸ್ತೀವಿ. ನಮ್ಮ ತಳಮಳವು ನಮ್ಮ ಸಹಾಯಕ್ಕೆ ಬಂದು ಈ ಗ್ರಂಥಿಯಲ್ಲಿ ನಯ ಹೊಂದಿದ ಮೇಲೆ ಸಾರೂಪ್ಯತೆ ದಶೆ ಉಂಟಾದರೆ ನಮಗೆ ಆ ಅವಸ್ಥೆಯ ಜ್ಞಾನವಾಗುವುದು. ನಮ್ಮ ಧ್ಯೇಯವು ವಾಸ್ತವಿಕತೆಯ ಮೇಲೆಯೇ ನೆಟ್ಟಿರುವುದಾದರೆ ಆ ಗ್ರಂಥಿಯ ಮೇಲೆ ನಮಗೆ ಅಧಿಕಾರ ಉಂಟಾದರೂ ಅದರಿಂದ ಕೆಲಸ ತೆಗೆದುಕೊಳ್ಳುವ ಕಡೆಗೆ ನಮ್ಮ ದೃಷ್ಟಿ ಹೊರಳುವುದಿಲ್ಲ. ನೀರನ್ನು ಕಂಡ ಮೇಲೆ ಅನುಭವಕ್ಕೆ ಬರುವ ಪ್ರಸನ್ನತೆಯಷ್ಟೇ ಶಾಂತ ಗುಣವು ಇದರಿಂದ ಇದರದಿದೆ. ಇಲ್ಲಿ ಯಾವ ರೀತಿ ಅಂತ ಅನಿಸುತ್ತೆ ಅಂದ್ರೆ, ನೀರನ್ನು ಕಂಡ್ರೆ ನಮ್ಮ ಮನಸ್ಸಿಗೆ ಎಷ್ಟು ಪ್ರಸನ್ನತೆ ಅಂತ ಅನಿಸುತ್ತಲ್ವಾ, ಆ ರೀತಿಯಾದಂತ ಅನುಭವ. ಕೂಲ್ ಅಂಡ್ ಸೂದಿಂಗ್ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಕೂಲ್ ಅಂಡ್ ಸೂದಿಂಗ್. ತುಂಬಾ ಚೆನ್ನಾಗಿ ತಣ್ಣಗೆ ಚೆನ್ನಾಗಿತ್ತು ಅಂತ ಅನಿಸುತ್ತು ಅಂತ ಹೇಳ್ತಾರೆ. ಕೂಲ್ ಅಂಡ್ ಸೂದಿಂಗ್, ದಟ್ಸ್ ದ ಫೀಲಿಂಗ್, ಬಿಕಾಸ್ ಇಟ್ ಕಂಟೈನ್ಸ್ ವಾಟರ್ ಎಲಿಮೆಂಟ್. ಈ ಗ್ರಂಥಿಯಲ್ಲಿ ಲಯ ಹೊಂದಿದ್ದ ಸಾರೂಪ್ಯತೆಯ ದಶೆಯನ್ನು ಪಡೆದಾಗ ಆ ಸ್ಥಿತಿಯ ಜ್ಞಾನ ಉಂಟಾಗುವುದು. ಪ್ರತಿಯೊಂದು ಗ್ರಂಥಿಯ ಅಂತರ ಉಂಟಾಗುವ ಒಂದು ಸ್ಥಿತಿಯನ್ನು ಕುರಿತು ಬರೆಯುವುದೊಳಿತು. ಯಾವುದೇ ಗ್ರಂಥಿಯಲ್ಲಿ ಲಯಾವಸ್ಥೆಯನ್ನು ಪಡೆದ ಮೇಲೆ ನಾವು ಸಾರೂಪ್ಯತೆಯ ದಶೆಯನ್ನು ಮುಟ್ಟಿದಾಗ ಆ ದಶೆಯೇ ಅದರ ಕೊನೆಯಾಗುವುದಿಲ್ಲ. ಜ್ಞಾಪಕ ಇಟ್ಕೊಳ್ರಿ, ಯಾವುದೇ ಗ್ರಂಥಿನಲ್ಲಿ ನಾವು ಸಾರೂಪ್ಯತೆ ಪಡ್ಕೊಂಡ್ರೆ ಅದೇ ಕೊನೆ ಅಲ್ಲ.
ಸಾರೂಪ್ಯತೆಯೂ ಲಯವಾಗಿ ಅದಕ್ಕಿಂತ ಉತ್ತಮ ಸಾರೂಪ್ಯತೆಯ ದಶೆಯಲ್ಲಿ ಮಾರ್ಪಾಡು ಹೊಂದುವುದು, ಅದನ್ನು ಸಾಯುಜ್ಯತೆ ಎಂದು ಕರೆಯುವರು. ಆಗ ಆ ದಶೆಯ ಜ್ಞಾನವು ಪೂರ್ಣವಾಯಿತೆಂದು ತಿಳಿಯಬೇಕು. ಒಳ್ಳೆಯದು. ಈ ಸಾಯುಜ್ಯತೆಯು ನಮ್ಮಲ್ಲಿ ಉಂಟಾಯಿತು. ಈಗ ಅದರ ತರುವಾಯ ಬರುವ ಸ್ಥಾನವನ್ನು ಶೋಧಿಸುತ್ತೇವೆ. ಸಾರೂಪ್ಯತೆಯ ಅರಿವು ಹೊರಟೋದಾಗ ಉನ್ನತಾವಸ್ಥೆಯಾದಂಥ ಸಾರೂಪ್ಯತೆ ಬರುತ್ತೆ. ಅದನ್ನು ನಾವು ಸಾಯುಜ್ಯತ ಅಂತ ಕರಿತೀವಿ. 5ನೇ ಗ್ರಂಥಿ. ಶೋಧ ಮತ್ತು ಹಂಬಲಗಳಲ್ಲಿ ಬಹಳ ಅಂತರವಿದೆ. ಇದು ನಿಮಗೆ ಪ್ರಶ್ನೆ ಬರ್ಬೋದು ಎಕ್ಸಾಮ್ ಅಲ್ಲಿ. ಶೋಧ ಮತ್ತು ಹಂಬಲ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಆದ ಕಾರಣ ಇಲ್ಲಿ ಹಂಬಲವೆಂಬ ಶಬ್ದವೇ ಹೆಚ್ಚು ಯೋಗ್ಯ. ಶೋಧ ಅನ್ನೋದು ಮನಸ್ಸಿನ ಸ್ತರದ ಕ್ರಿಯೆ, ಹಂಬಲ ಅನ್ನೋದು ಹೃದಯದ ಸ್ತರದ ಕ್ರಿಯೆ. ಇದೆರಡು ಜ್ಞಾಪಕ ಇಟ್ಕೊಳ್ಳಿ. ಶೋಧ ಮನಸ್ಸಿನಿಂದ ಶೋಧನೆ ಮಾಡ್ತೀವಿ, ಹಂಬಲ ಅನ್ನೋದು ಹೃದಯದಿಂದ ಬರ್ತಕ್ಕಂಥದ್ದು. ಈಗ ಈ ಹಂಬಲ ನಮ್ಮನ್ನು 5ನೇ ಗ್ರಂಥಿಗೆ ಮುಟ್ಟಿಸಿ ಮೊದಲನೆಯ 4 ಗ್ರಂಥಿಗಳಿಗಿಂತ ಉತ್ತಮವಾದ ಸ್ಥಿತಿಯನ್ನು ತರುವುದು. ಈಗ ನಮ್ಮೊಳಗೆ ಈ ಗ್ರಂಥಿಯಲ್ಲಿ ಪ್ರವಾಸ ಮಾಡುವ ಅವಸ್ಥೆ ಉಂಟಾಯಿತು. ಅಲ್ಲಿಯ ಸಂಗತಿಗಳು ನಮ್ಮ ಅನುಭವಕ್ಕೆ ಬರತೊಡಗಿದವು. ನಾವು ಇಲ್ಲಿ ನಮ್ಮ ಆಸನವನ್ನು ಸ್ಥಿರಗೊಳಿಸಿದ್ದೇವೆ. ಆದುದರಿಂದ ನಮ್ಮ ಧ್ಯಾನದ ರೂಪವು ಈ ರೀತಿ ಆಯಿತು. ಹೀಗೆ ಇದು ಮುಂದುವರಿಯಿತು. ಕೊನೆಗೆ ಈ ಪ್ರವಾಸದಲ್ಲಿ ಲಯ ಅವಸ್ಥೆಯುಂಟುವನ್ನು ಮಾಡಿಕೊಂಡೆವು. ಆಗ ನಮಗೆ ಇಲ್ಲಿಯ ವಿಚಿತ್ರ ದಶೆಯನ್ನು ಅನುಭವಿಸುವ ಸುಯೋಗ ಒದಗಿತು. ಏನ್ ಬರುತ್ತೆ ಇಲ್ಲಿ? ಇವಾಗ ಮುಂದಕ್ಕೆ ಬರೀತಾರೆ 5ನೇ ಗ್ರಂಥಿಯಲ್ಲಿ ಏನಾಗುತ್ತೆ ಅಂತ. ಈ ಅವಸ್ಥೆಯಲ್ಲಿ ವಾಯು ತತ್ವದ ಮೇಲೆ ನಮಗೆ ಅಧಿಕಾರ ಬರುವುದು. ಯಾಕೆಂದ್ರೆ 5ನೇ ಬಿಂದು ವಾಯು ತತ್ವದ್ದು. ಆದರೆ ಈ ವಾಯು ಬದಲಾವಣೆ ಹೊಂದಿರುವುದು. ಅದು ಬಿರುಸಾಗಿ ಬೀಳಿಸುವುದಿಲ್ಲವಾದರೂ ಅದರಲ್ಲಿ ಹೆಚ್ಚು ಪ್ರಸನ್ನತೆಯನ್ನು ಕೊಡುವ ಯಾವುದೋ ಒಂದು ವಸ್ತು ಇರುವುದು. ಇಲ್ಲಿ ಅಭ್ಯಾಸಿಗೆ 2 ದಶೆಗಳು ಉಂಟಾಗುವುದು. 5ನೇ ಬಿಂದುನಲ್ಲಿ ವಾಯುತತ್ವದಿಂದ ಬರ್ತಕ್ಕಂಥ ಸೂಕ್ಷ್ಮತೆ ಮತ್ತು ಪ್ರಸನ್ನತೆ ಬರುತ್ತೆ. ಬಟ್ ಅದು ಬಿಟ್ಟು 2 ದಶೆ ಬರುತ್ತೆ. ಏನೇನು ಬರುತ್ತೆ? ಒಮ್ಮೊಮ್ಮೆ ಜ್ಞಾನಾವಸ್ಥೆಯಿಂದ ವಾಸ್ತವಿಕ ಜ್ಞಾನಾವಸ್ಥೆಯನ್ನು ತಲುಪಿದಾಗ ಸ್ವಲ್ಪ ದುಃಖವೆನಿಸಿದಂತೆ ಆಗಿ ಕಣ್ಣೀರು ಬರುವುದು. ಕೆಲವೊಮ್ಮೆ ಅಲ್ಲಿಯ ಗಾಳಿಯು ವರ್ತಮಾನ ದಶೆಯ ಅನುಭವವನ್ನು ಕೊಟ್ಟು ಒಂದು ರೀತಿಯ ಪ್ರಸನ್ನತೆಯನ್ನು ತರುವುದು. ಕೆಲವು ಸತಿ ಖುಷಿ ಆಗತ್ತೆ, ಪ್ರಸನ್ನತೆ ಆಗತ್ತೆ, ಕೆಲವು ಸತಿ ದುಃಖ ಆಗತ್ತೆ, ಅಳು ಬರುತ್ತೆ. ಇದು ಒಮ್ಮೆ ಅಳುವಿನ ರೂಪದಲ್ಲಿ ಮತ್ತೆ ಒಮ್ಮೆ ನಗುವಿನ ರೂಪದಲ್ಲಿ ವ್ಯಕ್ತವಾಗುವುದು. ನಮ್ಮ ಸಾಧನಾ ಪದ್ಧತಿಯಲ್ಲಿ ಅಭ್ಯಾಸಗಳನ್ನು ಈ ಅವಸ್ಥೆಯ ಮೇಲೆ ಹೆಚ್ಚು ಕಾಲ ಇರಿಸಲಾಗುವುದಿಲ್ಲ. ಗುರುಗಳ ಇಚ್ಛಾಶಕ್ತಿ ಮತ್ತು ಆತ್ಮಿಕ ಬಲದಿಂದ ಆ ಅವಸ್ಥೆಯ ವಾಸ್ತವಿಕ ಸಾರೂಪ್ಯದ ದಶೆಯನ್ನು ತಂದುಕೊಟ್ಟು ಮುಂದಕ್ಕೆ ಕೊಂಡೊಯ್ಯಲಾಗುತ್ತದೆ. ಅಂತೂ ಆ ಸಮಯವೂ ಬಂದಿತು. ನಾವು ಇದರಲ್ಲಿ ಸಂಪೂರ್ಣ ಸಾರೂಪ್ಯತೆಯನ್ನು ಪಡೆದು ಮುಂದೆ ಹೋದೆವು. ಈಗ ನಮಗೆ ಪಿಂಡದ ಪ್ರದೇಶದ ಜ್ಞಾನವಾಯಿತು. ಅಂದ್ರೆ ಪಿಂಡ ಪ್ರದೇಶದಲ್ಲಿ 5 ಬಿಂದುಗಳಲ್ಲಿ ನಾವು ಹರಿದಾಡಿ ಪ್ರಯಾಣ ಬೆಳೆಸಿ ಅದರಲ್ಲಿ ಇರತಕ್ಕಂಥ ಸ್ಥಿತಿಗಳೆಲ್ಲ ನಮ್ಮನ್ನು ನಾವು ಕರಗತ ಮಾಡಿಕೊಂಡು ಅದನ್ನ ಹೀರ್ಕೊಂಡು ಈಗ ನಾವು 5 ಪಿಂಡ ಪ್ರದೇಶದಲ್ಲಿ ಇರತಕ್ಕಂಥ 5 ಗ್ರಂಥಿಗಳ ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಅನುಭವದಿಂದ ಜ್ಞಾನ ಪಡ್ಕೊಂಡಿದ್ದೀವಿ. ಪ್ರತಿಯೊಂದು ಇನ್ನೊಂದು ಪಾಯಿಂಟ್ ಬರ್ತೀರಿ. ಈಗ ಪ್ರತಿಯೊಂದು ಗ್ರಂಥಿಯ ಮೇಲೆ ಧ್ವನಿ ಇದೆ. ಇದುವರೆಗೂ ಬರೆದಿರಲಿಲ್ಲ. ಪ್ರತಿಯೊಂದು ಪಾಯಿಂಟ್ ನಲ್ಲಿ ಕಲರ್ ಹೇಗಿದೆಯೋ ಪ್ರತಿಯೊಂದು ಪಾಯಿಂಟ್ ನಲ್ಲಿ ಅಲ್ಲಿ ಧ್ವನಿ ಕೂಡ ಇದೆ, ಸೌಂಡು ಇದೆ ಪ್ರತಿಯೊಂದು ಪಾಯಿಂಟ್ ನಲ್ಲಿ. ಮತ್ತು ಗ್ರಂಥಿಯು ಎಷ್ಟು ಉನ್ನತಾವಸ್ಥೆ ಎದಿರುವುದು ಧ್ವನಿಯು ಅಷ್ಟೇ ಮಧುರವಾಗುತ್ತಾ ಹೋಗುತ್ತದೆ, ಸಾಫ್ಟ್ ಆಗ್ತಾ ಹೋಗುತ್ತೆ, ಹಿತವಾಗಿರುತ್ತೆ. ಕೆಳಗಡೆ ಧ್ವನಿ ತುಂಬಾ ಗಾಢವಾಗಿರುತ್ತೆ, ಲೌಡ್ ಆಗಿರುತ್ತೆ. ಮೇಲ್ಗಡೆ ಹೋಗ್ತಿದ್ದಂಗೆನೆ ಅದು ಸ್ವಲ್ಪ ಮಟ್ಟಿಗೆ ನಯವಾಗುತ್ತೆ, ಹಿತವಾಗಿರುತ್ತೆ, ಮಧುರ ಆಗ್ತಾ ಹೋಗುತ್ತೆ. ಪಿಂಡ ಪ್ರದೇಶದಲ್ಲಿ ಈ ಧ್ವನಿಯು ತೀವ್ರವಾಗಿರುತ್ತದೆ. ಯಾರಾದರೂ ಕೇವಲ ಈ ಧ್ವನಿಗಳ ಮೇಲಾಗಲಿ ಅಥವಾ ಅವರುಗಳ ಏರಿಳಿತಗಳ ಮೇಲಾಗಲಿ ಧ್ಯಾನ ಮಾಡಿದುದಾದರೆ ಆ ಸ್ಥಾನದ ಸಿದ್ಧಿಗಳು ಅವರಿಗೆ ಬಂದು ಬಿಡುವವು. ಸೊ ಸಿದ್ಧಿಗಳು ಬೇಕಂದ್ರೆ ಯಾವುದ್ರ ಮೇಲೆ ಧ್ಯಾನ ಮಾಡಬೇಕು? ಆ ಬಿಂದುನಲ್ಲಿ ಅಥವಾ ಗ್ರಂಥಿನಲ್ಲಿ ಇರತಕ್ಕಂಥ ಧ್ವನಿಯ ಮೇಲೆ ನಾವು ಧ್ಯಾನ ಮಾಡಿದಾಗ ನಮಗೆ ಆ ಸ್ಥಾನದಲ್ಲಿ ಇರತಕ್ಕಂಥ ಸಿದ್ಧಿಗಳು ಬರುತ್ತೆ. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ, ಸಿದ್ಧಿ ಯಾವಾಗ ಬರುತ್ತೆ ಅಂತ. 5 ಗ್ರಂಥಿಗಳಲ್ಲಿ ಧ್ವನಿಗಳು ಪರಸ್ಪರ ಸ್ವಲ್ಪ ಹೋಲುತ್ತಿದ್ದರೂ ಅವು ಬೇರೆ ಬೇರೆ ಪ್ರಕಾರವಾಗಿವೆ. ಇದನ್ನು ಪಂಚಾಗ್ನಿ ವಿದ್ಯೆ ಎನ್ನುವರು. ರಾವಣನಿಗೆ ಇದು ಸಂಪೂರ್ಣ ಸಿದ್ಧಿಸಿತ್ತು. ಆದರೆ ನಾನಂತೂ ಯಾರನ್ನೂ ರಾಕ್ಷಸರನ್ನಾಗಿ ಮಾಡಬಯಸುವುದಿಲ್ಲ. ಚಮತ್ಕಾರಗಳ ಕಡೆಗೂ ಒಯ್ಯುವ ಇಚ್ಛೆ ಇಲ್ಲ. ಆದುದರಿಂದ ಈ ರಹಸ್ಯವನ್ನು ಬಿಚ್ಚಿಡುವುದಿಲ್ಲ. ಆ ಕಡೆಗೆ ಹೋಗ ಬಯಸುವವರು ಸ್ವಯಂ ಪ್ರಯತ್ನ ಮಾಡಲಿ. ಆ ಸ್ಥಳಗಳಲ್ಲಿಯ ಸ್ಪಂದನವೇ ಆಗಿದೆ. ಆದ್ದರಿಂದ ಧ್ವನಿಯ ಅನುಭವ ಬರುವುದು. ದಶೆಗೆ ತಕ್ಕಂತೆ ಧ್ವನಿಯು ತೀವ್ರವಾಗಲಿ ಮಂದವಾಗಲಿ ಅವಶ್ಯ ಆಗುವುದು. ಸಾಮಾನ್ಯವಾಗಿ ನಮ್ಮ ಅಭ್ಯಾಸಗಳಲ್ಲಿ ಧ್ವನಿ ಕಡೆಗೆ ನಮ್ಮನ್ನ ಕೊಂಡೊಯ್ಯಲ್ಲ. ಆ ಧ್ವನಿ ಇರುತ್ತಲ್ವಾ ಪ್ರತಿಯೊಂದು ಬಿಂದುನಲ್ಲಿ, ಅದರ ಕಡೆಗೆ ನಮ್ಮ ಗಮನ ಹೋಗದಿರೋಂಗೆ ಗುರುಗಳು ನೋಡ್ಕೊಳ್ತಾರೆ. ಯಾಕಂತಂದ್ರೆ ಇಲ್ಲಿ ನಾವು ಹೋಗ್ಬೇಕಾಗಿರೋದು ವಾಸ್ತವಿಕತೆ ಕಡೆಗೆ.
ಪರತತ್ವ ಪದ ಇದೆಯಲ್ಲ ಅದ್ರ ಕಡೆ ಹೋಗ್ಬೇಕು, ಪರತತ್ವ ಸ್ಥಿತಿ ಇದೆಯಲ್ಲ ಅದ್ರ ಕಡೆ ಹೋಗ್ಬೇಕು. ನಾವು ಧ್ವನಿ ಕಡೆ ಗಮನ ಕೊಡ್ತಾ ಕೂತ್ಕೊಂಡ್ಬಿಡ್ತು ಅಂದ್ರೆ ಏನಾಗುತ್ತೆ, ನಮಗೆ ಸಿದ್ಧಿಗಳು ಬರುತ್ತೆ. ಸಿದ್ಧಿಗಳು ಬಂತು ಅಂತಂದ್ರೆ ಸಿದ್ಧಿಗಳ ಜೊತೆ ಆಟ ಆಡ್ತಾ ಕೂತ್ಕೊಂಡ್ಬಿಡ್ತೀವಿ, ನಾವು ಆಧ್ಯಾತ್ಮನ ಬಿಟ್ಬಿಡ್ತೀವಿ. ಹಾಗಾಗಿ ನಮ್ಮ ಸಂಸ್ಥೆನಲ್ಲಿ ಏನ್ ಮಾಡ್ತಾರೆ ಗುರುಗಳು, ನಮ್ಮ ಗಮನ ಧ್ವನಿಗಳ ಕಡೆ ಹೋಗದಿರೋಂಗೆ ನೋಡ್ಕೊಂಡು ನಮ್ಮನ್ನ ಅವರು ರಕ್ಷಣೆ ಮಾಡ್ತಾರೆ. ಸೊ ದಟ್ ನಮ್ಮ ಮನಸ್ಸು ಸಿದ್ಧಿಗಳ ಕಡೆ ಹೋಗಲ್ಲ, ನಾವು ಆಧ್ಯಾತ್ಮದಲ್ಲೇ ಮುಳುಗಿರ್ತೀವಿ. ಅದೇ ಗುರುಗಳಿಗೆ ಬೇಕಾಗಿರ್ತಕ್ಕಂಥದ್ದು, ಅದೇ ನಮಗೂ ಕೂಡ ಒಳಿತಾಗಿರ್ತಕ್ಕಂಥದ್ದು. ಸರಿನಾ? ಸೊ ಇದಿಷ್ಟು ಅಲ್ಲಿಗೆ ಪ್ರತಿಯೊಂದು ಗ್ರಂಥಿನಲ್ಲಿ ಸ್ಥಿತಿಗತಿಗಳಿವೆ, ಬಣ್ಣ ಇವೆ, ಅದರ ಜೊತೆಗೆ ಶಬ್ದ ಕೂಡ ಇದೆ. ಸರಿ, ಅಥವಾ ಧ್ವನಿ ಇದೆ. ಶಬ್ದ ಅಥವಾ ಧ್ವನಿ ಅಂತ ಹೇಳ್ಬೋದು. ಈಗ 6ನೇ ಗ್ರಂಥಿ. ಈಗ ನಾವು ಬ್ರಹ್ಮಾಂಡ ಮಂಡಲದ ಕಡೆಗೆ ಹೆಜ್ಜೆಯನ್ನು ಇಡುವೆವು. 6ನೇ ಗ್ರಂಥಿ ಅಂದ್ರೆ ಬ್ರಹ್ಮಾಂಡ ಮಂಡಲ. ನಮ್ಮ ಓಟವು ಈಗ 6ನೇ ಗ್ರಂಥಿಯನ್ನು ತಲುಪಿತು. ಇಲ್ಲಿಂದರೆ ಬ್ರಹ್ಮಾಂಡವು ಆರಂಭವಾಗುವುದು. ಇನ್ನೊಂದು ಮಾತನ್ನು ನಾನು ಬರೆದೇ ಬಿಡುವೆನು. ಪಿಂಡ ಪ್ರದೇಶದ ಈ ಅವಸ್ಥೆಯನ್ನು ತಲುಪಿದ ಅಭ್ಯಾಸಿಯು ಬ್ರಹ್ಮಾಂಡ ಮಂಡಲದಲ್ಲಿ ಕಾಲಿಟ್ಟಿದ್ದರೆ ಆತನು ಈ ಜಗತ್ತಿನಲ್ಲಿ ಪುನಃ ಜನಿಸುವುದಿಲ್ಲ. ಸೊ ಯಾವ ಸ್ಥಾನಕ್ಕೆ ಹೋದ್ರೆ ಈ ಜಗತ್ತಿನಲ್ಲಿ ಪುನಃ ಜನಿಸುವುದಿಲ್ಲ ಅಂತಂದ್ರೆ, ಬ್ರಹ್ಮಾಂಡ ಮಂಡಲಕ್ಕೆ ಹೋಯ್ತು ಅಂತಂದ್ರೆ ಪುನಃ ಜನಿಸುವುದಿಲ್ಲ. ಇದರ ಜ್ಞಾನದಿಂದ ಇಷ್ಟೇ ಲಾಭವಿದೆ. 6ನೇ ಗ್ರಂಥಿಗೆ ಬರುತ್ತಲೇ ದಿವ್ಯ ಪ್ರಕಾಶದ ರೂಪವು ಬದಲಾಗುವುದು ಮತ್ತು ಅದರಲ್ಲಿ ಪದಾರ್ಥದ ಪ್ರಭಾವ ಕಡಿಮೆ ಆಗುವುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. 6ನೇ ಬಿಂದುವಿನಲ್ಲಿ ಬ್ರಹ್ಮಾಂಡ ಮಂಡಲಕ್ಕೆ ಬಂದ್ರೆ ಏನಾಗುತ್ತೆ, ಪ್ರತಿಯೊಂದು ವಸ್ತುವಿನಲ್ಲಿ ನಾವೇನು ಅನುಭವಿಸ್ತೀವಲ್ಲ ಅದರಲ್ಲಿ ಪದಾರ್ಥ ಭಾವ ಅಂತ ಹೇಳ್ತೀವಿ. ಮೆಟೀರಿಯಲ್ ಟಚ್ ಅಥವಾ ಮೆಟೀರಿಯಾಲಿಟಿ, ಪದಾರ್ಥ ಭಾವ. ಆ ಪದಾರ್ಥ ಭಾವ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಮಾತು, ನಾವು 6ನೇ ಗ್ರಂಥಿಯಲ್ಲಿ ಸ್ವಲ್ಪ ತಡೆದು ಮೊದಲಿನಂತೆ ಮುಂದುವರಿಯಬೇಕಾಗುವುದು. ಒಬ್ಬ ಒಳ್ಳೆಯ ಗುರು ದೊರೆತರೆ ಆತನು ಈ ಗ್ರಂಥಿಯಲ್ಲಿ ಬಹಳ ಕಾಲ ನಿಲ್ಲಗೊಳ್ಳುವುದಿಲ್ಲ. ಅಲ್ಲಿಯ ದಶೆಯನ್ನು ಹುಟ್ಟಿಸಿ ಅಭ್ಯಾಸಿಯನ್ನು 7ನೇ ಗ್ರಂಥಿಗೆ ಒಯ್ದು ಬಿಡುವನು. ತಮ್ಮ ಪ್ರಯತ್ನದಿಂದ ಸಾಗುವವರು ಈ 6ನೇ ಗ್ರಂಥಿಯ ಮೇಲೂ ಲಯ ಮತ್ತು ಸಾರೂಪ್ಯತೆಯನ್ನು ತಾವಾಗಿಯೇ ಪಡೆಯುವರು. ಪರಿಣಾಮವಾಗುವುದೇನೆಂದರೆ ಅಲ್ಲಿಯ ಚಮತ್ಕಾರಗಳ ಮತ್ತು ಪ್ರಕಾಶದ ಆಕರ್ಷಣೆಯನ್ನು ಮೀರಿ ಅಭ್ಯಾಸಿಯ ಮನಸ್ಸು 7ನೇ ಗ್ರಂಥಿಗೆ ಹೋಗ ಬಯಸುವುದಿಲ್ಲ. 6ನೇ ಬಿಂದುನಲ್ಲೂ ಕೂಡ ಚಮತ್ಕಾರಗಳನ್ನ ಮಾಡಬಹುದು. 6ನೇ ಬಿಂದುನಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಕಾಶ ಇದೆ. ಆ ಪ್ರಕಾಶದ ಕಡೆಗೆ ಮನಸ್ಸು ಹೋಯ್ತು ಅಂತಂದ್ರೆ ಮುಂದಕ್ಕೆ ಹೋಗ್ಬೇಕು ಅಂತ ಅನಿಸದೇ ಇಲ್ಲ. ಈ 6ನೇ ಗ್ರಂಥಿಯಲ್ಲಿ ಸಾಕಷ್ಟು ಪ್ರಕಾಶವಿದೆ. ಸ್ವಲ್ಪ ಹೊಗೆ ಬಣ್ಣದ ಅನುಭವವೂ ಬರುವುದು. ಹೊಗೆ ಬಣ್ಣ ಅಂದ್ರೆ ಒಂಥರ ಗ್ರೇ ಕಲರ್, ಲೈಟ್, ತುಂಬಾ ತೀವ್ರವಾದಂತ ಕಪ್ಪು ಹೊಗೆ ಅಲ್ಲ, ಒಂಥರ ವೈಟು ಮತ್ತೆ ಕಪ್ಪು ಮಿಕ್ಸ್ ಆಗಿರ್ತಕ್ಕಂಥ ಗ್ರೇ ಬಣ್ಣ, ಗ್ರೇ ಕಲರ್, ಕಂದು ಬಣ್ಣ ಅಂತ ಇಟ್ಕೊಳ್ರಿ. ಸ್ವಲ್ಪ ಹೊಗೆ ಬಣ್ಣದ ಅನುಭವ ಆಗುವುದು. ಆದರೆ ನಾವು ಈ ಗ್ರಂಥಿಯ ಮೇಲಿನ ಸಾರೂಪ್ಯತೆ ದೇಶವನ್ನು ಪಡೆದಾಗಲೇ ಹೊಗೆ ಬಣ್ಣದ ಆಭಾಸವು ಇಲ್ಲದಂತಾಗುವುದು. ಮೊದಲು ಹೊಗೆ ಬಣ್ಣ ಅಂದ್ರೆ ಬಿಳಿ ಅಂತ ಹೇಳಿದ್ರು, ಪ್ರಕಾಶ ಇದೆ ಅಂತ ಹೇಳಿದ್ರು, ಬ್ರೈಟ್ನೆಸ್ ಇದೆ, ಆದ್ರೆ ಬಣ್ಣ ಹೊಗೆ ಬಣ್ಣದ್ದು. ಕಾಲಕ್ರಮೇಣದಲ್ಲಿ ನಾವು ಆ ಗ್ರಂಥಿಯಲ್ಲಿ ಸಾರೂಪ್ಯತೆ ಪಡೆದಾಗ ಹೊಗೆ ಬಣ್ಣ ಹೊರಟೋಗುತ್ತೆ. ವಾಸ್ತವ ಆಗ ಏನ್ ಉಳ್ಕೊಳ್ಳುತ್ತೆ, ಮತ್ತೆ ಆ ಬ್ರೈಟ್ನೆಸ್ ಏನಿದೆಯಲ್ಲ, ಆ ಬ್ರೈಟ್ನೆಸ್ ಪ್ರಕಾಶ ಹಾಗೆ ಇರುತ್ತೆ. ಆದ್ರೆ ಹೊಗೆ ರೂಪದ ಬಣ್ಣ ಏನಿದೆ ಅದು ಮಾತ್ರ ಹೊರಟೋಗುತ್ತೆ. ವಾಸ್ತವವಾಗಿ ಶಕ್ತಿಯ ವಿತರಣೆ ಮಾಡುವ ಸ್ಥಾನವೇ ಇದಾಗಿದೆ. ಮೇಲಿನಿಂದ ಬಂದ ಶಕ್ತಿಯನ್ನು ಪಿಂಡದೊಳಗೆ ಮುಟ್ಟಿಸುವುದು ಇದೇನೆ. ಸೊ ಶಕ್ತಿಯನ್ನು ವಿತರಣೆ ಮಾಡುವ ಸ್ಥಾನ ಯಾವುದು ಅಂತಂದ್ರೆ ಬ್ರಹ್ಮಾಂಡ ಮಂಡಲ, 6ನೇ ಬಿಂದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಶಕ್ತಿಯ ವಿತರಣೆ ಮಾಡುತ್ತೆ. ಸೊ ಇದರಲ್ಲಿ ಏನೇನೆಲ್ಲ ಮುಖ್ಯ ಇದನ್ನ ನಾನು ಅದನ್ನ ರಿಪೀಟ್ ಮಾಡಿದ್ದೇನೆ ಕೆಲವೆಲ್ಲ. ಸೊ ಮುಂದಿನ ಸತಿ ನೀವು ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ಅದನ್ನ ದಯವಿಟ್ಟು ನೋಟ್ ಮಾಡ್ಕೊಂಡು ಬರ್ಕೊಳ್ರಿ. ದೋಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದೋಸ್ ಗ್ರಂಥಿಸ್. ಸರಿನಾ? ಈಗ 7ನೇ ಬಿಂದುಗೆ ಬಂದ್ವಿ. ಈಗ 5, 6 ಏನಾದ್ರು ಡೌಟ್ಸ್ ಇದೆಯಾ? ಸೊ 5, 6 ಬಂದ, ಎಸ್ಪೆಷಲಿ 5ನೇ ಪಾಯಿಂಟ್ಗೆ ಬಂದಾಗ ಎಷ್ಟೊಂದು ಜನಕ್ಕೆ ಇವ್ರು ಯಾಕೆ ಹಿಂಗೆ ಆಡ್ತಾ ಇದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಡನ್ ಆಗಿ ಅತಿರೇಕದ ನಗು ಬರುತ್ತೆ, ಸಡನ್ ಆಗಿ ಸುಮ್ಮನೆ ಅಳ್ತಾರೆ, ಸಣ್ಣ ವಿಷಯಕ್ಕೂ ಅಳಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಎಷ್ಟೋ ಸ್ಥಿತಿ ಹಂಗೆ ಅನ್ಸುತ್ತೆ, ಇವ್ರಿಗೇನೋ ಡಿಪ್ರೆಷನ್ ಆಗ್ಬಿಟ್ಟಿದೆ, ಇವ್ರಿಗೇನೋ ಮೇನಿ ಆಗಿದೆ ಅಂತ, ಮಾನಸಿಕ ಕಾಯಿಲೆ ಬಂದಿದೆ ಅಂತ ಅನ್ಸುತ್ತೆ. ಅಂದ್ರೆ ಮನಸ್ಸು ತನ್ನ ಸಮತೋಲನ ಕಳ್ಕೊಳ್ತಿದ್ದೇನೋ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ. ಆದ್ರೆ ಒಂದು ಏನ್ ನೆನಪಿನಲ್ಲಿ ಇಡ್ಬೇಕಂತಂದ್ರೆ ಅದು ತಾತ್ಕಾಲಿಕವಾಗಿರುತ್ತೆ. ಅತಿರೇಕದ ನಗು ಬರುತ್ತೆ, ತನಗೆ ತಾನು ಹೊರಟೋಗುತ್ತೆ ಬೇಗನೆ. ಜಾಸ್ತಿ ಅಳು ಬರುತ್ತೆ, ಅದು ಬೇಗ ನಿಂತೋಗುತ್ತೆ. ಅವ್ರು ಯಾಕೆ ಹತ್ರು ಯಾಕೆ ನಿಲ್ಲಿಸಿದ್ರು ಅದು ಗೊತ್ತೇ ಆಗಲ್ಲ ಎಷ್ಟೋ ಸತಿ. ಇದು 5ನೇ ಬಿಂದುನಲ್ಲಿ ಆಗುತ್ತೆ. ಒಂದ್ ವೇಳೆ ನಗು ಬಂದಿದ್ದು ಅದೇ ರೀತಿ ಆದಂತ ನಗು ನೆಕ್ಸ್ಟ್ 2 ವಾರದವರೆಗೂ ಕಂಟಿನ್ಯೂ ಆಯ್ತು ಅಂತಂದ್ರೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡ್ಬೇಕು. ಮೇನಿಯಾ ಆಗಿದೆ ಇವ್ರಿಗೆ. ಅಳು ಬರೋದು ನೆಕ್ಸ್ಟ್ 2 ವಾರದವರೆಗೂ ಅಳ್ತಾ ಇದ್ರು ಅಂತಂದ್ರೆ ಡಿಪ್ರೆಷನ್ ಆಗಿದೆ, ಕರ್ಕೊಂಡ್ಬರ್ಬೇಕು. ಅರ್ಥ ಇದೆ? ಸೊ ನಾವು ಸೈಕ್ಯಾಟ್ರಿನಲ್ಲಿ ಎಮೋಷನಲ್ ಲೆಬಿಲಿಟಿ ಅಂತ ಒಂದು ಪದ ಉಪಯೋಗಿಸ್ತೀವಿ. ಅದೇ ರೀತಿಯಾದಂಥದ್ದು ಇಲ್ಲಿ ಬರುತ್ತೆ 5ನೇ ಬಿಂದುವಿನಲ್ಲಿ, ಎಮೋಷನಲ್ ಲೆಬಿಲಿಟಿ.
ಇನ್ನೊಂದು ದಾಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ 5ನೇ ಬಿಂದುನಲ್ಲಿ ನಾವು ರಾತ್ರಿ ಕನಸನ್ನು ಕಂಡ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕನಸೆಲ್ಲ ಮರೆತು ಹೋಗುತ್ತಲ್ವಾ, ಯಾವುದು ಜ್ಞಾಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಗೊತ್ತಾಗಲ್ಲ, ಬರಲ್ಲ ವಾಪಸ್. ಅದೇ ರೀತಿಯಾಗಿ ಧ್ಯಾನದಲ್ಲಿ ನಮ್ಗೆ ಏನೇನೋ ಅನುಭವ ಆಗುತ್ತೆ. ನೀವು ಧ್ಯಾನ ಮುಗಿದ ತಕ್ಷಣ ಇವೆಲ್ಲ ಹೇಳಬೇಕು ಅಂತ ನೋಟ್ ಮಾಡ್ಕೊಂಡ್ರಿ, ಧ್ಯಾನ ದಕ್ಷಾಲ್ ಅಂತ ಹೇಳಿದ್ರು, ಏನಾಯ್ತು ಹೇಳಪ್ಪ ಅಂತಂದ್ರೆ ಒಂದು ಹೇಳಲಿಕ್ಕೆ ಬರಲ್ಲ. ಇದು ಕೂಡ 5ನೇ ಬಿಂದು ಲಕ್ಷಣ. ಸೊ ಯು ಫೀಲ್ ಲೈಕ್ ಎ ಡ್ರೀಮ್ ಲೈಕ್ ಸ್ಟೇಟ್ ಇನ್ ಮೆಡಿಟೇಷನ್. ಅದು 5th ಪಾಯಿಂಟ್. ಅದು ಇಲ್ಲಿಲ್ಲ, ಆದರೆ ಅದಾಗತ್ತೆ, ಅದಕ್ಕೆ ಇಲ್ಲಿ ನಿಮ್ಗೆ ಹೇಳಿದ್ದು. 5ನೇ ಬಿಂದು ಬಂದ ತಕ್ಷಣ ನಮಗೆ ವಿವೇಕ ಬರುತ್ತೆ, ಮನಸ್ಸಿನಲ್ಲಿ ಇರ್ತಕ್ಕಂಥ ಕನ್ಫ್ಯೂಷನ್ ಎಲ್ಲ ಹೋಗುತ್ತೆ, ವಿವೇಕ ಬರುತ್ತೆ. ಆ ವಿವೇಕದಿಂದ ನಾವು ಮತ್ತೆ ಈ ಕೆಳಗಿನ 4 ಬಿಂದುಗಳಿದೆಯಲ್ಲ, ಆ 4 ಬಿಂದುಗಳಿಗೆ ನಾವು ಜಾರ್ಲಿಕ್ಕೆ ಇಷ್ಟಪಡಲ್ಲ. ಆ ವಿವೇಕ ನಮಗೊಂದು ಸಪೋರ್ಟ್ ಕೊಡುತ್ತೆ. ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಹೋಗ್ಬೇಕು, ಕೆಳಗಡೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಸರಿನಾ? ಆ ವಿವೇಕ ಪ್ರಕಟ ಆಗಲಿಲ್ಲ ಅಂತಂದ್ರೆ ಇನ್ನು 5ನೇ ಬಿಂದು ಕರಗತ ಆಗಿಲ್ಲ ಅಂತ. ಆ ವಿವೇಕ ಪ್ರಕಟ ಆಯ್ತು ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ನೀವು ಜೀವನನ ನೋಡೋ ದೃಷ್ಟಿಕೋನ ಬದಲಾವಣೆ. ಪಿಂಡ ಪ್ರದೇಶದಲ್ಲಿ ನಾವು ಜೀವನ ಯಾವ ರೀತಿ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತಂದ್ರೆ, ನಮ್ಗೆ ವಸ್ತುಗಳಲ್ಲಿ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ಆ ಲಾಭ ನಷ್ಟಗಳ ದೃಷ್ಟಿಕೋನ ಇಟ್ಕೊಳ್ತೀವಿ ವಸ್ತುಗಳಲ್ಲಿ, ಮೆಟೀರಿಯಲ್ ಥಿಂಗ್ಸ್. 5ನೇ ಬಿಂದುನಲ್ಲಿ ವಿವೇಕ ಬಂತು ಅಂತಂದ್ರೆ ನಮಗೆ ಯಾವ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಅಂದ್ರೆ, ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾದಂತ ಕೆಲಸ ಮಾಡ್ತೀವಿ, ಮಾರಕವಾದಂತ ಕೆಲಸ ಮಾಡ್ಲಿಕ್ಕೆ ಮನಸ್ಸಾಗಲ್ಲ. ಅಥವಾ ಇನ್ನೊಂದು ದೃಷ್ಟಿನಲ್ಲಿ ಈ ಲಾಭ ನಷ್ಟಗಳ ಮನೋಭಾವ ಇದೆಯಲ್ಲ, ಈಗ ಆಧ್ಯಾತ್ಮಿಕವಾಗಿ ಯಾವ್ದು ಲಾಭ ಆಗುತ್ತೆ ಅದನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಆಧ್ಯಾತ್ಮಿಕವಾಗಿ ಯಾವ್ದು ನಷ್ಟ ಮಾಡುತ್ತೆ ಅದನ್ನ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಕೆಳಗಡೆ ವಸ್ತು ವಿಷಯದಲ್ಲಿ ಏನ್ ಲಾಭ ನಷ್ಟ ಆಗುತ್ತೆ ಅದನ್ನ ನೋಡ್ತಿರ್ತೀವಿ ಪಿಂಡ ಪ್ರದೇಶದಲ್ಲಿ. 5ನೇ ಬಿಂದುನಲ್ಲಿ ಕರಗತ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ದಂದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ಏನ್ ಲಾಭ ನಷ್ಟ ಆಗುತ್ತೆ ಅದರ ಪ್ರಕಾರ ಜೀವನ ಮಾಡ್ತೀವಿ. ಸರಿನಾ? ಪ್ರಶಿಕ್ಷಕರಾಗಿ ನೀವು ಜೀವನ ಮಾಡ್ಬೇಕು ಅಂತಂದ್ರೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಒಲವಿದ್ದಾಗ ಪ್ರಶಿಕ್ಷಕರ ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಗುರುಗಳು ಏನ್ ಮಾಡ್ತಾರೆ, 5ನೇ ಬಿಂದು ದಾಟಿಸಿ 6ನೇ ಬಿಂದುವರೆಗೂ ಕೂಡ ನಿಮಗೆ ದಾರಿ ಮಾಡಿರ್ತಾರೆ ಪ್ರಶಿಕ್ಷಕರಾಗಿ ತಯಾರಾದಾಗ. ಅವಾಗ ಏನಾಗುತ್ತೆ, ನಿಮಗೆ ಆ ಒಂದು ವಿವೇಕ ಬೇಗ ಬರುವಂತ ಸಾಧ್ಯತೆ ಆಗತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೇನೆ ನಾವು ಎಷ್ಟೊಂದು ಜನಕ್ಕೆ SNP ಪ್ರೋಗ್ರಾಮ್ ಅಪ್ಲೈ ಮಾಡ್ರಿ ಅಂತ ಎಷ್ಟೋ ಸತಿ ಹೇಳಿದ್ವಿ. ಅದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೂ ಸಹಾಯ ಮಾಡುತ್ತೆ, ದಯವಿಟ್ಟು ಅಪ್ಲೈ ಮಾಡ್ರಿ, ಟ್ರೈನ್ ಮಾಡ್ಕೊಳ್ರಿ ಅಂತ. ಸರಿನಾ? ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ ಅಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ಬಂದ್ರೆ ಆಗಲ್ಲ. ಆ ಟ್ರೈನಿಂಗ್ ತಗೊಂಡ್ ಬಂದ್ಮೇಲೆ ನಮ್ಮ ಅಭ್ಯಾಸವನ್ನು ನಾವು ಅದೇ ರೀತಿಯಾಗಿ ತೀವ್ರಗೊಳಿಸಿದಾಗ ನಾವು 6ನೇ ಬಿಂದುಗೆ ಬೇಗ ಮುಟ್ತೀವಿ. ತುಂಬಾ ಜನ ಇದೊಂದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, 6ನೇ ಬಿಂದುವರೆಗೂ ಆಲ್ರೆಡಿ ಕಳಿಸ್ಬಿಟ್ಟಿರ್ತಾರೆ ಗುರುಗಳು, ನಮ್ಗೆ ಆಲ್ರೆಡಿ ಮುಕ್ತಿ ಸಿಕ್ಕಾಯ್ತು ಪ್ರಶಿಕ್ಷಕರಾದ್ರೆ. ಹಂಗಾಗಲ್ಲ. ನೀವು 3ನೇ ಬಿಂದುನಲ್ಲಿ ಇದ್ದೀರಾ ಅಂತ ಇಟ್ಕೊಳ್ರಿ, ಯಾವುದೋ ಒಂದು ಅಭ್ಯಾಸಿ 3ನೇ ಬಿಂದುನಲ್ಲಿ ಇದ್ದಾರೆ. ಗುರುಗಳು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಕೆಲಸ ನಿಮ್ ಮುಖಾಂತರ ಆಗ್ಬೇಕು ಅಂತ ಹೇಳಿ 6ನೇ ಬಿಂದುವರೆಗೂ ದಾರಿ ತೆಗಿದ್ದಾರೆ. 6ನೇ ಬಿಂದುವರೆಗೂ ದಾರಿ ತೆಗೆದಾಗ ಏನಾಗುತ್ತೆ, ಗುರುಗಳ ಶಕ್ತಿ ನಿಮ್ಮ ಮುಖಾಂತರ ಹರಿಲಿಕ್ಕೆ ಶುರು ಆಗುತ್ತೆ. ಅದ್ರ ಮುಖಾಂತರ ನೀವು ನಿಮ್ಮ ಪ್ರಶಿಕ್ಷಕ ಕೆಲಸ ಮಾಡಬಹುದು. ಆದ್ರೆ ನೀವು ಕೂಡ ಅಭ್ಯಾಸಿನೇ, ಅಭ್ಯಾಸ ಮಾಡ್ತಾ ಮಾಡ್ತಾ ಈಗ 3ನೇ ಚಕ್ರದಿಂದ 6ನೇ ಚಕ್ರದವರೆಗೂ ದಾರಿ ತೆಗೆದಿದೆ ಅಲ್ವಾ, ಬೇಗ ಹೋಗು. ದಾರಿ ತೆಗೆದಿದ್ದೇನೆ. ಈಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾರಲ್ವ, ನಾವು ನೀವು ಹೋಯ್ತು ಅಂದ್ರೆ ರೆಡ್ ಸಿಗ್ನಲ್, ಎಲ್ಲ ಕಡೆ ರೆಡ್ ಸಿಗ್ನಲ್ ಕಾಚ್ಕೊಂಡು ಹೋಗ್ಬೇಕು. ಮಂತ್ರಿಗಳಿಗೆ ಪೊಲೀಸ್ನವರು ಎಲ್ಲ ರೆಡ್ ಸಿಗ್ನಲ್ ಕ್ಲಿಯರ್ ಮಾಡಿರ್ತಾರಲ್ವಾ, ಎಲ್ಲ ಸಿಗ್ನಲ್ ಕ್ಲಿಯರ್ ಮಾಡೋದು. ಮಂತ್ರಿನೂ ಟ್ರಾವೆಲ್ ಮಾಡಲೇಬೇಕು, ಅವರು ಪ್ರಯಾಣ ಮಾಡಲೇಬೇಕು. ಆದ್ರೆ ಎಲ್ಲ ರೆಡ್ ಸಿಗ್ನಲ್ ತೆಗೆದುಬಿಟ್ರೆ ಪ್ರಯಾಣ ಸುಸೂತ್ರವಾಗಿ ನಡೆಯುತ್ತೆ, ವೇಗವಾಗಿ ಆಗುತ್ತೆ. ಸೊ ಗುರುಗಳು ಅದೇ ರೀತಿಯಾಗಿ ಬೇರೆ ಬೇರೆ ಚಕ್ರಗಳಲ್ಲಿ ಇರ್ತಕ್ಕಂಥ ರೆಡ್ ಸಿಗ್ನಲ್ ಎಲ್ಲ ತೆಗೆದುಬಿಡುತ್ತೆ, ದಾರಿ ಮಾಡಿಬಿಟ್ಟಿರ್ತಾರೆ. ಸೊ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಯಾವುದೇ ಬಿಂದುನಲ್ಲಿ ಪಿಂಡ ಪ್ರದೇಶದಲ್ಲಿ ವೇಗವಾಗಿ 6ನೇ ಬಿಂದುಗೆ ಹೋಗಿ ಕೂತ್ಕೊಳ್ತೀರ. ಅರ್ಥ ಆಗ್ತಿದೆ? ಇದು ಆಗ್ತಕ್ಕಂಥದ್ದು. ಅದಕ್ಕೆ ಎಲ್ರಿಗೂ SNPಗೆ ಅಪ್ಲೈ ಮಾಡ್ರಿ ಅಂತ ಹೇಳುದು. ಅಭ್ಯಾಸಿಗೂ ಆಗತ್ತೆ ಈ ಪ್ರಗತಿ, 6ನೇ ಬಿಂದುವರೆಗೂ ಅಭ್ಯಾಸಿಗೂ ಪ್ರಗತಿ ಆಗ್ಬೋದು. ಆದ್ರೆ ಅವರು ಟ್ರಾಫಿಕ್ ನಲ್ಲಿ ರೆಡ್ ಲೈಟ್ ನ ನಿಧಾನಕ್ಕೆ ಕಾಯ್ಕೊಂಡು ಹೋದಂಗೆ. ಸೊ ನೀವು ಸಾಮಾನ್ಯ ಇದಾಗಿ ಹೋಗ್ತೀರಾ ಅಥವಾ ಎಲ್ಲ ರೆಡ್ ಸಿಗ್ನಲ್ ತೆಗೆಸ್ಕೊಂಡು ಹೋಗ್ತೀರಾ, ನಿಮಗೆ ಬಿಟ್ಟಿದ್ದು. ಬಟ್ ಎರಡಕ್ಕೂ ಅಭ್ಯಾಸ ಬೇಕು, ಎರಡಕ್ಕೂ ಕಾಲ್ಬೇಕು, ಎರಡಕ್ಕೂ ಪ್ರಯತ್ನ ಬೇಕು. ಮಂತ್ರಿ ಅಟ್ಲೀಸ್ಟ್ ಕಾರ್ನೆಲ್ಲ ಕೂತ್ಕೋಬೇಕಲ್ವ, ಅವ್ನು ಡ್ರೈವರೇ ಕರ್ಕೊಂಡು ಹೋಗ್ಬೋದು. ಬಟ್ ಅವ್ನು ಕಾರಲ್ಲಿ ಹತ್ತು ಕೂತ್ಕೊಂಡ್ರೆ ತಾನೆ ಅವ್ನು ಕರ್ಕೊಂಡು ಹೋಗೋದು.
ಅವ್ನು ಕಾರಲ್ಲಿ ಹತ್ತು ಕೂತ್ಕೊಂಡ್ರೆ ಅವ್ನಿಗೆ ಇಚ್ಛೆ ಇರಬೇಕು, ಕಾರಲ್ಲಿ ಹೋಗ್ಬೇಕು ನಾನು ಅಂತ. ಸೊ ಇಚ್ಛೆ ಇರಬೇಕು, ಪ್ರಯತ್ನನೂ ಪಡಬೇಕು, ಆವಾಗ ಹೋಗ್ತೀವಿ. ಅಭ್ಯಾಸಿಗೂ ಅಷ್ಟೇ, ಇಚ್ಛೆ ಇರಬೇಕು, ಮುಂದುವರಿಬೇಕು ಅಂತ ಪ್ರಯತ್ನ ಪಡಬೇಕು. ಪಡ್ತು ಅಂತಂದ್ರೆ ಗುರುಗಳು ವೇಗವಾಗಿ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಇದು ಪ್ರಶಿಕ್ಷಕರಾಗಿ ನಿಮಗೆ ಕೊಟ್ಟಾಗ, ಕೆಲಸ ಮಾಡಲಿಕ್ಕೆ ಕೊಟ್ಟಾಗ, ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಗೆ ಆದ್ರೂ ಕೂಡ ಹೆಚ್ಚಿನ ಸಾಧನೆ ಮತ್ತು ಹೆಚ್ಚಿನ ವೇಗದಲ್ಲಿ ಪ್ರಯಾಣ ಮಾಡ್ಕೊಳ್ಳಿಕ್ಕೂ ಅವಕಾಶ ಮಾಡಿಕೊಟ್ಟಂಗೆ ಆಯ್ತು. ಎರಡೂ ಆಗುತ್ತೆ. ಜವಾಬ್ದಾರಿನೂ ಕೊಟ್ಟಿದ್ದಾರೆ, ವೇಗವಾಗಿ ಪ್ರಯಾಣ ಮಾಡ್ಲಿಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರಿನಾ? ಸರಿ, ಅದೇ ಯಾವ್ದು ಪ್ರಶ್ನೆ ಇಲ್ವಾ? ಆಜ್ಞಾ ಚಕ್ರದ ಮೇಲೆ ಆಜ್ಞಾ ಚಕ್ರದಲ್ಲಿ ವೈಬ್ರೇಷನ್ ಬರ್ತಿದೆ ಅಂದ್ರೆ ಆ ಬಿಂದುನಲ್ಲಿ ನಾವು ಇದೀವಿ ಅಂತ ಅರ್ಥನಾ ಇಲ್ಲ? ವೈಬ್ರೇಷನ್ ಏನನ್ನು ಇಂಡಿಕೇಟ್ ಮಾಡಲ್ಲ, ಇದು ಬರ್ಕೊಂಡ್ಬಿಡಿ. ವೈಬ್ರೇಷನ್ ಏನ್ ತೋರಿಸುತ್ತೆ ಅಂತಂದ್ರೆ ಆ ಬೈಟಕ್ನಲ್ಲಿ ಆ ಬಿಂದು ಮೇಲೆ ಕೆಲಸ ಆಯ್ತು ಅಷ್ಟೆ. ಓಕೆ ವೈಬ್ರೇಷನ್ ಡಸ್ ನಾಟ್ ಇಂಡಿಕೇಟ್ ಎನಿಥಿಂಗ್. ಏನಂದ್ರೆ ಆ ಬೈಟಕ್ನಲ್ಲಿ ಆ ಬಿಂದು ಮೇಲೆ ಸ್ವಲ್ಪ ಮಟ್ಟಿಗೆ ಕೆಲಸ ನಡೀತು, ಅದಕ್ಕೆ ವೈಬ್ರೇಷನ್ ಫೀಲ್ ಆಯ್ತು. ಓಕೆ ಇಷ್ಟೇ ಅದರದ್ದು ತಾತ್ಪರ್ಯ. ನಿಮಗೆ ನಿಜವಾಗಿ ಆ ಬಿಂದುನಲ್ಲಿ ಏನಾಗ್ತಿದೆ, ನಿಮ್ಗೆ ಕೆಲಸ ಆಗ್ತಿದೆಯಾ, ನೀವೇನ್ ಪ್ರಯಾಣ ಮಾಡ್ತಿದ್ರೆ ಆ ಬಿಂದುನಲ್ಲಿ ಗೊತ್ತಾಗಬೇಕಾದ್ರೆ ಬಣ್ಣ, ಧ್ವನಿ ಮತ್ತೆ ಆ ಎರಡಕ್ಕಿಂತ ಹೆಚ್ಚಾಗಿ ಸ್ಥಿತಿಗತಿ. ಈ ಸ್ಥಿತಿಗತಿಗಳು ಏನು ಬರುತ್ತಲ್ವಾ, ಅದನ್ನ ನಾವು ನಮ್ಮ ಅನುಭವ ಬರ್ತಾ ಇದೆ ಅಂತ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದು ಮೂಲ. ಪ್ರತಿಯೊಂದು ಚಕ್ರದಲ್ಲಿ ಇರತಕ್ಕಂಥ ಸ್ಥಿತಿಗತಿ ಅಂತ ಏನ್ ಬರೆದಿದಾರಲ್ಲ, ಆ ಸ್ಥಿತಿಗತಿ ನಮ್ಮ ಅನುಭವಕ್ಕೆ ಬರ್ತಿದೆ ಅಂತಂದ್ರೆ ಆ ಚಕ್ರದಲ್ಲಿ ನಮ್ ಕೆಲಸ ನಡೀತಾ ಇದೆ ಅಂತ ಅರ್ಥ ಆಯ್ತಾ? ಆ ಸ್ಥಿತಿಗತಿ ಯಾವುದೂ ಅನುಭವಕ್ಕೆ ಬರ್ತಿಲ್ಲ, ಬರೀ ವೈಬ್ರೇಷನ್ ಫೀಲ್ ಆಗ್ತಿದೆ ಅಂತಂದ್ರೆ ಇನ್ನು ಆ ಚಕ್ರದಲ್ಲಿ ನಾವು ಪ್ರವೇಶ ಪಡೆದಿಲ್ಲ. ಕೆಲಸ ನಡೀತಿದೆ, ನಾವಿನ್ನೂ ಅದ್ರಲ್ಲಿ ಪ್ರವೇಶ ಪಡೆದಿಲ್ಲ. ಓಕೆ ಓಕೆ ಬ್ರದರ್, ಹೇಳಿ. ಅದು ಪವರ್ ಬಗ್ಗೆ ಹೇಳಿದಾರಲ್ಲ, ಅಂದ್ರೆ ಎನರ್ಜಿ ಬಗ್ಗೆ, ದ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಕಮಿಂಗ್ ಡೌನ್ ಫ್ರಮ್ ದ ಅಬೌವ್ ಅಂತ. ಅದ್ರ ನೋಡ್ರಿ, ಬಗ್ಗೆ ಒಂದು ಮೇಲ್ಗಡೆಯಿಂದ 13ನೇ ಬಿಂದುವಿನಿಂದ ಎನರ್ಜಿ ಬೇರೆ ಚಕ್ರಗಳಲ್ಲಿ ಹರಿದು ಕಾಲಕ್ರಮೇಣ 6ನೇ ಬಿಂದುಗೆ ಬಂದು 6ನೇ ಬಿಂದುವಿಂದ ಕೆಳಗಡೆ ಹರಿದು 3 ಬ್ರಾಂಚ್ ಆಗಿ ಪಿಂಡ ಪ್ರದೇಶಕ್ಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ ಅದ್ರ ಬಗ್ಗೆ ಎಲ್ರಿಗೂ ಹಿಂಗೆ ಶಕ್ತಿ ಹರಿಯೋದು. ನಾವೇನ್ ಅನ್ಕೊಂಡಿದೀವಿ, ನಾವು ದೇಹ ಮನಸ್ಸನ್ನ ಊಟ ಗೀಟ ಮಾಡ್ಕೊಂಡು ಶಕ್ತಿ ತರಿಸ್ಕೊಳ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಆ ಶಕ್ತಿ ಅಲ್ಲ. ಎಲ್ರಿಗೂ ಕೂಡ ಮೂಲದಿಂದ ಶಕ್ತಿ ಹರಿತಾ ಇರುತ್ತೆ ನಿರಂತರವಾಗಿ. ಆ ಶಕ್ತಿನ ನಾವು ಟ್ಯಾಪ್ ಮಾಡ್ಕೋಬೇಕು. ಆ ಶಕ್ತಿನ ಟ್ಯಾಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಿಮ್ಗೆ ವೇಗ ಸುಸ್ತೇ ಆಗಲ್ಲ. ಸೊ ಇದು ಊಟದ್ದೇನ್ ಸಂಬಂಧ ಇಲ್ಲ ಶಕ್ತಿಗೆ. ಊಟ ದೇಹ ಮನಸ್ಸನ್ನ ಸ್ವಲ್ಪ ಮಟ್ಟಿಗೆ ಪೋಷಣೆ ಮಾಡುತ್ತೆ. ನೋಡ್ಬೋದು. ನಮಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಆ ಜೀವತ್ವದ ಶಕ್ತಿ ಇದೆಯಲ್ಲ, ಅದು ಮೇಲಿಂದನೇ ಬರುತ್ತೆ. ಸರಿ ಸರಿ, 7ನೇ ಗ್ರಂಥಿಗೆ ಹೋಗೋಣ ಹಾಗಾದ್ರೆ. ಈಗ ನಾವು 7ನೇ ಗ್ರಂಥಿಯ ಕಡೆಗೆ ಸಾಗುವುದು. ಈ ಸ್ಥಾನವು ಬ್ರಹ್ಮಾಂಡದ ದೇಶದೊಳಗೆ ಇದೆ. ಬ್ರಹ್ಮಾಂಡ ದೇಶ ಅಥವಾ ವಿರಾಟ್ ದೇಶ ಅಂತ ಕರಿತೀವಿ. ಅದು 6, 7, 8, 9, 10 ಅಷ್ಟನ್ನು ಸೇರಿದ್ರೆ ವಿರಾಟ್ ದೇಶ ಅಂತ ಕರಿತೀವಿ. ಆದ್ರೆ ನಮ್ಮಲ್ಲಿ 6, 7 ಮಾತ್ರ ವಿರಾಟ್ ದೇಶ ಅಂತ ಕರೀತಾರೆ. ಬ್ರಹ್ಮಾಂಡ ದೇಶ ಅಂತೂ ಇನ್ನೊಂದು ಹೆಸರು. ಇದನ್ನು ಕುರಿತು ಹೇಳುವುದು ಏನಿದೆ? ಭಗವಂತನು ಈ ಸ್ಥಿತಿಯನ್ನು ಎಲ್ಲರಿಗೂ ಕರುಣಿಸಲಿ, ಮುಂದುವರೆದ ಸುವಾರ್ತೆಯು ದೊರಕುವಂತಾಗಲಿ. ಇಲ್ಲಿ ಏನ್ ಬರುತ್ತೆ 7ನೇ ಬಿಂದುವಿನಲ್ಲಿ? ಪವಿತ್ರತೆ ಅನುಭವ ಬಹಳಷ್ಟು ಆಗಿದೆ, ಬಹಳವಾಗುವುದು. 2ನೇ ಬಿಂದುವಿನಲ್ಲಿ ಪವಿತ್ರತೆ ಮತ್ತು ಸ್ವಚ್ಛತೆ ಬಂತು. 7ನೇ ಬಿಂದುವಿನಲ್ಲಿ ಮತ್ತೆ ಪವಿತ್ರತೆ ಇವಾಗ ಪ್ರಕಟ ಆಗ್ತಾ ಇದೆ. ಎಲ್ಲೆಲ್ಲಿ ಆಕಾಶ ತತ್ವ ಇದೆಯೋ ಅಲ್ಲೆಲ್ಲ ಪವಿತ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಜ್ಞಾಪಕ ಇಟ್ಕೊಳ್ರಿ, ಎಲ್ಲೆಲ್ಲಿ ಆಕಾಶ ತತ್ವ ಇದೆಯೋ 2, 7 ಮತ್ತೆ 12 ಈ 3ರಲ್ಲೂ ಆಕಾಶ ತತ್ವ ಇದೆ. ಅಲ್ಲೆಲ್ಲ ಪವಿತ್ರತೆ ಹೆಚ್ಚಾಗುತ್ತೆ. ಆದರೂ ಇನ್ನು ಪದಾರ್ಥದ ಪ್ರಭಾವವು ಇದ್ದೇ ಇದೆ. ಮೇಲ್ಗಡೆ ಏನ್ ಮಾಡಿದ್ರು? ಪದಾರ್ಥದ ಭಾವ ಕಡಿಮೆ ಆಯ್ತು ಅಂತ. ಆದ್ರೆ ಪದಾರ್ಥದ ಛಾಪ್ ಇನ್ನೂ ಇದೆ. ಮಹಾಭಾರತದಲ್ಲಿ ಪ್ರಯೋಗವಾಗಿದ್ದ ಅಣುವಿನ ಶಕ್ತಿ ಇಲ್ಲಿ ಅಧಿಕವಾಗಿದೆ. ಯೋಗಿಯು ಈ ದಶೆಯ ಮೇಲೆ ಪೂರ್ಣವಾಗಿ ಪ್ರಭುತ್ವ ಪಡೆಯುವುದೊಳ್ಳೆಯದು. ಭಾರತದ ಯೋಗಿಗಳು ಇದರ ಮೇಲೆ ಪೂರ್ಣ ಅಧಿಕಾರ ಪಡೆಯುತ್ತಿದ್ದರು. ಇಲ್ಲಿ ವಿದ್ಯುತ್ ಶಕ್ತಿಯ ಅನುಭವವು ವಿಶೇಷವಾಗಿ ಉಂಟಾಗುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಕರೆಂಟ್ ಹರಿದಂಗೆ ಹರಿಯುತ್ತೆ ನಮಗೆ. ವಿದ್ಯುತ್ ಶಕ್ತಿ ಅನುಭವ ಕರೆಂಟ್ ಹರಿದಂಗೆ ಅನ್ಸುತ್ತೆ ನಮಗೆ. ಬಹುತೇಕ ಜನರಿಗೆ ಇದು ಪ್ರಿಯವಾಗಿರುವುದಾದ್ದರಿಂದ ಅವರು ಇದರಲ್ಲಿಯೇ ಸಿಕ್ಕಿಬೀಳುತ್ತಾರೆ. ಇದರ ಪರಿಣಾಮವಾಗಿ ಅವರ ಪ್ರಗತಿಯು ಕುಂಠಿತವಾಗುವುದು. ಈ ಸ್ಥಿತಿಯು ಪ್ರಶಂಸನೀಯವಾಗಿದ್ದರೂ ಯೋಗದ ವಿಷಯದಲ್ಲಿ ಇದು ಮಕ್ಕಳ ಆಟಿಕೆಯ ವಸ್ತು. ಈ ಸ್ಥಾನದ ಶಕ್ತಿ ಇರದ ಭಾರತ ವರ್ಷದ ಪ್ರಾಚೀನ ಋಷಿಗಳು ತೀರಾ ಕಡಿಮೆ.
ದೂರ್ವಾಸ ಋಷಿಗಳಲ್ಲಿಯೂ ಈ ಸ್ಥಾನದ ಶಕ್ತಿ ಬಹಳ ಹೆಚ್ಚಿದ್ದಿತು. ಎರಡನೆಯವರನ್ನು ಅಳುವಂತೆ ಮಾಡುವ ರೌದ್ರ ಶಕ್ತಿಯು, ಚಕಿತಗೊಳಿಸುವ ಶಕ್ತಿಯು ಹಾಗೂ ತಲೆಯಲ್ಲಿ ಗೊಂದಲವನ್ನು ಎಬ್ಬಿಸುವ ಶಕ್ತಿಯು ಪ್ರಧಾನವಾಗಿರುವ ಕೇಂದ್ರದೊಡನೆ ಅವರ ಸಂಬಂಧ ಉಂಟಾಗಿದ್ದಿತು. ಸೊ ದೂರ್ವಾಸರು ಯಾವ ಸ್ಥಿತಿಯಲ್ಲಿ ಇದ್ರು ಅಂತ ಬರಿತಾ ಇದ್ದಾರೆ. ಏನೇನಿತ್ತು ಅವ್ರಿಗೆ? ಬೇರೆಯವರನ್ನ ಅಳುವಂತ ಮಾಡ್ತಕ್ಕಂಥ ರೌದ್ರ ಶಕ್ತಿ, ಚಕಿತಗೊಳಿಸುವಂತ ಶಕ್ತಿ ಮತ್ತು ತಲೆಯಲ್ಲಿ ಗೊಂದಲವನ್ನು ಎಬ್ಬಿಸುವ ಶಕ್ತಿ. ಈ 3 ಶಕ್ತಿಗಳು ನಮ್ಮ ದೂರ್ವಾಸ ಮುನಿಗಳಲ್ಲಿ ಬಹಳ ಹೀರ್ಕೊಂಡಿದ್ರು ಅವರದನ್ನು. ನಮ್ಮ ಭಾರತ ವರ್ಷದಲ್ಲಿ ಋಷಿಗಳನ್ನು ಎಷ್ಟರ ಮಟ್ಟಿಗೆ ಗೌರವಿಸಲಾಗುತ್ತಿದ್ದೆಂದರೆ ದೂರ್ವಾಸರನ್ನು ರುದ್ರನ ಅವತಾರವೆಂದು ತಿಳಿಯಲಾಗಿತ್ತು. ದೂರ್ವಾಸರಿಗೆ ಈ ಸ್ಥಿತಿ ಉಂಟಾಗಿದ್ದುದರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರ ಮಟ್ಟವು ಎಷ್ಟಿದ್ದಿತ್ತೆಂಬ ಬಗ್ಗೆಯೂ ಮಾನವ ಜೀವನದ ಗುರಿಯನ್ನು ಸಾಧಿಸುವವರೆಲ್ಲೂ ಅವರು ಎಷ್ಟರ ಮಟ್ಟಿಗೆ ಸಫಲರಾದರು ಎಂಬುದನ್ನು ನಾನಿಲ್ಲಿ ಪ್ರಸ್ತಾಪಿಸ ಬಯಸುವುದಿಲ್ಲ. ಇದು ನಮಗೆ ಬಿಟ್ಬಿಡ್ತಾರೆ, ನೀವೇ ವರ್ಕೌಟ್ ಮಾಡ್ಕೊಡ್ರಿ ದೂರ್ವಾಸ ಮುನಿ ಎಲ್ಲಿವರು ಬೆಳೆದಿದ್ರು ಅಂತ. ಪಿಂಡದಲ್ಲಿದ್ದ ಪ್ರತಿಯೊಂದು ವಸ್ತುವಿಗೂ ಅದರಿಂದಲೇ ಶಕ್ತಿಯು ದೊರೆಯುವುದು. ಅಲ್ಲಿಂದಲೇ ಅಂದ್ರೆ ಈಗ 7ನೇ ಬಿಂದುವಿಂದ 6ನೇ ಬಿಂದುಗೆ ಬರುತ್ತೆ, 6ನೇ ಬಿಂದುವಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಕೆಳಗಡೆಗೆ. ಸೊ ಶಕ್ತಿ ಬರ್ತಕ್ಕಂಥದ್ದು 7ನೇ ಬಿಂದುವಿಂದನೇ, ಆದ್ರೆ 6ನೇ ಬಿಂದು ಬರೀ ಡಿಸ್ಟ್ರಿಬ್ಯೂಟ್ ಮಾಡುತ್ತಷ್ಟೇ, ವಿತರಣೆ ಮಾಡುತ್ತೆ. ಈ ಗ್ರಂಥಿಯಲ್ಲಿ ನಾವು ಲಯಾಸ್ತವನ್ನು ಪಡೆದಂತೆಲ್ಲ ಹೆಜ್ಜೆಗೂ ಅಸೀಮ ಶಕ್ತಿಯ ಅನುಭವ ಉಂಟಾಗುವುದು. ವಿದ್ಯುತ್ತಿನ ತೀಕ್ಷ್ಣತೆ ಎಲ್ಲೆಡೆಯಲ್ಲೂ ದೃಷ್ಟಿ ಗೋಚರಿಸುವುದು. ಇಲ್ಲಿ ಪ್ರತಿಯೊಂದು ವಸ್ತುವು ಬೀಜ ರೂಪದಲ್ಲಿ ಇರುವುದು. ನಾವು ಇದರ ತಿಳುವಳಿಕೆಯನ್ನು ಉಂಟು ಮಾಡಿಕೊಳ್ಳುವುದೇ ಆದರೆ ನಮಗೆ ಪ್ರತಿಯೊಂದು ಶಕ್ತಿಯ ಚೇತನವು ಪ್ರಾಪ್ತವಾಗುವುದು. ಈ ಗ್ರಂಥಿಯಲ್ಲಿ ನಾವು ಲಯವನ್ನು ಹೊಂದಲಾರಂಭಿಸಿದಾಗ ನಮ್ಮ ವಿಸ್ತಾರವು ಹೆಚ್ಚುತ್ತಾ ನಡೆದು ನಾವು ಪ್ರಪಂಚದ ತುಂಬಾ ವ್ಯಾಪಿಸಿದ ಅನುಭವ ಉಂಟಾಗುವುದು. ಇದೆಲ್ಲ ಅಂಡರ್ಲೈನ್ ಮಾಡ್ಕೊಳ್ರಿ, ಇವೆಲ್ಲ 7ನೇ ಬಿಂದುದು. ಜಾಸ್ತಿ ಶಕ್ತಿ ಬರ್ತಾ ಹೋಗುತ್ತೆ, ವಿದ್ಯುತ್ತಿನ ತೀಕ್ಷ್ಣತೆ ಎಲ್ಲೆಡೆ ಅನುಭವಿಸುತ್ತೆ, ಪ್ರತಿಯೊಂದು ವಸ್ತುವು ಬೀಜ ರೂಪದಲ್ಲಿರುತ್ತೆ, ಮತ್ತು ಇಲ್ಲಿ ನಾವು ವಿಸ್ತಾರ ಆಗ್ತಿದ್ದಂಗೆನೆ ಪ್ರಪಂಚ ಎಲ್ಲ ವಿಸ್ತಾರ ಆಗ್ತಾ ಇದೀವಿ ಅನ್ನೋ ಅನುಭವ ಬರುತ್ತೆ. ಏಕೆಂದರೆ ಅಲ್ಲಿಯ ಪ್ರಸಾರದ ಅವಸ್ಥೆಯ ಪ್ರಭಾವದಿಂದಲೇ ನಾವು ಪಿಂಡ ಪ್ರದೇಶದಲ್ಲಿ ಪ್ರಸಾರ ಹೊಂದುವೆವು. ಸೊ ಮೇಲ್ಗಡೆ ಏನ್ ವಿಸ್ತಾರ ಆಗತ್ತಲ್ಲ ಅದು ಪಿಂಡ ಪ್ರದೇಶದಲ್ಲೂ ನಮ್ಗೆ ಅನುಭವ ಬರುತ್ತೆ. ಅದಕ್ಕೆ ಪ್ರಪಂಚ ಎಲ್ಲ ವಿಸ್ತಾರ ಆಗ್ತಾ ಇದೀವಿ ಅಂತ ಅನ್ಸುತ್ತೆ. ಯೋಗಿಗಳು ಇಲ್ಲಿಯ ಶಕ್ತಿಗಳನ್ನು ಬಳಸಿಕೊಂಡು ಪ್ರಕೃತಿ ನಿಯಮವನ್ನು ಕೆಲ ಕಾಲ ಸ್ಥಗಿತಗೊಳಿಸಬಹುದು. ನಾವು ಪೂರ್ಣ ರೂಪದಿಂದ ಲಯಾವಸ್ಥೆಯನ್ನು ಹೊಂದುವುದಾದರೆ ಈ ಶಕ್ತಿಯನ್ನು ನಾವು ಬೇಕಾದಷ್ಟು ದೊಡ್ಡ ಕಾರ್ಯದಲ್ಲಿ ಪ್ರಯೋಗಿಸಬಹುದು. ಇಲ್ಲಿಯ ಶಕ್ತಿಯಿಂದ ಮದ್ದು ಗುಂಡುಗಳ ಶಕ್ತಿಯನ್ನು ಜಯಿಸಬಹುದು. ಈ ಪ್ರಪಂಚದಲ್ಲಿ ಜರುಗುವ ಎಲ್ಲ ಘಟನೆಗಳು ಮೊಟ್ಟ ಮೊದಲು ಇಲ್ಲಿಯೇ ಸಂಭವಿಸುವು ಮತ್ತು ಅವು ಘಟಿಸುವ ಮುಂಚೆ ಅವುಗಳನ್ನು ನಾವು ತಿಳಿದುಕೊಳ್ಳಬಹುದು. ನಮ್ಮ ಅನುಭವವು ತೀವ್ರವಾಗಿದ್ದರೆ ನಮಗೆ ಬ್ರಹ್ಮಾಂಡ ದೇಶದ ಸಣ್ಣ ಸಣ್ಣ ಕೇಂದ್ರಗಳಲ್ಲಿ ಆಯಾ ಬಿಂದುಗಳಿಗೆ ಸಂಬಂಧಪಟ್ಟ ಭೂಭಾಗಗಳ ಮೇಲೆ ಪ್ರಭಾವ ಬೀರುವ ವಿಭಿನ್ನ ಶಕ್ತಿಗಳು ದೊರೆಯುವು. ನೋಡಿ, ಬ್ರಹ್ಮಾಂಡ ಮಂಡಲದಲ್ಲಿ ಭೂಮಿ ಇದೆಯಲ್ಲ, ಭೂಮಿಯ ಬೇರೆ ಬೇರೆ ಭಾಗದ ಮೇಲೆ ಏನೇ ಪ್ರಭಾವ ಬೀರಬೇಕು ಅದರಲ್ಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಬಿಂದುಗಳಿದೆ, ಅದರ ಮೇಲೆ ನಮಗೆ ಪ್ರಭುತ್ವ ದೊರೆಯುತ್ತೆ. ವೈಜ್ಞಾನಿಕ ರೀತಿಯಿಂದ ಈ ಶಕ್ತಿಗಳ ಅನುಸಂಧಾನ ಮಾಡಿದ್ದಾದರೆ ಅವನ್ನು ಶಸ್ತ್ರಾಸ್ತ್ರಗಳಲ್ಲಿ ಬಳಸಬಹುದು. ಆದರೆ ಕೇವಲ ಪಾಶ್ಚಾತ್ಯ ನಾಗರಿಕೆಯುಳ್ಳ ಜನರಷ್ಟೇ ಈ ರೀತಿಯ ಅನುಭವವನ್ನು ಬೆಳೆಸಿಕೊಳ್ಳಬಲ್ಲರು. ಏಕೆಂದರೆ ಅವರ ದೃಷ್ಟಿಯು ಈಶ್ವರ ಪ್ರಾಪ್ತಿಯ ಕಡೆಗಿರದೆ ಭೌತಿಕ ಪದಾರ್ಥಗಳ ಕಡೆಗೆ ಇರುತ್ತದೆ. ನಮ್ಮಲ್ಲಿಯ ಯೋಗಿಗಳು ಈ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ, ಏಕೆಂದರೆ ಅವರ ಧ್ಯೇಯವು ಭಗವತ್ ಪ್ರಾಪ್ತಿಯಾಗಿದ್ದು ಪ್ರಪಂಚದ ಕಲ್ಯಾಣಕ್ಕಾಗಿ ಈ ಶಕ್ತಿಯನ್ನು ಪ್ರಯೋಗಿಸುವರು. ಆದರೆ ಯಾವ ಸ್ಥಿತಿಯಲ್ಲಿ ನಿಯತಿಯು ಪ್ರಪಂಚದಲ್ಲಿ ವಿನಾಶಕಾರಿ ಪ್ರಯೋಗವನ್ನು ಅಪೇಕ್ಷಿಸಿ ನಾಶವನ್ನು ಉಂಟು ಮಾಡುತ್ತಾ ಹೋಗುವುದೋ ಆ ಸ್ಥಿತಿಗಳು ಮಾತ್ರ ಅಪವಾದಾತ್ಮಕವಾಗಿವೆ. ಈ ಸ್ಥಾನವು ಎಷ್ಟು ದೊಡ್ಡದಿದೆ ಎಂದರೆ ಸಾವಿರಾರು ವರ್ಷವು ಇದರಲ್ಲಿ ಸಂಚರಿಸಿದರೂ ಸಾಲದು. ಯೋಗ್ಯ ಮಾರ್ಗದರ್ಶನ ದೊರೆತು ತನ್ನ ಶಕ್ತಿಯಿಂದ ತೀವ್ರ ಸಂಚಾರ ಮಾಡಿಸಿದರೆ ಮಾತ್ರ ಇದು ಸಾಧ್ಯವಾಗುವುದು. 7ನೇ ಚಕ್ರವನ್ನು ಪೂರ್ತಿ ಕರಗತ ಮಾಡ್ಕೋಬೇಕಂತಂದ್ರೆ ಒಂದು ಸಮರ್ಥ ಗುರು ಸಿಗಬೇಕು. ಅವರ ಶಕ್ತಿಯಿಂದ ಅವರು ವೇಗವಾಗಿ ನಮಗೆ ಚಕ್ರದಲ್ಲಿ ಎಲ್ಲ ಅನುಭವಗಳನ್ನ ಕೊಡಬೇಕು. ಅವಾಗಷ್ಟೇ ಈ ಚಕ್ರನ ಮಾಸ್ಟರಿ ಮಾಡ್ಕೊಳ್ಳಿಕ್ಕಾಗದು. ಆದುದರಿಂದ ನಮ್ಮನ್ನು ಈ ಎಲ್ಲಾ ಗ್ರಂಥಿಗಳಿಂದ ದಾಟಿಸಿ ಧ್ಯೇಯದವರೆಗೆ ತಲುಪಿಸುವ ಗುರುವಿನ ಅವಶ್ಯಕತೆ ಇದೆ. ಇಲ್ದೇನೆ ಮತ್ತೆ ನಾವು 7ನೇ ಬಿಂದುವಿನಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಚಂದ್ರ ನಕ್ಷತ್ರಗಳ ಪ್ರಕಾಶ ಇಲ್ಲಿಯೇ ಇದೆ, ಸೂರ್ಯನು ಇಲ್ಲಿಯೇ ಬೆಳಗುವುದರಿಂದ ಆತನ ಪ್ರಕಾಶವು ಭೂಮಿಯವರೆಗೆ ತಲುಪುವುದು. ಈಗ ನಾವು ನಮ್ಮನ್ನು ಈ ಗ್ರಂಥಿಯಲ್ಲಿ ಲಯಗೊಳಿಸುವ ಅಗತ್ಯ ಉಂಟಾಗುವುದು. ನಮಗೆ ಸ್ವಲ್ಪ ಹೆಚ್ಚಿನ ಜ್ಞಾನ ಉಂಟಾಗಬೇಕೆಂದು ದೃಷ್ಟಿಯಿಂದ ನಾವು ಇದರಲ್ಲಿ ಸಂಚರಿಸಿ ಲಯ ಹೊಂದಿದ ಮೇಲೆ ಅದರ ಸಾರೂಪ್ಯತೆಯ ದಶೆಯನ್ನು ಪಡೆಯಲು ಯತ್ನಿಸುವೆವು. ಈ ಬಿಂದುವಿನಲ್ಲಿ ಸಾಕಷ್ಟು ಸಾಧಕರು ಅವಧೂತರಾಗಿ ಬಿಡುವರು. ಅವ್ರಿಗೆ ಆ ಶಕ್ತಿ ಎಷ್ಟು ಇಷ್ಟ ಆಗ್ಬಿಡುತ್ತೆ ಅಂತಂದ್ರೆ ಆ ಶಕ್ತಿನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ಅವರು. ಹಾಗಾಗಿ ಅವಧೂತರಾಗಿ ಸಿಗಾಕೊಂಡ್ಬಿಡ್ತಾರೆ 7ನೇ ಬಿಂದುವಿನಲ್ಲಿ. ಇಲ್ಲಿಯ ದಶೆಯು ಮುಂದೆ ಹೋಗಲು ಮನಸ್ಸಾಗದಷ್ಟು ಚಿತ್ತಾಕರ್ಷವಾಗಿದೆ. ಆದರೂ ನಾವು ಹೇಗೋ ಲಯವಸ್ತವನ್ನು ಪಡೆದು ಅದರ ಸಾರೂಪ್ಯತೆಯ ದಶೆಯನ್ನು ಪ್ರವೇಶಿಸಿದಾಗ
ದೃಶ್ಯವು ನಮಗೆ ಬದಲಾಗಿ ಆ ಸ್ಥಾನದ ಜ್ಞಾನ ಬರುವುದು. ಇಲ್ಲಿ ಶುದ್ಧತೆ ಇದ್ದರೂ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ತೀವ್ರತೆ ಇರುತ್ತದೆ, ಆದುದರಿಂದ ಅದರಲ್ಲಿ ಸ್ವಲ್ಪ ಶಕ್ತಿ ಇದ್ದೇ ಇರುತ್ತದೆ. ಸೊ ಶುದ್ಧತೆ ಇದೆ, ಆದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿ ಇದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾ ಹೇಳಿದ್ನಲ್ಲ, 2ನೇ ಬಿಂದುನಲ್ಲೂ ಶುದ್ಧತೆ ಬರುತ್ತೆ, 7ರಲ್ಲೂ ಶುದ್ಧತೆ ಬರುತ್ತೆ, 12ರಲ್ಲೂ ಶುದ್ಧತೆ ಬರುತ್ತೆ. 7ನಲ್ಲಿ ಬರ್ತಕ್ಕಂಥ ಶುದ್ಧತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿ ಇರುತ್ತೆ, ತೀವ್ರತೆ ಇರುತ್ತೆ. ಈ ಕಾಲದ ಜ್ಞಾನಗಳಿಗೆ ಅವರ ಜ್ಞಾನದ ಮಟ್ಟ ಎಷ್ಟೆಂಬುದನ್ನು ಕೇಳಿರಿ. ನಿಜವಾಗಿ ನೋಡಿದರೆ ವಾಸ್ತವಿಕ ಜ್ಞಾನದ ದಶೆಯು ಇನ್ನೂ ಅವರಲ್ಲಿ ಬಂದಿಲ್ಲ. ತಮ್ಮನ್ನು ತಾವು ಅವಾಸ್ತವ ರೂಪದಲ್ಲಿ ಜನತೆಯ ಮುಂದೆ ಪ್ರದರ್ಶಿಸಿಕೊಳ್ಳುವುದು ಶೋಚನೀಯ ಸಂಗತಿ. ಒಂದು, ಅವರು ಈ ವಸ್ತುವನ್ನು ತಪ್ಪು ತಿಳಿದುಕೊಂಡಿದ್ದಾರೆ, ಇಲ್ಲವೇ ತಮ್ಮ ಪ್ರತಿಷ್ಠೆಯನ್ನು ಮೆರೆಯಲು ಹೀಗೆ ಹೇಳುತ್ತಾರೆ. ಏಕೆಂದರೆ ಕಣ್ಣಿದ್ದವರು ಕ್ವಚಿತ್ತಾಗಿಯೇ ದೊರೆಯುವುದರೆಂಬುದು ಅವರಿಗೆ ಗೊತ್ತು. ಒಂದು ವೇಳೆ ಈ ವಸ್ತುಗಳನ್ನು ನೋಡುವವನು ದೊರೆತರೂ ಆತನನ್ನು ನಂಬುವವರಾರು? ಆ ಜನರೇ ಎಲ್ಲರೂ ಕೂಡಿ ಅವನ ಮಾತನ್ನು ಅಲ್ಲಗೆಳೆಯಲು ಸಿದ್ಧರಾಗಬಹುದು. ಬಂಧು, ಇದು ಎಂತಹ ಸೊಗದಾದ ಸ್ಥಾನ! ಈ ಗ್ರಂಥಿಯ ಪ್ರಶಂಸೆ ಎಷ್ಟೊಂದು ಮಾಡಬೇಕು. ಈ ದಶೆಯ ವರ್ಣನೆಯನ್ನು ವಿಸ್ತಾರವಾಗಿ ಬರೆದುದಾದರೆ ವಿಷಯವು ಬಹಳ ದೀರ್ಘವಾಗುವುದು. ಆದುದರಿಂದ ಸಂಕ್ಷೇಪವಾಗಿ ಬರೆಯುವನು. ಕೃಷ್ಣ ಚಕ್ರದ ವಿಷಯವಾಗಿ ಗ್ರಂಥಗಳಲ್ಲಿ ಬಹಳಷ್ಟು ಹೇಳಲಾಗಿದೆ, ಅದರಲ್ಲಿ ಶಕ್ತಿ ಇದ್ದಿತು. ಈಗ ನಾನು ಈ ಗ್ರಂಥಿಯನ್ನು ಛೇದಿಸಿ ಕೆಲವು ಸಂಗತಿಗಳನ್ನು ಹೇಳುವನು. ಅಭ್ಯಾಸಿಯು ಈ ರಹಸ್ಯದಲ್ಲಿ ಕಾಲಿಟ್ಟಾಗ ಚಕ್ರದಂತ ಏನನ್ನೋ ಒಂದು ಅನುಭವಿಸುವನು. ಇದರಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ಅದನ್ನು ಅತ್ಯಂತ ದೊಡ್ಡ ವಸ್ತುವಿನ ಮೇಲೆ ಪೂರ್ಣವಾಗಿ ಪ್ರಯೋಗಿಸಿದರೆ ಅವು ಬರೀ ಅಲ್ಲಾಡುವುದಷ್ಟೇ ಅಲ್ಲ, ಚೂರು ಚೂರಾಗುವುದು. ಅಭ್ಯಾಸಿಯು ಈ ದಶೆಗೆ ಬಂದಾಗ ಅವನಿಗೆ ಇದರಲ್ಲಿ ಎಷ್ಟೋ ಸಂಗತಿಗಳು ತಿಳಿಯುವು. ಇದನ್ನೇ ಶ್ರೀಕೃಷ್ಣನ್ ಚಕ್ರ ಅಂತ ಹೇಳಿದ್. ನಾವು ಸಾಮಾನ್ಯವಾಗಿ ಕೃಷ್ಣನ್ ಚಕ್ರ ಅಂದ್ರೆ ಏನ್ ಅನ್ಕೊಳ್ತೀವಿ? ಅದಕ್ಕೊಂದು ಮೆಟಲ್ ಇರುತ್ತೆ, ಅದಕ್ಕೊಂದು ಚಕ್ರ ಇರುತ್ತೆ, ಅದು ಸುತ್ತುತ್ತಾ ಇರುತ್ತೆ. ಇದನ್ನ ನಾವು ನೋಡೋದು ಅಂದ್ರೆ ವಸ್ತು ರೂಪದಲ್ಲಿ ನಾವು ನೋಡ್ತೀವಿ ಚಕ್ರನ, ಆದ್ರೆ ಅದು ವಸ್ತು ರೂಪದಲ್ಲಿಲ್ಲ, ಅದು ಶಕ್ತಿಯ ರೂಪದಲ್ಲಿದೆ ಅಂತ ಬಾಬುಜಿ ಬರಿತಾ ಇದ್ದಾರೆ. ಚಕ್ರದಂತಹ ಏನೋ ಒಂದು ಶಕ್ತಿ ನೋಡ್ತೀವಿ. ಈಗ ಈ ಶಕ್ತಿಯು ಹೇಗೆ ಹುಟ್ಟಿಕೊಂಡಿತು? ಬೇರೆ ಬೇರೆ ಗ್ರಹಗಳು ಒಂದೆಡೆ ಸೇರಿದಾಗ ಅವುಗಳಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ಹಿಡಿದು ನಿಲ್ಲಿಸುವ ಒಂದು ಶಕ್ತಿ ಉಂಟಾಗುತ್ತದೆ. ಈ ಬಿಂದುವಿನ ಮೇಲೆ ಪೂರ್ಣ ಅಧಿಕಾರ ಬಂದಾಗ ಇಂಥ ಶಕ್ತಿಯು ಲಭಿಸುವುದು. ಪೂರ್ಣ ಅಧಿಕಾರ ಪಡೆಯುವುದೆಂದರೆ ಇದರಲ್ಲಿ ನಮ್ಮನ್ನು ನಾವು ಲಯಗೊಳಿಸುವುದೇ ಹೊರತು ಮತ್ತೇನೂ ಅಲ್ಲ. ಅದು ಔಷಧವು ಶರೀರದಲ್ಲಿ ಹೇಗೆ ಬೆರೆತು ಹೋಗುವುದು ಹಾಗೆ. ಇಷ್ಟನ್ನು ಮಾಡಿದ ನಂತರ ಇದಕ್ಕಿಂತ ಮೇಲೆಯೂ ಒಂದು ವಸ್ತು ದೊರೆಯುವುದು. ತಿಳುವಳಿಕೆಗೋಸ್ಕರ ಅದನ್ನು ಮಹಾಕಾಲ ಚಕ್ರವೆಂದು ಕರೆಯುವನು. ಸೊ ಎರಡಿದೆ, ಒಂದು ಶ್ರೀಕೃಷ್ಣನ ಸುದರ್ಶನ ಚಕ್ರ ಮತ್ತು ಎರಡನೇದು ಮಹಾಕಾಲ ಚಕ್ರ. ಎರಡು ಬ್ರಹ್ಮಾಂಡ ಮಂಡಲದಲ್ಲೇ ಇದೆ, ಪರಬ್ರಹ್ಮಾಂಡ ಮಂಡಲದಲ್ಲಿ. ಇದರ ಪ್ರಭಾವದಿಂದ ಎಲ್ಲ ನಕ್ಷತ್ರಗಳು ತಮ್ಮ ಸ್ಥಾನದಲ್ಲಿ ಅಚಲವಾಗಿ ನಿಲ್ಲುವಂತಹ ಒಂದು ಕ್ಷೇತ್ರವು ಸಿದ್ಧವಾಯಿತು. ಇದು ಎರಡನೇ ಶಕ್ತಿ. ಮೊದಲನೇದೇನು? ಶ್ರೀಕೃಷ್ಣನ್ ಚಕ್ರ. ಇದೆಲ್ಲ ಹೆಂಗಾಯ್ತು? ಎಲ್ಲಾ ಗ್ರಹಗಳು ಒಂದು ಕಡೆ ಕೂತ್ಕೊಂಡು ನಿಂತಾಗ ಒಂದು ಶಕ್ತಿ ಏರ್ಪಾಡಾಯ್ತು, ಅದು ಶ್ರೀಕೃಷ್ಣನ್ ಚಕ್ರ. ಎಲ್ಲಾ ನಕ್ಷತ್ರಗಳು ಅದರ ಸ್ಥಾನದಲ್ಲಿ ಇರಬೇಕು ಅನ್ನೋದಾಯ್ತು ಅಂತಂದ್ರೆ ಅದಕ್ಕೊಂದು ಶಕ್ತಿಯ ಕೇಂದ್ರ ಬೇಕು, ಶಕ್ತಿಯ ಒಂದು ಫೀಲ್ಡ್ ಬೇಕು. ಆ ಶಕ್ತಿಯ ಕೇಂದ್ರಕ್ಕೆ ಒಂದು ಮಧ್ಯದಲ್ಲಿ ಇರತಕ್ಕಂಥ ಶಕ್ತಿ ಇದೆಯಲ್ಲ, ಅದನ್ನು ನಾವು ಮಹಾಕಾಲ ಚಕ್ರ ಅಂತ ಕರಿತೀವಿ. ಇದರ ಪ್ರಭಾವದಿಂದ ಎಲ್ಲ ನಕ್ಷತ್ರಗಳು ತಮ್ಮ ಸ್ಥಾನದಲ್ಲಿಯೇ ಅಚಲವಾಗಿ ನಿಲ್ಲುವಂತಹ ಒಂದು ಕ್ಷೇತ್ರ ಅಂದ್ರೆ ಶಕ್ತಿ ಕ್ಷೇತ್ರ. ಶಕ್ತಿ ಕೇಂದ್ರ, ಶಕ್ತಿ ಕ್ಷೇತ್ರ ಎರಡಿದೆ. ಶಕ್ತಿ ಕೇಂದ್ರ ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಶಕ್ತಿ ಕ್ಷೇತ್ರ ಅಂತಂದ್ರೆ ಫೀಲ್ಡ್, ಪವರ್ ಫೀಲ್ಡ್. ಆ ಶಕ್ತಿ ಕೇಂದ್ರ ಇದ್ದಾಗ ಶಕ್ತಿ ಕ್ಷೇತ್ರ ನಿರ್ಮಾಣವಾಗುತ್ತೆ. ಆ ಶಕ್ತಿ ಕ್ಷೇತ್ರದಲ್ಲಿ ಆ ಶಕ್ತಿಯ ಪ್ರಭಾವದಿಂದ ಎಲ್ಲ ವಸ್ತುಗಳು ತಮ್ಮ ಸ್ಥಾನದಲ್ಲಿ ಇವೆ. ಇಲ್ಲಿ ಯಾವ ವಸ್ತುಗಳಿವೆ? ನಕ್ಷತ್ರಗಳಿವೆ. ಈ ಒಂದು ಶಕ್ತಿ ಕೇಂದ್ರದಿಂದ ಪ್ರಭಾವದಿಂದ ಶಕ್ತಿ ವಲಯದಲ್ಲಿ ಎಲ್ಲ ನಕ್ಷತ್ರಗಳು ತಮ್ಮ ಸ್ಥಾನದಲ್ಲಿ ಅಚಲವಾಗಿ ನಿಂತಿವೆ. ಇದು ಸುದರ್ಶನ ಚಕ್ರಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಕಾಲವನ್ನು ಪರಿವರ್ತಿಸುವುದರಲ್ಲಿ ಈ ಅಸ್ತವು ಅತ್ಯಂತ ಪ್ರಬಲ ಸಾಧನವಾಗಿದೆ. ಈ ವಸ್ತುವು 7ನೇ ಗ್ರಂಥಿಯು ಕೊನೆಗೊಳ್ಳುವ ಸ್ಥಾನದಲ್ಲಿ ಇದೆ. ಸೊ ಇದನ್ನು ಕೇಳಬಹುದು, ಮಹಾಕಾಲ ಚಕ್ರ ಎಲ್ಲಿ ಬರುತ್ತೆ ಅಂತಂದ್ರೆ 7ನೇ ಗ್ರಂಥಿ ಕೊನೆಯಾಗುವಂತ ಸ್ಥಿತಿನಲ್ಲಿ ಬರುತ್ತೆ. ಜನರು ನನ್ನನ್ನು ಕ್ಷಮಿಸುವುದಾದರೆ ಶ್ರೀಕೃಷ್ಣನಿಗೆ ಇದರ ಅಗತ್ಯವಿರದ ಕಾರಣ ಆತನಿಗೂ ಆ ಅಸ್ತ್ರವು ದೊರೆತಿರುವ ಸಂಭವವಿಲ್ಲವೆಂದು ಹೇಳಬಯಸುತ್ತೇನೆ. ಆದರೆ ಈಗ ಅದರ ಅವಶ್ಯಕತೆ ಇದ್ದ ಕಾರಣ ನಿಯತಿಯು ಅದನ್ನು ಯಾರಿಗಾದರೂ ಕೊಟ್ಟಿರುವ ಸಂಭವವಿದೆ. ಒಂದು ಆಶ್ಚರ್ಯಕರ ಸಂಗತಿಯನ್ನು ಬರೆಯುವೆನು. ಕೆಲ ಜನರಿಗೆ ಇದರಿಂದ ಆಘಾತ ಉಂಟಾಗುವ ಸಂಭವವಿದ್ದರೂ ನಿಜ ಸಂಗತಿ ಪ್ರಕಟವಾಗಲೇಬೇಕು. ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿಯು ಎಲ್ಲಕ್ಕೂ ದೊಡ್ಡದೆಂದು ಅದನ್ನು ಪಡೆದವನು ಜ್ಞಾನಿ ಎಂದು ತಿಳಿಯಲಾಗುತ್ತದೆ. ಆದರೆ ಯಾರಾದರೂ ತಮಗೆ ಈ ದಶೆಯನ್ನು ಉಂಟಾಗಿದೆಯೇ ಎಂದು ಎದೆತಟ್ಟಿ ಹೇಳಬಲ್ಲರೋ? ಗೋಧಿಯ ರುಚಿ ಕೇಳಿದರೆ ಸ್ವಲ್ಪ ಸಿಹಿ ಎಂದು ಹೇಳಬಹುದು.
ಆದರೆ ಅದನ್ನು ತಿನ್ನುವವರಿಗೆ ಅದರ ನಿಜವಾದ ಸ್ವಾದ ಅರಿವಾಗಲಾರದು. ಬಹುಶಃ ನಮ್ಮಲ್ಲಿಯೂ ಜ್ಞಾನಿಗಳ ಗತಿ ಆಗಿದೆ. ವಸ್ತುಗಳನ್ನು ಆಸ್ವಾದಿಸಲಾರದೆ ಓದಿಸಿ ವರ್ಣಿತ ಪರಿಣಾಮದ ತಿಳುವಳಿಕೆಯನ್ನು ಪಡೆಯುವರು. ಸತ್ಯೋದಯಲ್ಲಿ ಈ ದಶೆಯನ್ನು ಕುರಿತು ಸಾಕಷ್ಟು ಹೇಳಲಾಗಿದೆ. ಇಲ್ಲಿ ಸಂಕ್ಷೇಪವಾಗಿ ಹೇಳಬಹುದು. ಆತ್ಮ ಮತ್ತು ಶರೀರದ ಮಿಲನದ ಬಿಂದುವಿನ ಮೇಲೆ ಪ್ರತಿಯೊಂದು ಗ್ರಂಥಿಯಲ್ಲಿಯೂ ಹೆಚ್ಚು ಕಡಿಮೆ ಇದರ ಅನುಭವ ಬರುವುದು. ಅಹಂ ಬ್ರಹ್ಮಾಸ್ಮಿ ಅಂತಿದೆಯಲ್ಲ, ಆತ್ಮ ಮತ್ತು ಶರೀರ ಇವೆರಡೂ ಮಿಲನ ಆಗ್ತಕ್ಕಂಥ ಬಿಂದುವಿನ ಮೇಲೆ ಪ್ರತಿಯೊಂದು ಗ್ರಂಥಿಯಲ್ಲಿಯೂ ಹೆಚ್ಚು ಕಡಿಮೆ ಈ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ನಮಗೆ ಅನುಭವಕ್ಕೆ ಬರಬಹುದು. ಆದರೆ ಈ ಗ್ರಂಥಿಯಲ್ಲಿ ಅಂದ್ರೆ 7ನೇ ಗ್ರಂಥಿಯಲ್ಲಿ ಬಂದ ನಂತರವೇ ಈ ಅನುಭವವು ಸ್ಪಷ್ಟವಾಗಿಯೂ ನಿಚ್ಚಳವಾಗಿಯೂ ಇರುವಂತಹ ಮನಸ್ಥಿತಿ ಉಂಟಾಗುವುದು. 1ರಿಂದ 6ರಲ್ಲೂ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಇರುತ್ತೆ, ಆದ್ರೆ ಅದು ಸ್ಪಷ್ಟವಾಗಿರಲ್ಲ, ನಿಚ್ಚಳವಾಗಿರಲ್ಲ. 7ನೇ ಬಿಂದು ಬಂದಾಗ ಅದು ಸ್ಪಷ್ಟವಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಸೂರ್ಯನಲ್ಲಿನ ಪ್ರಕಾಶ ಮತ್ತು ಉಷ್ಣತೆ, ಚಂದ್ರನಲ್ಲಿನ ತೇಜ ಮತ್ತು ಶೀತಲತೆ, ನಕ್ಷತ್ರಗಳಿನ ಹೊಳಪು ಇವೆಲ್ಲ ನನ್ನದೆಂದೇ ಅನುಭವ ಉಂಟಾಗುವುದು. ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಬಂದಾಗ ಏನಾಗುತ್ತೆ, ಸೂರ್ಯನಲ್ಲಿ ಇರತಕ್ಕಂಥ ಪ್ರಕಾಶ ನಂದೇ ಅಂತ ಅನ್ಸುತ್ತೆ, ಚಂದ್ರನಲ್ಲಿ ಇರತಕ್ಕಂಥ ಶೀತಲತೆ ನಂದೇ ಅಂತ ಅನ್ಸುತ್ತೆ, ಮತ್ತು ನಕ್ಷತ್ರಗಳಿಂದ ಹರಿತಕ್ಕಂಥ ಹೊಳಪು ನಂದೇ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾರಾದರೂ ರಾಮ, ಕೃಷ್ಣ ಅಥವಾ ಮೇಲಿನ ದೊಡ್ಡ ಆತ್ಮಗಳ ಬಗೆಗೆ ಚರ್ಚಿಸಿದರೆ ಈ ಚರ್ಚೆ ನನ್ನದಂತೆ ನಿಸ್ಸಂದೇಹವಾಗಿ ಅನುಭವಕ್ಕೆ ಬರುವುದು. ಯಾರು ಯಾವ ವಿಚಾರ ಮಾತಾಡಿದ್ರು ಅದು ನನ್ನದೇ ವಿಚಾರ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ಎಲ್ಲ ಕಡೆನೂ ಹರಡಿದ್ದೀನಿ ಅನ್ನೋ ಒಂದು ಅನುಭವ ಬರುತ್ತೆ. ಈ ಗ್ರಂಥಿಯಲ್ಲಿ ಸಂಚರಿಸುತ್ತಾ ಈ ದಶೆಯನ್ನು ಪೂರ್ಣವಾದಾಗ ಬೇರೆ ರಹಸ್ಯ ಹೊಳೆಯುವುದು. ಅರ್ಥಾತ್ ನಾವು ಈ ದಶೆಯೊಂದಿಗೆ ಸಮರಸವಾದಾಗ, ಇಲ್ಲವೇ ಈ ಅನುಭವವನ್ನು ಲಯಗೊಳಿಸಿದಾಗ ಮೇಲೆ ಕಾಣತೊಡಗುವುದು. ಆಗ ಇರುವುದೆಲ್ಲ ಇದೆ ಎಂಬ ಪ್ರತೀತಿ ಬಲವತ್ತರವಾಗುವುದು. ಅಹಂ ಬ್ರಹ್ಮಾಸ್ಮಿ, ಎಲ್ಲವೂ ಬ್ರಹ್ಮನ್ನಿಂದಲೇ ಅನ್ನೋ 3 ಸ್ಥಿತಿ ಬರುತ್ತೆ. ಮೊದಲನೇ ಇದರಲ್ಲಿ ಏನ್ ಬರುತ್ತೆ, ನಾನು ಬ್ರಹ್ಮನ್ ಅನ್ನೋ ಮನೋಭಾವ ಬರುತ್ತೆ. ಅದು ಎಲ್ಲಾ ಕಡೆ ವಿಶ್ವದೆಲ್ಲೆ ಕಡೆಗೂ ವ್ಯಾಪಿಸ್ತಾ ಇದ್ದೀನಿ, ವಿಶ್ವದೆಲ್ಲೆಡೆ ನಾನು ವ್ಯಾಪಿಸಿದ್ದೀನಿ ಅಂದ್ರೆ ಎಲ್ಲವೂ ಬ್ರಹ್ಮನ್ ಅಂತ ಅನುಭವಕ್ಕೆ ಬರುತ್ತೆ. ಕಾಲಕ್ರಮೇಣದಲ್ಲಿ ಎಲ್ಲವೂ ಬ್ರಹ್ಮನ್ನಿಂದಲೇ ಬಂದಿದೆ ಅನ್ನೋ ಅನುಭವಕ್ಕೆ ಬರುತ್ತೆ. 3 ಸ್ಥಿತಿ: ಐ ಆಮ್ ಬ್ರಹ್ಮನ್, ಆಲ್ ಆರ್ ಬ್ರಹ್ಮನ್, ಆಲ್ ಫ್ರಮ್ ಬ್ರಹ್ಮನ್. 3 ಸ್ಥಿತಿ ಬರುತ್ತೆ. ಪ್ರತಿಯೊಂದು ಲಯಾವಸ್ಥೆಯ ನಂತರ ಇದ್ದುದೆಲ್ಲ ಅದೇ ಎಂಬ ದಶೆಯು ಸಂಕೇತ ರೂಪದಲ್ಲಿ ಅವಶ್ಯಕವಾಗಿ ಉಳಿಯುವುದು. ಆದರೆ ಇಲ್ಲಿ ಈ ವಸ್ತುವು ಸ್ಪಷ್ಟ ರೂಪದಲ್ಲಿ ಬರುವುದು. ಏಕೆಂದರೆ ಇಲ್ಲಿ ನಾವು ಈಶ್ವರೀಯ ಮಂಡಲದ ದೊಡ್ಡ ಕ್ಷೇತ್ರದಲ್ಲಿ ಇರುವೆವು. ನಾವು ಇಂದು ಮುಂದುವರೆದು ಇದ್ದುದೆಲ್ಲ ಅಂದ್ರೆ ಆಲ್ ಫ್ರಮ್ ಬ್ರಹ್ಮನ್, ಇದ್ದುದೆಲ್ಲ ಅದೇ ಅಂತಂದ್ರೆ ಬ್ರಹ್ಮನ್, ಆಲ್ ಫ್ರಮ್ ಬ್ರಹ್ಮನ್ ಎಂಬ ಸ್ಥಿತಿಯಲ್ಲಿ ಲಯ ಹೊಂದಿದಾಗ ಅವೆಲ್ಲವೂ ಅವನಿಂದಲೇ, ಎಲ್ಲವೂ ಅವನಿಂದಲೇ. ಆಲ್ ಈಸ್ ಬ್ರಹ್ಮನ್, ಇದ್ದುದೆಲ್ಲ ಅದೇ ಅಂತಂದ್ರೆ ಆಲ್ ಈಸ್ ಬ್ರಹ್ಮನ್, ಇರುವುದೆಲ್ಲ ಬ್ರಹ್ಮನ್ನೇ ಅಂತ ಅನುಭವ ಬರುತ್ತೆ. ತದನಂತರ ಎಲ್ಲವೂ ಅವನಿಂದಲೇ, ಆಲ್ ಫ್ರಮ್ ಬ್ರಹ್ಮನ್, ಸರ್ವಂ ಬ್ರಹ್ಮಣ ಎಂಬ ಅನುಭವದ ಹೊರತಾಗಿ ಬೇರೆ ಯಾವ ಅನುಭವವೂ ಆಗುವುದಿಲ್ಲ. ಇದು ಒಂದು ದೊಡ್ಡ ಗ್ರಂಥಿಯಾಗಿದ್ದು, ಬಹುದೊಡ್ಡ ಗ್ರಂಥಿಯಾಗಿದ್ದು, ಇದರಲ್ಲಿ ಯಾವ ಯಾವ ದಶೆಗಳ ಸಾರವಿದೆಯೋ ತಿಳಿಯದು. ಈ ಸ್ಥಾನದ ವಿಶೇಷ ದಶೆಯೊಂದನ್ನು ಬರೆದು ಬಿಡುವನು. ಅಭ್ಯಾಸಿಯು ಇಲ್ಲಿಗೆ ಬಂದು ಪ್ರಗತಿ ಹೊಂದಿದಾಗ ಅವನು ಪದಾರ್ಥಗಳನ್ನು ನೋಡಿದರೂ ಅವುಗಳ ಅಸ್ತಿತ್ವದ ಭಾಸವಿರುವುದಿಲ್ಲ. ಇದನ್ನು ಬರ್ಕೊಳ್ರಿ, ಅದು ಭಾಸ ಇರ್ಬೇಕಿತ್ತು, ಭಾನ ಅಂತ ಬಂದ್ಬಿಟ್ಟಿದೆ. ಅಭ್ಯಾಸಿಗೆ ವಸ್ತುಗಳನ್ನು ನೋಡ್ತಾರೆ, ಆದ್ರೆ ಆ ವಸ್ತುಗಳನ್ನ ನೋಡಿದಾಗ ಅದರ ಅಸ್ತಿತ್ವ ಭಾಸವಾಗುವುದಿಲ್ಲ, ಅನುಭವಕ್ಕೆ ಬರಲ್ಲ. ಈ ಪದಾರ್ಥಗಳ ಅಸ್ತಿತ್ವದ ಪ್ರಭಾವವು ಹೃದಯದ ಮೇಲೆ ಎಳ್ಳಷ್ಟು ಆಗುವುದಿಲ್ಲ. ಆ ಪದಾರ್ಥಗಳ ಅಸ್ತಿತ್ವ ಇದೆಯಲ್ಲ, ಆ ಅಸ್ತಿತ್ವ ಹೃದಯದ ಮೇಲೆ ಯಾವುದೇ ರೀತಿಯಾದಂಥ ಛಾಪನ್ನು ಮೂಡಿಸಲ್ಲ. ನಾನು ಇದರ ಮುಖ್ಯಾಂಶಗಳನ್ನಷ್ಟೇ ವಿವರಿಸಿದ್ದೇನೆ. ಈ ಗ್ರಂಥಿಯ ಬಗೆಗೆ ಅಭ್ಯಾಸಿಗೆ ಅಭಿರುಚಿ ಇದ್ದಿದ್ದಾದರೆ ಹಾಗೂ ಜೊತೆಗೆ ಸಮರ್ಥ ಮಾರ್ಗದರ್ಶಿ ದೊರೆತಿದ್ದಾದರೆ ಲಯಾವಸ್ಥೆ ಮತ್ತು ಸಾರೂಪ್ಯತೆ ನಂತರ ಅದರ ಕೊನೆಯ ಅವಸ್ಥೆ ಬರುವುದು. ಆಗ ಮುಂದಿನ ಗ್ರಂಥಿಗೆ ಹೋದ ಶುಭ ಸೂಚನೆ ಬರುವುದು. ಸರಿ, ಸುಗುಣ ಸಿಸ್ಟರ್ ಒಬ್ರು ಬಂದಿದ್ದಾರೆ. ಸುಗುಣ ಅವರೇ, ಒಂದು ವಿಚಾರ ಕೇಳಬೇಕಿತ್ರಿ, ಇದೇನೇನ್ರಿ? ಸುಗುಣ ಸಿಸ್ಟರ್ ಸ್ವಲ್ಪ ಬನ್ರಿ. ನೋಡ್ರಿ, ಸುಗುಣ ಸತ್ಯ ಅಂತ ಹೆಸರು ಕಾಣಿಸ್ತಾ ಇದೆ. ಆನ್ ಮಾಡಿದ್ರು, ಈಗ ಒಳಗಡೆ ಬಂದ್ರು, ಅದು ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ. ಸುಗುಣ ಸಿಸ್ಟರ್ ಇದ್ರೇನ್ರಿ? ತೊಂದರೆ ಇಲ್ಲ. ಸರಿ, 7ನೇ ಬಿಂದುವಿನಲ್ಲಿ ಶ್ರೀಕೃಷ್ಣನ ಸುದರ್ಶನ ಚಕ್ರ, ಮಹಾಕಾಲ ಚಕ್ರ,
ಅಹಂ ಬ್ರಹ್ಮಾಸ್ಮಿ, ಮತ್ತೆ ಅದಾದ್ಮೇಲೆ ಇರುವುದೆಲ್ಲ ಅದೇ. ಅದೆಲ್ಲ ನಿಮ್ಗೆ ಕೇಳ್ತಾರೆ ಪ್ರಶ್ನೆ, ಇರುವುದೆಲ್ಲ ಅದೇ ಅಂದ್ರೆ ಏನು ಅಂತ ಬರೀರಿ ಅಂತ ಹೇಳ್ತಾರೆ. ಅದು ಅಹಂ ಬ್ರಹ್ಮಾಸ್ಮಿ ಬಂದ್ಮೇಲೆ ಅದು 2ನೇ ಸ್ತರ ಎಲ್ಲಿ ಬರುತ್ತೆ? 7ನೇ ಬಿಂದುನಲ್ಲಿ ಬರುತ್ತೆ. 3ನೇ ಸ್ತರದಲ್ಲಿ ಅಹಂ ಬ್ರಹ್ಮಾಸ್ಮಿ ಸ್ತರ ಮುಂದಕ್ಕೆ ಹೊರದಾಗ ಎಲ್ಲವೂ ಅವನಿಂದಲೇ, ಆಲ್ ಫ್ರಮ್ ಬ್ರಹ್ಮನ್. ಇದು ಕೂಡ 7ನೇ ಚಕ್ರದಲ್ಲಿ ಸ್ಪಷ್ಟವಾಗಿ ನಮ್ಗೆ ಅನುಭವಕ್ಕೆ ಬರುತ್ತೆ. ಈ 3 ಸ್ಥಿತಿಗಳು ಬೇರೆ ಚಕ್ರದಲ್ಲೂ ಅನುಭವಕ್ಕೆ ಬರುತ್ತೆ, ಬಟ್ ಅದಕ್ಕೆ ನಮಗೆ ಸ್ಪಷ್ಟತೆ ಇರಲ್ಲ. ಆದ್ರೆ 7ನೇ ಚಕ್ರದಲ್ಲಿ ಅದು ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬರುತ್ತೆ. ಸರಿನಾ? ಶಕ್ತಿಯ ಕೇಂದ್ರ, ಶಕ್ತಿನ ದಾಟ್ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಬಹಳ ದೊಡ್ಡ ಕ್ಷೇತ್ರ. ಸರಿನಾ? ಒಂದು ವಸ್ತು ನೋಡಿದ್ರೆ ಅದರ ಅಸ್ತಿತ್ವದ ಪ್ರಭಾವ ನಮ್ಮ ಹೃದಯದ ಮೇಲೆ ಆಗಲ್ಲ. ಅಂದ್ರೆ ಪದಾರ್ಥ ಭಾವ ಸಾಕಷ್ಟು ಮಟ್ಟಿಗೆ ನಮಗೆ ಕಡಿಮೆ ಆಗಿರುತ್ತೆ. ಸರಿನಾ? ಇದಿಷ್ಟು ಕೂಡ 7ನೇ ಚಕ್ರದ ಒಂದು ನೋಡು. ಇಲ್ಲಿರ್ತಕ್ಕಂಥ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಬೇಕಾದ್ರೆ ಪ್ರಕೃತಿಯ ನಿಯಮವನ್ನು ಕೂಡ ಕೆಲ ಕಾಲ ಸ್ಥಗಿತಗೊಳಿಸಬಹುದು. ಸೂರ್ಯನು ಬೆಳಗ್ತಾ ಇರೋದು ಇಲ್ಲಿಂದ ಬರ್ತಿರ್ತಕ್ಕಂಥ ಶಕ್ತಿಯಿಂದನೇ, ಚಂದ್ರನ ಶೀತಲೆ ಇಲ್ಲಿಂದನೇ ಬರ್ತಿರ್ತಕ್ಕಂಥ ಶಕ್ತಿಯಿಂದ. ಇಲ್ಲಿ ಇನ್ನೇನು ಅನುಭವ ಬರುತ್ತೆ ಅಂತಂದ್ರೆ ವಿದ್ಯುತ್ ಶಕ್ತಿ ಅನುಭವ ವಿಶೇಷವಾಗುತ್ತೆ. ಪವಿತ್ರತೆ ಜಾಸ್ತಿ ಇರುತ್ತೆ, ವಿದ್ಯುತ್ ಶಕ್ತಿ ಅನುಭವ ಆಗುತ್ತೆ. ನಾನು ಹೇಳಿದ್ನಲ್ಲ, ಕರೆಂಟ್ ಹರಿದಂಗೆ ಅನ್ಸುತ್ತೆ ನಮಗೆ. ವಿದ್ಯುತ್ ಶಕ್ತಿ ಕರೆಂಟ್ ಹರಿದಂಗೆ ಅನ್ಸುತ್ತೆ. ತುಂಬಾ ಜನ ಅಭ್ಯಾಸಿಗಳು ಹೇಳ್ತಾರೆ ಅದನ್ನು, ಏನೋ ಕರೆಂಟ್ ತರ ಹರಿತಾ ಇತ್ತು ಸರ್ ಅಂತ ಹೇಳ್ತಾರೆ. ಬೇರೆ ಕಡೆ ಶಕ್ತಿ ಹರಿದಾಗ ಕರೆಂಟ್ ಅಂತ ಉಪಯೋಗಿಸಲ್ಲ ಅವರು. ಇಲ್ಲಿ ಮಾತ್ರ ಹರಿದಾಗ ಏನೋ ಕರೆಂಟ್ ಹರಿತಾ ಇತ್ತು ಸರ್ ಅಂತ ಹೇಳ್ತಾರೆ. ಬರೀ ವೈಬ್ರೇಷನ್ ಅಲ್ಲ, ಕರೆಂಟ್ ಅಂತಾನೆ ಪದ ಉಪಯೋಗಿಸ್ತಾರೆ. ಅವ್ರು ಇಂಗ್ಲಿಷ್ ನಲ್ಲಿ ವಿದ್ಯುತ್ ಅಂತ ಬರೆಯಲ್ಲ, ಇಲ್ಲಿ ವಿದ್ಯುತ್ ಅಂತ ಬರೆದಿದ್ದಾರೆ. ನಾವೆಲ್ಲ ಇಂಗ್ಲಿಷ್ನ ಎಷ್ಟು ನಮ್ಮ ಜೀವನದಲ್ಲಿ ಹಾಸು ಹೋಗಾಗ ಅಳವಡಿಸ್ಕೊಂಡ್ ಬಿಟ್ಟಿದೀವಿ ಅಂದ್ರೆ ಯಾರು ವಿದ್ಯುತ್ ಅಂತ ನಾವು ಪದ ಉಪಯೋಗಿಸಲ್ಲ, ಎಲ್ಲ ಕರೆಂಟ್ ಅಂತಾನೆ ಉಪಯೋಗಿಸೋದು. ಸರಿ. ಸೊ ಪವಿತ್ರತೆ ಜಾಸ್ತಿ ಆಗತ್ತೆ, ವಿದ್ಯುತ್ ಹರಿದಂತ ಅನುಭವ ಆಗುತ್ತೆ, ಬಹಳಷ್ಟು ಶಕ್ತಿ ನಮಗೆ ಅನುಭವಕ್ಕೆ ಬರುತ್ತೆ. ಹಲವಾರು ಶಕ್ತಿಗಳು ಇಲ್ಲಿ ಅಡಕವಾಗಿದೆ. ವಿದ್ಯುತ್ತಿನ ತೀಕ್ಷ್ಣತೆ ಎಲ್ಲೆಡೆಯೂ ದೃಷ್ಟಿಗೋಚರವಾಗುವುದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲವೂ ಬೀಜ ರೂಪದಲ್ಲಿ ಇರುತ್ತೆ, ಎಲ್ಲ ವಸ್ತುಗಳು ಬೀಜ ರೂಪದಲ್ಲಿ ಇರುತ್ತೆ. ಆ ವಸ್ತುಗಳಲ್ಲಿ ಪಿಂಡ ಪ್ರದೇಶದಲ್ಲಿ ಯಾವುದೇ ಘಟನೆ ನಡೀಲಿಕ್ಕೆ ಮುಂಚೆ ಮೊದಲು ಬೀಜ ರೂಪದಲ್ಲಿ ಅಲ್ಲೇ ಅದು ಘಟನೆ ನಡೆದೋಗುತ್ತೆ ಬ್ರಹ್ಮಾಂಡ ಮಂಡಲದಲ್ಲಿ. ಸೊ ನಮಗೆ ಬ್ರಹ್ಮಾಂಡ ಮಂಡಲನ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ಅನುಭವಕ್ಕೆ ನಮಗೆ ಬಂತು ಅಂತಂದ್ರೆ, ಸಂವೇದನಾಶೀಲತೆ ಬಂತು ಅಂತಂದ್ರೆ, ಇಲ್ಲಿ ಪಿಂಡ ಪ್ರದೇಶದಲ್ಲಿ ಘಟನೆ ನಡೀಲಿಕ್ಕೆ ಮುಂಚೆನೆ ನಾವು ಬ್ರಹ್ಮಾಂಡ ಮಂಡಲದಲ್ಲಿ ಅದನ್ನು ನಾವು ಗ್ರಹಿಸ್ಕೊಂಡ್ ಬಿಡ್ಬೋದು. ಸರಿನಾ? ಇಷ್ಟು 7ನೇ ಬಿಂದಿದು ಮಹತ್ವ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಬ್ರದರ್, ಇವಾಗ ನೀವು ಹೇಳಿದ್ರಲ್ಲ ಮೊದ್ಲೇ ನಮಗ್ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ಇಂಟ್ಯೂಷನ್ ಅಂತ ಹೇಳ್ತೀವ. ಇಂಟ್ಯೂಷನ್ಗೆ ಅದು ಒಂದು ಸ್ತರ. ಇಂಟ್ಯೂಷನ್ ಇನ್ನೂ ಬೆಳೀತಾ ಹೋಗುತ್ತೆ. ಆಯ್ತಾ? ಇಂಟ್ಯೂಷನ್ ನಮಗೆ ವಿವೇಕ ಶುರು ಆಗುತ್ತಲ್ಲ 5ನೇ ಬಿಂದು, ಅಲ್ಲಿಂದನೇ ಇಂಟ್ಯೂಷನ್ ಶುರು ಆಗುತ್ತೆ. 5ನೇ ಬಿಂದು 8ನೇ 9ನೇ ಬಿಂದುವರೆಗೂ ಇಂಟ್ಯೂಷನ್ ಬರ್ತಾನೆ ಇರುತ್ತೆ. ಆದ್ರೆ ಇಂಟ್ಯೂಷನ್ ನ ರೂಪ ಇದೆಯಲ್ಲ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. 5ನೇ ಬಿಂದುವಿನಲ್ಲಿ ಇಂಟ್ಯೂಷನ್ ವಿವೇಕದ ರೂಪದಲ್ಲಿ ಇರುತ್ತೆ. 7ನೇ ಬಿಂದುವಿನಲ್ಲಿ ಇಂಟ್ಯೂಷನ್ ಇಲ್ಲಿ ಕೆಳಗಡೆ ಘಟನೆ ನಡೀಲಿಕ್ಕೆ ಮುಂಚೆನೆ ಗ್ರಹಿಸುವಂತ ಒಂದು ಸ್ಥಿತಿಗೆ ಬರುತ್ತೆ. 9ನೇ ಬಿಂದುವಿನಲ್ಲಿ ಇಂಟ್ಯೂಷನ್ ದೈವಿಕ ಜ್ಞಾನವಾಗಿ ಪರಿಣಮಿಸುತ್ತೆ, ಡಿವೈನ್ ನಾಲೆಡ್ಜ್ ಆಗಿ ಅದು ನಮಗೆ ಗ್ರಹಿಕೆ ಆಗುತ್ತೆ. ಸೊ ಇಂಟ್ಯೂಷನ್ ಅನ್ನೋ ಪದ ಇದೆಯಲ್ಲ, ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಅರ್ಥಗಳು ಉಂಟು. ನಾವು ಇಂಟ್ಯೂಷನ್ ಅನ್ನೋದು ಬರೀ ಒಂದು ಪದ ಉಪಯೋಗಿಸ್ತೀವಿ, ಅದನ್ನು ಯಾವುದೋ ಒಂದು ರೀತಿ ಅನ್ಕೊಳ್ತೀವಿ ಅಷ್ಟೇ. ಆದ್ರೆ ಇಂಟ್ಯೂಷನ್ಗೆ ಬೇರೆ ಬೇರೆ ರೂಪಗಳುಂಟು. ಹಾಗಾಗಿ ಇಂಟ್ಯೂಷನ್ ಅನ್ನೋ ಪದ ನಮ್ಗೆ ಹಲವಾರು ಸತಿ ಕನ್ಫ್ಯೂಷನ್ ಮಾಡುತ್ತೆ. ಹಾರ್ಟ್ ಅನ್ನೋ ಪದ ಹಲವಾರು ಸತಿ ಕನ್ಫ್ಯೂಷನ್ ಮಾಡುತ್ತಲ್ವಾ, ಅದೇ ತರ ಇಂಟ್ಯೂಷನ್ ಪದನು ಹಲವಾರು ಕನ್ಫ್ಯೂಷನ್ ಮಾಡುತ್ತೆ. 5ನೇ ಬಿಂದುವಿನಿಂದ ಕೆಳಗಡೆ ಇಂಟ್ಯೂಷನ್ ಇಲ್ಲ ಅಂತಲ್ಲ, ಕೆಳಗಡೆ ಇಂಟ್ಯೂಷನ್ ಇನ್ಸ್ಪಿರೇಷನ್ ರೂಪದಲ್ಲಿ ಇರುತ್ತೆ, ಸ್ಫೂರ್ತಿ ರೂಪದಲ್ಲಿ ಇರುತ್ತೆ. ಆಯ್ತಾ? ಯಾರು ತಕ್ಕಮಟ್ಟಿಗೆ ಇಂಟ್ಯೂಷನ್ ಮೇಲೆ ಕರಗತ ಮಾಡ್ಕೊಂಡಿರ್ತಾರಲ್ಲ, ಅವ್ರು ಇನ್ನೊಬ್ಬ ವ್ಯಕ್ತಿಯಲ್ಲಿ ಸ್ಫೂರ್ತಿಯನ್ನು ತುಂಬಬಲ್ಲರು. ಆಯ್ತಾ? ಇಂಟ್ಯೂಷನ್ ಮೇಲೆ ಹಿಡಿತ ಬರಲಿಲ್ಲ ಅಂದ್ರೆ ಯಾರಿಗೂ ನಾವು ಸ್ಫೂರ್ತಿ ಮಾಡ್ಲಿಕ್ಕೆ ಆಗಲ್ಲ. ಸ್ಫೂರ್ತಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಎಲ್ಲರೂ ಪೂರ್ತಿಯಾಗಿ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾರೆ. ನಂಗೆ ಕನೆಕ್ಷನ್ ಗೊತ್ತಿರ್ಲಿಲ್ಲ ಅದು. ಸೊ ಇಂಟ್ಯೂಷನ್ ಯಾರು ಚೆನ್ನಾಗಿ ಬರ್ಲಿಕ್ಕೆ ಶುರು ಆಗುತ್ತೆ, ಓನ್ಲಿ ದೇ ಕ್ಯಾನ್ ಇನ್ಸ್ಪೈರ್ ಪೀಪಲ್. ಸರಿನಾ? ಇಂಟ್ಯೂಷನ್ ಬರ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ಸ್ಪಷ್ಟತೆ ಬಂದಿರ್ಬೇಕು. ವಿವೇಕ ಬರ್ಬೇಕಾದ್ರೆ ಸಾಕಷ್ಟು ಸ್ಪಷ್ಟತೆ ಬರ್ಬೇಕು. ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ. 5ನೇ ಬಿಂದುವಿನಲ್ಲಿ ಕೆಲಸ ನಡೆದು ಸ್ಪಷ್ಟತೆ ಬಂದಾಗ ವಿವೇಕ ಬರುತ್ತೆ. ವಿವೇಕ ಬಂದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ.
ಜೊತೆಗೆ ವಿವೇಕ ಬಂದಾಗ ಅದರ ಪ್ರಭಾವದಿಂದ ಯಾರಾದ್ರೂ ನಾವು ಅವರಿಗೆ ಬಿಡಿಸಿ ಹೇಳಿದಾಗ ಅದನ್ನು ಕೇಳುವಂತ ಮನಸ್ಥಿತಿಗೆ ಅವ್ರು ಬರ್ತಾರೆ. ನಮಗೆ ಸ್ಪಷ್ಟತೆ ಇಲ್ದಿರ, ನಮಗೆ ವಿವೇಕ ಇಲ್ದಿರ ನಾವು ಯಾರಿಗಾನ ಏನಾದ್ರು ಹೇಳಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ಅವ್ರಿಗೆ ಅದು ಮನಸ್ಸಿಗೆ ಭಾರವಾಗಿ ಪರಿಣಮಿಸುತ್ತೆ ಹೊತ್ತು ಕೂಡ ನಾವು ಹೇಳುವುದರ ಪ್ರಭಾವದಿಂದ ಅವ್ರ ಮನಸ್ಸಿಗೆ ಮತ್ತು ಹೃದಯಕ್ಕೆ ಅಗುರತೆ ಅನುಭವ ಆಗಲ್ಲ. ಒಂದ್ ತಿಳ್ಕೊಳ್ರಿ, ಯಾರಿಗಾನು ನಾವು ಕ್ಲಾರಿಟಿಯಿಂದ ಏನಾದ್ರು ವಿಷಯ ಹೇಳ್ತು ಅಂತಂದ್ರೆ ಅವ್ರ ಮನಸ್ಸು ಹೃದಯ ಹಗುರತೆ ಅನುಭವ ಆಗತ್ತೆ. ಯಾಕೆಂತಂದ್ರೆ ಆ ವಿಷಯ ಅರ್ಥ ಆಗದೆ ಇದ್ದಾಗ ಭಾರವಾಗಿ ಕೂತಿತ್ತು, ಈಗ ಆ ವಿಷಯ ಅರ್ಥ ಆಗಿದ ತಕ್ಷಣ ಗಂಟು ಬಿಚ್ಕೊಳ್ತು, ಹಗುರತೆ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಹಗುರತೆ ಅನುಭವ ಆಗ್ತಿದ್ದೇನೆ, ಚೆನ್ನಾಗಿದೆ, ಇವ್ರು ಹೇಳ್ತಿರ್ತಕ್ಕಂಥದ್ದೆಲ್ಲ ಚೆನ್ನಾಗಿ ಇಷ್ಟ ಆಗ್ತಿದ್ದಿಲ್ಲ ನನಗೆ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಇದು ಆಗ್ತಕ್ಕಂಥದ್ದು. ಎಲ್ಲೆಲ್ಲಿ ಹಗುರತೆ ಅನುಭವ ಬರುತ್ತೋ ಅಲ್ಲಿ ನಮಗೆ ಪ್ಲೆಸೆಂಟ್ನೆಸ್ ಅಥವಾ ಪ್ರಸನ್ನತೆ ಅನುಭವ ಬರುತ್ತೆ. ನಮಗೆ ಅಲ್ಲಿ ವಿವೇಕದ ಛಾಪ್ ಇರುತ್ತೆ. ಸರಿನಾ? ವಿವೇಕದ ಛಾಪು ಯಾವಾಗ ನಾವು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೋ ಅವ್ರಿಗೆ ಸ್ಫೂರ್ತಿ ಮೂಡುತ್ತೆ. ಅರೆ ಇವ್ರು ಹಿಂಗಿದ್ರೆ ಅಂದ್ರೆ ನಾವ್ ಯಾಕೆ ಹಿಂಗ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಸ್ಫೂರ್ತಿ ಬರುತ್ತೆ. ನಾವು ಇಲ್ಲಿವರೆಗೂ ಬೆಳಿಬೋದಲ್ಲ, ನಾವು ಇದನ್ನ ಕರಗತ ಮಾಡ್ಕೋಬಹುದಲ್ಲ, ಯಾಕೆ ಮಾಡಬಾರ್ದು? ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ನಾವು ಮಾಡ್ಬೋದಲ್ಲ ಅಂತ ಸ್ಫೂರ್ತಿ ಬರುತ್ತೆ. ಅದು ನೀವು ಹೇಳಿದ್ರಿಂದ ಬರೋದಿಲ್ಲ, ನಿಮ್ಮನ್ನ ನೋಡೇ ಬರುತ್ತೆ, ಇರುವಿಕೆಯಿಂದನೇ ಬರುತ್ತೆ, ನಿಮ್ ಜೊತೆ ಕಾಲ ಕಳೆಯೋದ್ರಿಂದನೇ ಬರುತ್ತೆ. ನೀವು ಅವ್ರಿಗೆ ಏನು ಹೇಳ್ತಾ ಇದ್ರು ಕೂಡ ನಿಮ್ ತರನೇ ಅವ್ರ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಸ್ಫೂರ್ತಿಯ ಪ್ರಭಾವ. ಸರಿ, ಸರಿ. 7ನೇದರಲ್ಲಿ ಇನ್ಯಾವುದು ಇಲ್ವಾ? 7ನೇ ಗಂಟೆ ಬಿಚ್ಕೊಂಡಾಯ್ತಾ ಎಲ್ರು ಹಾಗಾರೆ? ಸರಿ, ಹಾಗಾದ್ರೆ 12:30 ಆಯ್ತು. ಪಾಪ ನಿಮ್ನೆಲ್ರು ಇವತ್ತು ಹಬ್ಬದ ದಿವಸ ಹಿಡಿದಿಟ್ಕೊಂಡಿದ್ದೀನಿ. ಸಾಕು, ಇಲ್ಲಿಗೆ ನಿಲ್ಲಿಸೋಣಂತೆ. ಒಂದೇ ಪುಟದಲ್ಲಿದ್ದೀವಿ. ನಾಳೆ 8ನೇ ಗ್ರಂಥಿಯಿಂದ ಮುಂದುವರಿಸಿ ಆದಷ್ಟು ಕೂಡ ನಾಳೆ ಈ ಯಾವ್ದಿದೆಯಲ್ಲ ನಮ್ಮ ಪೂರ್ತಿ ಮುಗಿಸೋಕ್ಕಾಗುತ್ತೋ ಇಲ್ಲೋ. ನಾಳೆ ಆಲ್ಮೋಸ್ಟ್ 26 ಪೇಜ್ ಇದೆ. ನೋಡೋಣ ನಾಳೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ. ಅದು ಮುಗಿಸಿದ ಮೇಲೆ ನಾಡಿದ್ದಿಂದ ಸಹಜ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸರಿನಾ? ಸೊ ನಾಳೆ ಆದಷ್ಟು ಕೂಡ ಈ ಪುಸ್ತಕನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸರಿನಾ? ನಾವು ವಿಜಯ್ ಕುಮಾರ್ ಸಿಕ್ಕಿದ್ರಿ ಇವತ್ತು. ನಿಮಗೆ ಇದು ಗೊತ್ತಿಲ್ಲ. ಸುಗುಣ ಅವರೇ ಇದ್ದೀರೇನ್ರಿ? ಮತ್ತೆ ಕೇಳ್ತಾ ಇದ್ದೀನಿ. ಬಂದ್ರಾ? ಸುಗುಣ ಅವರ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕನ್ನಡದವರು ಇದ್ದಾರೆ ಸುಮಾರು ಜನ. ನೀವು ನನಗೆ ಯಾವ ಪ್ರಶ್ನೆಗಳ ಗುಚ್ಛವನ್ನು ನೀವು ಶೇಖರಣೆ ಮಾಡ್ಕೊಂಡಿದ್ದೀರಲ್ಲ, PDF ಗಳು ಇಲ್ಲ ಬ್ರದರ್, ಎಲ್ಲ ಪ್ರಿಂಟ್ ತೆಗೆದು ಇಟ್ಕೊಂಡ್ಬಿಟ್ಟಿದೀನಿ. PDF ಗಳಿಲ್ಲ. ಅಲ್ಲ, PDF ಗಳೆಲ್ಲ ಎಲ್ಲೋಯ್ತು? PDF ಇಂದಾನೆ ಪ್ರಿಂಟ್ ತೆಗೆದಿರ್ಬೇಕಲ್ವಾ? ಅದೇ PDF ಇಂದಾನೆ ತಕೊಂಡಿದ್ದು. ನೋಡ್ತೀನಿ ಬ್ರದರ್. ನೋಡ್ರಿ, ಯಾವ PDF ಇದೆಯೋ ಅಷ್ಟು ಕೂಡ ನನಗೆ ಕಳಿಸ್ಕೊಡ್ರಿ. ಓಕೆ ಬ್ರದರ್. ಇವ್ರಿಗೆಲ್ಲ ನಾನು ಕಳಿಸ್ತೀನಿ, ಸೋ ದಟ್ ಅವ್ರಿಗೆ ಎಕ್ಸಾಮಿನೇಷನ್ ತಯಾರು ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ. ಓಕೆ ಬ್ರದರ್, ಆಯ್ತು. ಸರಿನಾ? ದಯವಿಟ್ಟು ಒಂಚೂರು ಇವತ್ತೇ ಒಂಚೂರು ಕಳಿಸಿದ್ರೆ ಹೆಲ್ಪ್ ಆಗುತ್ತೆ. ನಾನು ಇವತ್ತೇ ಅವ್ರಿಗೆಲ್ಲ ಹಬ್ಬ ಎಲ್ಲ ಆಯ್ತು ಎಲ್ರದ್ದು? ಒಬ್ಬಟ್ಟು ಮಾಡಿದ್ರೆ ಇನ್ನು ಯಾರು ಒಬ್ಬಟ್ಟು ಮಾಡಿಲ್ವಾ? ಈಗೆಲ್ಲ ಯಾರು ಮಾಡದೇ ಇಲ್ಲ, ಎಲ್ಲ ಅಂಗಡಿ ತಂದ್ಬಿಡ್ತಾರೆ. ಇಲ್ಲ ಮಾಡಿದೀವಿ ನಾವೆಲ್ಲ ಮಾಡ್ಕೊಳ್ಳೋದೆ. ಮಾಡ್ತಾ ಇದ್ದೀರಾ? ಗುಡ್ ಕಣ್ರಿ. ಅಲ್ಲ, ಮಾಡೋದು ಒಳ್ಳೇದು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆ ಒಬ್ಬಟ್ಟಿನ ರುಚಿ ಬೇರೆ ಇರುತ್ತೆ, ಗೊತ್ತಾ? ಹೌದು. ಇಬ್ರು ಮನೆ ಒಬ್ಬಟ್ಟಿನ ರುಚಿ ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪ್ರತಿಯೊಬ್ಬರಲ್ಲೂ ದೈವಿಕತೆ ವ್ಯಕ್ತವಾದಾಗ ಬೇರೆ ಇರುತ್ತೆ. ಆದ್ರೆ ಆ ದೈವಿಕತೆಯನ್ನು ಹಿಡ್ಕೊಳ್ಳಿಕ್ಕೆ ಬರಬೇಕು. ಅದು ಬೇರೆ ಬೇರೆ ರೂಪದಲ್ಲಿ ಪ್ರಕಟವಾಗಿರುತ್ತೆ. ಜ್ಞಾಪಕ ಇಟ್ಕೊಳ್ರಿ. ಎಲ್ಲ ಒಬ್ಬಟ್ಟೆ, ಅದ್ರ ರುಚಿ ಮಾತ್ರ ಬೇರೆ. ಅದೇ ರೀತಿ ಎಲ್ಲ ದೈವಿಕತೆನೆ, ಆದ್ರೆ ಅದು ಪ್ರಕಟ ಆಗೋ ರೀತಿ ಮಾತ್ರ ಬೇರೆ. ಸರಿನಾ? ಸೊ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ. ಏಕಂ ಸತ್ ಅಂದ್ರೆ ರಿಯಾಲಿಟಿ ಒಂದೇ ಇರೋದು. ವಿಪ್ರ ಬಹುಧಾ ವದಂತಿ ಅಂದ್ರೆ ತಿಳಿದವರು ಅದನ್ನ ಬಹುವಿಧವಾಗಿ ಹೇಳ್ತಾರೆ, ಬಹು ವಿಧದಲ್ಲಿ ಹೇಳ್ತಾರೆ, ಅಥವಾ ಬಹು ವಿಧದಲ್ಲಿ ನಿಮ್ಗೆ ತಿಳುವಳಿಕೆ ಕೊಡ್ತಾರೆ ಅದರ ಬಗ್ಗೆ. ಅದನ್ನು ನಾವು ಸಂಸ್ಕೃತದಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅದೇ ತರನೇ ಒಬ್ಬಟ್ಟು ಒಂದೇ, ಎಲ್ಲರ ಮನೆ ರುಚಿ ಬೇರೆ ಬೇರೆ. ಸರಿನಾ? ಸರಿ ಕಣ್ರಿ, ಆಯ್ತು. ಪಾಪ ಇನ್ನೆಲ್ಲ ಹಬ್ಬ ಮಾಡ್ಕೊಳ್ರಿ. ಹಾಗಾದ್ರೆ ಎಲ್ರಿಗೂ ಶುಭಾಶಯಗಳು. ಒಬ್ಬಟ್ಟಿಂದಂಗೆ ಆಯ್ತು ಬ್ರದರ್. ಹ್ಯಾಪಿ ಯುಗಾದಿ ಸರ್. ಹ್ಯಾಪಿ ಯುಗಾದಿ ಬ್ರದರ್ ನಿಮ್ಗುನು.
ಸರಿ ಸುಗುಣ ಅವರೇ, ಇವತ್ತು ನಿಮ್ಗೆ ಹಬ್ಬ ಇದ್ರು ಇವತ್ತು ಕಾಯ್ತಾ ಇರ್ತೀನಿ ನಾನು ಮಧ್ಯಾಹ್ನದೊಳಗೆ. ಇಲ್ಲ ಬ್ರದರ್, ಈಗ್ಲೇ ನೋಡ್ತೀನಿ, ಹುಡುಕ್ಬಿಟ್ಟು ಎಷ್ಟು ಸಿಗುತ್ತೋ ಅಷ್ಟು ಕಳಿಸ್ತೀನಿ ಈಗ. ನೋ ಪ್ರಾಬ್ಲಮ್. ಸರಿ ಥ್ಯಾಂಕ್ ಯು ಸರ್ ಇದು ಹಬ್ಬಕ್ಕಿಂತ ಹೆಚ್ಚಾಗಿರೋ ಅಂತ ಕ್ಲಾಸ್ ಸರ್ ಇದು. ಏನ್ರಿ? ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು. ಹಬ್ಬಕ್ಕಿಂತ ಹೆಚ್ಚಾಗಿರೋ ಗಿಫ್ಟ್ ನಮ್ಗೆ ಕೊಟ್ಟಿರೋದು ಇವತ್ತು ಕ್ಲಾಸ್. ನೋ ಪ್ರಾಬ್ಲಮ್. ಸರಿ ಕಣ್ರಿ, ಎಲ್ಲ ಖುಷಿಯಾಗಿದ್ರೆ ಸರಿ. ನಮಸ್ತೆ ಕಣ್ರಿ. ಥ್ಯಾಂಕ್ ಯು. Thank you. Thank you.